ಪ್ರಿಯ ಆಸರೆ ವೀಕ್ಷಕರಿಗೆ ಸುವಾರ್ತಿಕ ಈ ಕಾರ್ಯಕ್ರಮಕ್ಕೆ ಯೇಸು ಕ್ರಿಸ್ತನ ಹೆಸರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಪ್ರಿಯರೇ, ಆಸರೆ ಟಿ ವಿಯಲ್ಲಿ ಕಳೆದ ಹಲವು ವರ್ಷಗಳಿಂದ ಈ ಸುವಾರ್ತಿಕ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನಾವು ಇದು ಕೇವಲ ಸೇವೆ ಮಾಡುವಂಥ ಸೇವಕರ ವಿಷಯದಲ್ಲಿ ಅವರ ಸೇವೆ ಬಗ್ಗೆ ತಿಳಿದುಕೊಳ್ಳುವಂತಾಗಿದ್ದಾಗಿರ್ತದೆ. ಪ್ರಿಯರೇ, ಇವತ್ತು ಕೂಡ ನಮ್ಮ ಮಧ್ಯದಲ್ಲಿ ಸಾಗರದಲ್ಲಿ ಸೇವೆ ಮಾಡುವಂಥ ಪಾಸ್ಟರ್ ಫಿಲಿಪ್ ಡ್ಯಾನಿಯಲ್ ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಆಸರೆ ಪರವಾಗಿ ವೀಕ್ಷಕರ ಪರವಾಗಿ ನಾನು ಸ್ವಾಗತ ಮಾಡ್ತೇನೆ. ಫಸ್ಟೇ ನಿಮಗೆ ಸ್ವಾಗತ. ಧನ್ಯವಾದ. ಫಸ್ಟೇ ನಮ್ಮ ಮಧ್ಯದಲ್ಲಿ ನಿಮಗೆ ತುಂಬ ಸಂತೋಷವಾಗಿದೆ. ಯಾಕಂದರೆ ನಮ್ಮ ವೀಕ್ಷಕರಿಗೆ ತಿಳಿಸುವಂಥದ್ದು ಒಬ್ಬ ಸೇವಕನ ವಿಷಯದಲ್ಲಿ, ಅಂದರೆ ಹೇಗೆ ಸೇವೆಗೆ ಬರ್ತಾರೆ, ಸೇವೆ ವಿಷಯದಲ್ಲಿ ಏನೆಲ್ಲ ಕಷ್ಟ ದುಃಖ, ಏನೆಲ್ಲ ವೇದನೆಗಳಿವೆ, ಅಥವಾ ಜನರು ನೋಡುವಂಥ ಸೇವಕರು ಅಂದ ತಕ್ಷಣ ದೊಡ್ಡದ ರೀತಿಯಲ್ಲಿ ನೋಡ್ತಾರೆ. ಅಂದರೆ ಅವರೆಲ್ಲ ಫಾರಿನ್ನಿಂದ ಬರ್ತದೆ, ಹಾಗೆ ತಪ್ಪಾದ ಕಲ್ಪನೆ ಜನರಲ್ಲಿ ಇರುತ್ತದೆ. ಅಂದರೆ ನಿಜವಾಗಿ ಈಗ ಸೇವಕರ ವಿಷಯದಲ್ಲಿ ಸೇವಕರಲ್ಲೇ ನಾವು ಕೇಳೋದಾದರೆ ಹೌದು, ಅವರಿಂದ ಅವರ ವಿಷಯ ಅನುಭವಗಳನ್ನು ಕೇಳೋದು ಖಂಡಿತವಾಗಿ. ಫಸ್ಟೇ ನೀವು ಸಾಗರದಲ್ಲಿ ಸೇವೆ ಮಾಡ್ತಿದ್ದೀನಿ. ಹೌದು. ಎಷ್ಟು ವರ್ಷದಿಂದ ಮಾಡ್ತಿದ್ದೀನಿ? ನಾನು ಈಗ ಸಾಗರ್ಗೆ ಅಲ್ಲಿಗೆ ಬಂದು ಈಗ 8 ತಿಂಗಳಾಯಿತು. 8 ತಿಂಗಳಾಯಿತು. ಇದಕ್ಕಿಂತ ಮುಂಚೆ ನಾನು ಭದ್ರಾವತಿನಲ್ಲಿ ಸೇವೆ ಮಾಡ್ತಾ ಇದ್ದೆ. ಭದ್ರಾವತಿ ನಮಗೆ 3 ವರ್ಷಕ್ಕೊಂದು ಸಾರಿ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಸೊ ಈ ಬಾರಿಯ ಟ್ರಾನ್ಸ್ಫರ್ನಲ್ಲಿ ಭದ್ರಾವತಿಯಿಂದ ನಾನೀಗ ಸಾಗರ್ಗೆ ಹೆಬ್ರೋನ್ IPC ಚರ್ಚ್ ಅಂತೇಳಿ ಸಾಗರದಲ್ಲಿ ನೆಹರು ನಗರ 6ನೇ ಕ್ರಾಸ್ನಲ್ಲಿ ಹೆಬ್ರೋನ್ ಚರ್ಚ್ IPC ಚರ್ಚ್ ಅಂತ ಇದೆ. ಆ ಚರ್ಚಲ್ಲಿ ನಾನು ಈಗ ಸಭಾಪಾಲಕನಾಗಿ ಸೇವೆ ಮಾಡ್ತಾ ಇದ್ದೇನೆ. ಓಕೆ. ಫಸ್ಟೇ ನಿಮ್ಮ ಹುಟ್ಟೂರು? ನನ್ನ ಹುಟ್ಟೂರು ಬಂದು ಕಾರವಾರ ಜಿಲ್ಲೆ ಮುಂಡಗೋಡು ತಾಲೂಕು. ಅಲ್ಲಿಂದ 10 ಕಿಲೋಮೀಟ್ರು ಒಳ ಹಳ್ಳಿ, ಅದು ಮಲಬಾರ್ ಕಾಲನಿ ಅಂತ ಒಂದು ಅರಶಿಣಗೇರಿ ಊರಿಗೆ ಗ್ರಾಮಕ್ಕೆ ಹತ್ತಿರದಲ್ಲಿದೆ. ಮಲಬಾರ್ ಕಾಲನಿ ಅಂದರೆ ಮಲಬಾರ್ ಕಾಲನಿ ಅಂದರೆ ಒಂದು ಲೆಕ್ಕದಲ್ಲಿ ಕೇರಳದವರು. ನಾವು ನಮಗೆ ಕೇರಳದವ್ರು ಅಂತ ಹೇಳ್ಕೊಳ್ಳಿಕ್ಕಾಗಲ್ಲ. ನಾವು ಹುಟ್ಟಿದ್ದು ಬೆಳೆದಿದ್ದು ವಿದ್ಯಾಭ್ಯಾಸ ಮಾಡಿರೋದು ಓದಿರೋದು ಜೀವನ ಎಲ್ಲ ಕರ್ನಾಟಕದಲ್ಲಿ ಆಗಿರೋದು. ಆದರೆ ಮಾತೃ ತಾಯಿಂದಿರು ಅಜ್ಜಂದಿರು ವಿಷಯದಲ್ಲಿ ಅವರ ಆ ಭಾಷೆ ನಮಗೆ ಇರುವುದರಿಂದ ಎಲ್ಲರೂ ನಮ್ಮನ್ನು ಮಲಯಾಳಿ ಸಮುದಾಯ ಹೇಳ್ತಾರೆ. ಅಂದರೆ ನಿಮ್ಮ ತಾತಂದಿರಾಗಲಿ ಎಷ್ಟು ವರ್ಷ ಆಯ್ತು ಈ ಕಡೆಗೆ ಬಂದು? ನಮ್ಮ ತಾತಂದಿರು 49ರ ಕಾಲಘಟ್ಟದಲ್ಲಿ ಇಸವಿಯಲ್ಲಿ ಅಲ್ಲಿಂದ ಕೇರಳದಿಂದ ಅವರು ವಲಸೆ ಬಂದು ಕರ್ನಾಟಕದಲ್ಲಿ ಅವರು ಸ್ಥಳಗಳನ್ನು ಕೊಡ್ತಾ ಇದ್ರು. ಆ ಸಮಯದಲ್ಲಿ ಜಮೀನನ್ನು ಕೊಡ್ತಾ ಇದ್ರು. ಕಾರ್ಮಿಕರಾಗಿ ಬಂದಿದ್ದು ಆ ಟೈಮಲ್ಲಿ ಬಂದು ಕಾರ್ಮಿಕರಾಗಿ ಕೆಲಸಕ್ಕೆ ಬಂದು ಬಹಳ ಕಷ್ಟಗಳನ್ನೆಲ್ಲ ಪಟ್ಟು ಅವರು ಬಹಳ ತ್ಯಾಗ ಮಾಡಿ ಜೀವನ ಮಾಡಿದರು. ಬದುಕಿಗೆ ಏನಿರಲಿಲ್ಲ ಅವರಿಗೆ. ಗುಡಿಸಲುಗಳನ್ನು ಕಟ್ಟಿಕೊಂಡು, ಚಪ್ಪರಗಳನ್ನು ಕಟ್ಟಿಕೊಂಡು ಕಾಡು ಅಡವಿಗಳ ಮಧ್ಯದಲ್ಲಿ ಅವರಾಗಿಯೇ ಸ್ಥಳಗಳನ್ನು ಕತ್ತರಿಸಿ ಕಾಡುಗಳನ್ನು ಸ್ವಚ್ಛಗೊಳಿಸಿ ಅಲ್ಲಿ ಅವರು ಜೀವನಕ್ಕೆ ಬೇಕಾದ ಆದಾಯಕ್ಕೆ ಬೇಕಾಗಿರುವ ಮಾರ್ಗಗಳನ್ನು ಕಂಡುಕೊಳ್ತಾ ಅವರು ಬಂದರು. ಕರ್ನಾಟಕದ ಕಲ್ಚರೇ ಬೇರೆ, ಕೇರಳದ ಒಂದು ಕಲ್ಚರೇ ಬೇರೆ. ಅವರು ಇಲ್ಲಿಗೆ ಬಂದು ಭಾಳ ತ್ಯಾಗ ಸಹಿಸಿ ಕರ್ನಾಟಕದಲ್ಲಿ ಅವರು ಕರ್ನಾಟಕದ ಜನರೊಂದಿಗೆ ಬೆರೆತು ಅವರು ಕೇರಳ ಜನ ಅನ್ನತಕ್ಕಂತಹ ಭಾವವನ್ನೇ ಇಟ್ಕೊಳ್ಳದೆ ಕರ್ನಾಟಕದವರ ಜೊತೆಯಲ್ಲಿ ಬೆರೆತು ಅವರು ಜೀವನ ಮಾಡಲಿಕ್ಕೆ ಆರಂಭ. ಒಂದು ರೀತಿಯಲ್ಲಿ ಅಂದರೆ ಕರ್ನಾಟಕದಲ್ಲಿ ಅನೇಕ ಅವಕಾಶಗಳಿವೆ. ಒಂದು ವೇಳೆ ನಿಮಗೆ ಪರಿಶ್ರಮ ಪಡಬೇಕಾದ್ರೆ, ಕೆಲಸವನ್ನು ಮಾಡಬೇಕಾದ್ರೆ ಅವಕಾಶಗಳು ಇದೆ, ಸಾಕಷ್ಟು ಅವಕಾಶಗಳು. ಹಾಗಾಗಿ ನಾವು ತುಂಬ ಕಡೆಯಲ್ಲಿ ನೋಡ್ತೇವೆ. ನಮ್ಮ ಉಡುಪಿಯ ಕುಂದಾಪುರ, ಬೈಂದೂರು ಆ ಕಡೆ ತುಂಬ ಜನ ಕೇರಳದಿಂದ ಬಂದು ತುಂಬ ಪರಿಶ್ರಮ ಮಾಡಿ ಎಲ್ಲ ತೋಟ, ಬರಬ್ಬರ ತೋಟ ಅದನ್ನೆಲ್ಲ ಮಾಡಿ ತುಂಬ ಬದುಕೋರಿದ್ದಾರೆ. ಅಂದರೆ ಖಂಡಿತವಾಗಿ ಅವರು ಪರಿಶ್ರಮಿ ಜೀವಿಗಳು. ಹೌದು, ಕಷ್ಟಜೀವಿಗಳು. ತುಂಬ ಕೆಲಸ ಮಾಡೋದ್ರಲ್ಲಿ ಕೂಡ ತಮ್ಮನ್ನೇ ತೊಡಗಿಸಿಕೊಳ್ತಾರೆ. ಅದೇ ರೀತಿ ನಾನು ನೋಡಿದ್ದೇನೆ. ಆ ರೀತಿ ನೀವು ಸುಮಾರು 1948ರಿಂದ ನಮ್ಮ ಅಜ್ಜ ಬಂದರು. ಆಮೇಲೆ ಅವರು ಬಂದು ಕೆಲವು ವರ್ಷಗಳಾದ ನಂತರ ನಮ್ಮ ತಂದೆ ಅವಾಗೆಲ್ಲ ಹುಟ್ಟಿರಲಿಲ್ಲ ಇನ್ನು. ನಮ್ಮ ಅಜ್ಜ ಅಜ್ಜಿ ಬರುವಾಗ 2 ಮಕ್ಕಳಷ್ಟೇ ಅವರು ಕೇರಳದಿಂದ ಇಲ್ಲಿಗೆ ಬರುವಾಗ. ನಮ್ಮ ತಂದೆಯ ಅಕ್ಕ ಮತ್ತು ಅಣ್ಣ ಮಾತ್ರ. ತಂದೆ ಇನ್ನೂ ಹುಟ್ಟಿರಲಿಲ್ಲ. ನನ್ನ ತಂದೆ ಕೂಡ ಜನ್ಮ ತಾಳಿದ್ದು ನಾನಿರುವ ಈ ಊರು ಮಲಬಾರ್ ಕಾಲನಿ ಅನ್ನತಕ್ಕಂತಹ ಕರ್ನಾಟಕದಲ್ಲಿ ನಮ್ಮ ತಂದೆ ಕೂಡ ಹುಟ್ಟಿರು. ಅಂದರೆ ಮಲಬಾರ್ ಕಾಲನಿ ಅಂದರೆ ಮಲಬಾರಿ ಅಲ್ಲಿ ಅದರ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ಕರ್ನಾಟಕ ಪ್ರಾಂತದಲ್ಲಿ ಒಂದು ಚಿಕ್ಕ ಹಳ್ಳಿ. ಆ ಹಳ್ಳಿಯಲ್ಲಿ ಕೇವಲ ಮಲಯಾಳೀಸ್ಗಳು ಮಾತ್ರ ಇರತಕ್ಕಂತಹ ಹೆಚ್ಚು ಕಡಿಮೆ ಒಂದು 50 ಮನೆ ಕುಟುಂಬಗಳಿರುವಂಥ ಒಂದು ವಿಲೇಜು. ಅದಕ್ಕೆ ಎಲ್ಲರೂ ಮಲಬಾರ್ ಕಾಲನಿ ಅಂತ
ಕೇರಳದ ಜನ ಬಂದಲ್ಲಿ ವಾಸ ಮಾಡೋದ್ರಿಂದ ಮಲಬಾರ್ ಜನ ಎಂಬುದಾಗಿ ಹೇಳಿಕೊಂಡು ಅದಕ್ಕೆ ಹಾಗೆ ಆ ಹೆಸರು ಈಗಲೂ ಕೂಡ ಮಲಬಾರ್ ಕಾಲನಿ ಅಂತಲೇ ಗೊತ್ತಾಗುತ್ತೆ. ನೀವು ಹುಟ್ಟಿದಲ್ಲಿ, ನಾವು ಹುಟ್ಟಿದ್ದಲ್ಲಿ, ಬೆಳೆದದ್ದಲ್ಲಿ ವಿದ್ಯಾಭ್ಯಾಸ ನಾನು 5ನೇ ತರಗತಿಯವರೆಗೆ ನನ್ನ ಅದೇ ಸ್ವಂತ ಗ್ರಾಮದಲ್ಲಿರುವ ಚಿಕ್ಕ ಒಂದು ಶಾಲೆ, ಅಂಗನವಾಡಿ ಅಂತ ಪ್ರಾರಂಭಗೊಳ್ಳುವ 5ರಿಂದ ಹಿಡಿದು ನನ್ನ 5ನೇ ತರಗತಿಯವರೆಗೂ ನಾನು ಅದೇ ನನ್ನ ಊರಿನ ಶಾಲೆಯ, ಆ ಹಳ್ಳಿಯ ಶಾಲೆಯಲ್ಲಿ ನಾನು ಕಲ್ತಿರೋದು. ಆ ಸಮಯದಲ್ಲೆಲ್ಲ ನಮಗೆ ರೆಗ್ಯುಲರ್ ಆಗಿರುವ ಶಾಲೆಗೆ ಹೋಗತಕ್ಕಂತಹ ಯಾವ ಸನ್ನಿವೇಶಗಳು ಇರಲಿಲ್ಲ. ಬಹಳ ಬಡತನದಲ್ಲಿರುವಂಥ ಕುಟುಂಬ. ಕೆಲವು ಸಾರಿ ಶಾಲೆಗೆ ಕಳಿಸಿದಂಥ ನಮ್ಮನ್ನು ಚಿಕ್ಕ ಮಕ್ಕಳಾಗಿದ್ದರೂ ಕೂಡ ತಿರುಗಿ ಮನೆಗೆ ತಂದೆ ತಾಯಿಂದರು ಕರೆಸಿಕೊಂಡು ಎತ್ತು, ಎಮ್ಮೆ, ದನ ಇವುಗಳನ್ನ ನೋಡುವುದಕ್ಕೂ ಅವುಗಳನ್ನು ಕಾಯುವುದಕ್ಕೂ ಎಲ್ಲ ಕರ್ಕೊಂಡು ಬರುವಂಥ ಒಂದು ಅನುಭವ ಇತ್ತು. ನಮಗೆ ಬುಡದಿಂದ ಉತ್ತಮವಾದ ಒಂದು ವಿದ್ಯಾಭ್ಯಾಸದ ಒಂದು ಅವಕಾಶ ನಮಗೆ ದೊರೆಯಲಿಲ್ಲ. ಆದರೂ ಕೂಡ ಆ ದಿನಗಳಲ್ಲಿ ಹೇಗೋ ದೇವರು ಸ್ವಲ್ಪ ವಿದ್ಯೆಯನ್ನೆಲ್ಲ ನಮಗೆ ದೇವರು ಕೊಡುವಂತೆ ಅದಕ್ಕೆ ಮಾರ್ಗವಾಯಿತು. ತದಾದ ನಂತರ 5ನೇ ತರಗತಿ ಅಲ್ಲಿ ಮುಗಿದ ನಂತರ ನಾನು ನನ್ನ ತಂದೆಯವರು ನಮಗೆ ಮಕ್ಕಳಿಗೆ ಓದಿಸಬೇಕು ಅನ್ನೋ ಬಯಕೆಯಿಂದ ನಮಗೆ ಹುಬ್ಬಳ್ಳಿ ನವನಗರ ಅನ್ನತಕ್ಕಂತಹ ಒಂದು ಸ್ಥಳದಲ್ಲಿ ಹಾಸ್ಟೆಲ್ಗೆ ಹಾಕಿದರು. ಅಲ್ಲಿ ಹಾಸ್ಟೆಲ್ಗೆ ಹಾಕಿ ನಾವು ಅಲ್ಲಿ ಹಾಸ್ಟೆಲ್ನಲ್ಲಿ 10ನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡುವಂಥ ಅವಕಾಶ ಸಿಕ್ತು. ಮನೆಯಲ್ಲಿ ತಂದೆ ತಾಯಿಂದರು ಇದ್ದಾರೆ, ಅಣ್ಣ ತಮ್ಮಂದಿರಿದ್ದಾರೆ. ನಮ್ಮ ತಂದೆ, ನಾವು ಒಟ್ಟು 6 ಜನ ಮಕ್ಕಳಿದ್ದೆವು. ಅದರಲ್ಲಿ ನಮ್ಮ ಅಣ್ಣ, ದೊಡ್ಡ ಅಣ್ಣ, ಅವರು ಈಗ CRPFನಲ್ಲಿ ಅಸಿಸ್ಟೆಂಟ್ ಕಮಾಂಡರ್ ಆಗಿ ಅವರು ಸಣ್ಣ ಒಂದು ಕಾನ್ಸ್ಟೇಬಲ್ ಆಗಿ ಅವರು ಅದರಲ್ಲಿ ಜಾಯಿನ್ ಆದರು. ದೇವರ ದಯೆ ಅವ್ರ ಮೇಲೆ ಇತ್ತು. ಅವರು ಸ್ಪೋರ್ಟ್ಸ್ ಕೋಟಾದಲ್ಲಿ ಸೇರಿಕೊಂಡು ಹಾಗೆ ವರ್ಷಗಳು ಕಳೀತಾ ಇದ್ದ ಹಾಗೆ ಪ್ರಮೋಷನ್ ಆಗಿ ಈಗ ದೇವರವರಿಗೆ ಒಂದು ಒಳ್ಳೆಯ ಸ್ಥಾನವನ್ನು ಕೊಟ್ಟು ಈಗ ಅವರು ಅಸಿಸ್ಟೆಂಟ್ ಕಮಾಂಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ವಿವಿಧ ಕಡೆಗಳಲ್ಲಿ ಅವರಿಗೂ ಕೂಡ ಹೀಗೆ ಟ್ರಾನ್ಸ್ಫರ್ ಆಗ್ತಾ ಇರ್ತದೆ. ನಾರ್ತ್ ಮತ್ತು ಸೌತ್ ಎಲ್ಲ ಕಡೆ ಅವರು ಕೆಲಸದಲ್ಲಿ ಹೋಗ್ತಾ ಇರ್ತಾರೆ. 2ನೇ ಮಗ ನಾನು. 2ನೇ ನಾನು ದೇವರ ಸೇವೆ ಹೀಗೆ ಯವನ ಪ್ರಾಯದಲ್ಲೇ ನನ್ನ ಜೀವಿತದಲ್ಲಿ ಯೇಸುವನ್ನು ಕಂಡುಕೊಂಡೋದ್ರಿಂದ ನಾನು ಸೇವೆಯ ಮಾರ್ಗ ನಾನು ಬಂದೆ. ನನ್ನ ಬೆನ್ನ ಮೇಲೆ ನನಗೆ ನಂತರವಾಗಿರುವುದು ನಮ್ಮ ತಮ್ಮ. ಅವನು ಕೂಡ ಈಗ ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಕುಟುಂಬವಾಗಿ ಹೆಂಡತಿ ಮಕ್ಕಳೊಂದಿಗೆ ಅಲ್ಲಿದ್ದಾರೆ. ಅವರ ನಂತರ ಒಂದು ತಂಗಿ, ದೊಡ್ಡ ತಂಗಿ, ಅವರು ಭಟ್ಕಳ ಹತ್ತಿರ ಇರುವ ನಾಗೋಳಿ ಅನ್ನುವಂಥ ಗ್ರಾಮದಲ್ಲಿ ಅವರಿಗೆ ಮದುವೆ ಮಾಡಿಕೊಡಲಾಗಿದೆ. ಅವರು ಅಲ್ಲಿ ಕುಟುಂಬವಾಗಿದ್ದಾರೆ. ಅವರು ಕೂಡ ಒಂದು ಸಣ್ಣ ಸೇವೆ, ಅವರ ಮನೆಯ ಹತ್ತಿರದಲ್ಲೇ ಒಂದು ಅವರ ಮನೆಯ ಜಮೀನನ್ನು ಸ್ವಲ್ಪ ದೇವಾಲಯಕ್ಕಾಗಿ ಬೇರ್ಪಡಿಸಿ ಅಲ್ಲಿ ಸೇವೆಯನ್ನು ಮಾಡಿ ಅವರು ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರ ನಂತರ ಇನ್ನೊಬ್ಬರು ಇರುವುದು ಕೂಡ ತಂಗಿ. ಅವರು ಕೂಡ ಭಟ್ಕಳಲ್ಲಿ ಈಗ ಅವರು ವಾಸ ಮಾಡ್ತಾ ಇದ್ದಾರೆ. ಅವರಿಗೆ ಮದುವೆ ಮಾಡಿ ನಾವು ಕೊಟ್ಟಿರುವಂಥ ಸ್ಥಳ ಮ್ಯಾಂಗ್ಳೂರ್ ಹತ್ರ ಇರುವಂತಹ ಮರ್ದಾಳ ಅನ್ನೋಂತಹ ಸ್ಥಳದಲ್ಲಿ ಅವರಿಗೆ ನಾವು ಮದುವೆ ಮಾಡಿ ಕಳಿಸಿಕೊಟ್ಟಿರೋದು. ಮರ್ದಾಳ, ಮಂಗಳೂರು ಹತ್ರ, ಮ್ಯಾಂಗ್ಳೂರ್ನ ಹತ್ರ ಮರ್ದಾಳ, ಕಡಬ ಮರ್ದಾಳ, ಅಲ್ಲಿ ಅವ್ರನ್ನ ಮದುವೆ ಮಾಡಿ ಕಳಿಸಿರೋದು. ಅವರು ಕೂಡ ಕುಟುಂಬ ಈಗ ಮಕ್ಕಳನ್ನೆಲ್ಲ ಓದಿಸುವ ವಿಷಯದಲ್ಲಿ ಅವರು ಭಟ್ಕಳದಲ್ಲಿ ವಾಸವಾಗಿ ಬಾಡಿಗೆ ಮನೆಯಲ್ಲಿ ಅವರು ವಾಸವಾಗಿದ್ದು ಮಕ್ಕಳನ್ನ ಅದು ನೋಡಿಕೊಂಡು ಶಾಲೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರೆ. ಕೊನೆಯದಾಗಿ ಒಬ್ಬ ತಮ್ಮ ಇದ್ದಾನೆ. ಅವರು ಕಳೆದ ದಿವಸ ಈಗ ಒಂದು 3 ವರ್ಷಗಳ ಹಿಂದೆ ಅವನು ಕೂಡ ಸೌದಿಯಲ್ಲಿದ್ದನು. ಅವರಿಗೆ ಒಂದು ವಾಹನ ಗಾಡಿ ನಡೆಸಿಕೊಂಡು ಹೋಗುವಂಥ ಸಮಯದಲ್ಲಿ ನಿದ್ರಾವಸ್ಥೆಯಲ್ಲಿ ಇರುವುದರಿಂದ ಅವನು ಓಡಿಸ್ತಿರುವಂಥ ಗಾಡಿ ಕೆಳಗೆ ಪಲ್ಟಿಯಾಗಿ ಅವನು ಅಲ್ಲಿ ಸೌದಿಯಲ್ಲಿರುವಾಗ ತೀರ್ಕೊಂಡ್ರು. ಈಗ ಅವರ ಕುಟುಂಬ ಮತ್ತು ಮಗು ಊರಲ್ಲಿದ್ದಾರೆ. ಅವರು ನರ್ಸ್ ಕೆಲಸವನ್ನು ಮಾಡ್ತಾರೆ. ಹೀಗೆ ನಮ್ಮ ಒಟ್ಟು ಜನ 6 ಜನ ಮಕ್ಕಳಲ್ಲಿ ಒಬ್ಬರು ನಮ್ಮನ್ನು ಬಿಟ್ಟು ನಿತ್ಯತೆಯಲ್ಲಿ ಸೇರಿಕೊಂಡಿದ್ದಾರೆ. ನಾವೀಗ 5 ಜನ ಇದ್ದೇವೆ. ನಿಮ್ಮ ಕುಟುಂಬದ ಹಿನ್ನೆಲೆ ಹೇಳ್ಬೋದಾ? ನಮ್ಮ ಕುಟುಂಬದ ಹಿನ್ನೆಲೆಯನ್ನು ನೋಡಬೇಕಾದರೆ ನಮ್ಮ ಪೂರ್ವಿಕರು, ನಮ್ಮ ಅಜ್ಜ ಅಜ್ಜಿಂದಿರು, ಅವರು ಕೇರಳದಿಂದ ಬರುವಂಥ ಸಂದರ್ಭಗಳಲ್ಲಿ ಅವರು ಮರ್ತೋಮಾ ಬ್ಯಾಕ್ಗ್ರೌಂಡ್ ಆಗಿದ್ರು. ಮರ್ತೋಮಾ ಬ್ಯಾಕ್ಗ್ರೌಂಡು. ಆ ಟೈಮ್ಗಳಲ್ಲಿ ಅವರು ಕೇರಳದಿಂದ ಬಂದು ಸ್ವಲ್ಪ ವರ್ಷಗಳು ನಮ್ಮ ಹುಬ್ಬಳ್ಳಿ ಕರ್ನಾಟಕದ ಪ್ರಾಂತ ಮುಂಡಗೋಡಿನಲ್ಲಿರುವಂಥ ಸಂದರ್ಭದಲ್ಲಿ ಸ್ವಲ್ಪ ವರ್ಷಗಳು ಅವರು ಮರ್ತೋಮಾ ಬ್ಯಾಕ್ಗ್ರೌಂಡಲ್ಲಿ ಮುಂದುವರೆದರು. ತದಾದ ನಂತರ ಕೆಲವು ದಿವಸಗಳಾದ ಮೇಲೆ ನಮ್ಮ ತಂದೆಯ ದೊಡ್ಡ ಅಣ್ಣ,
ಅವರು ಟಿ ಡಿ ಥಾಮಸ್ ಪಾಸ್ಟರ್ ಎಂಬುದಾಗಿ ಅವರ ಹೆಸರು. ಕರ್ನಾಟಕದ ಇಂಡಿಯನ್ ಪೆಂಟಕೋಸ್ಟ್ ದೇವರ ಸಭೆ IPC ಸಭೆಯ ಕಳೆದ ದಿವಸಗಳು ಅವರು ಪ್ರೆಸಿಡೆಂಟ್ ಆಗಿ ಸೇವೆ ಮಾಡ್ತಾರೆ. ಈಗ ಮುಖ್ಯ ಹಿರಿಯ ಸೇವಕರಾಗಿ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಅವರ ಶುಭ ವಿವಾಹದ ನಂತರವಾಗಿ ಅವರ ಪತ್ನಿಯವರು ಮತ್ತು ನಮ್ಮ ತಂದೆಯ ಅಣ್ಣಂದಿರು ಅವರು ರಕ್ಷಣೆ ಹೊಂದಿ ದೇವರ ಕಡೆಗೆ ತಿರುಗಿ ಸೇವೆಗೆ ಸಮರ್ಪಣೆ ಮಾಡಿ ಮುಂದೆ ಬಂದಂಥ ಸಂದರ್ಭಗಳಲ್ಲಿ ನಮ್ಮ ಫ್ಯಾಮಿಲಿನಲ್ಲಿ ಹಾಗೆ ಈ ಒಂದು ಪೂರ್ಣ ವಿಶ್ವಾಸಕ್ಕೆ ಬರಲಿಕ್ಕೆ ಸಾಧ್ಯವಾಯಿತು. ಮರ್ತೋಮ ಬ್ಯಾಕ್ಗ್ರೌಂಡ್ನಿಂದ ಪೆಂತಕೋಸ್ತ್ ಅನುಭವಕ್ಕೆ ನಮ್ಮ ಕುಟುಂಬ ಬರುವುದಕ್ಕೆ ಅದೇ ಮಾರ್ಗ. ಅದಾದ ನಂತರ ನಮ್ಮ ತಂದೆಯ ಅಣ್ಣ ಬಂದ ನಂತರವಾಗಿ ಸಹೋದರಿಯರು, ಆಮೇಲೆ ನಮ್ಮ ತಂದೆ, ಆಮೇಲೆ ನಮ್ಮ ತಾಯಿ, ಹಾಗೆ ಅವರು ಒಬ್ಬೊಬ್ಬರಾಗಿ ರಕ್ಷಣೆ ಅನುಭವಕ್ಕೆ ಬಂದು ಪೂರ್ಣ ಸುವಾರ್ತೆಯನ್ನು ಅಂಗೀಕರಿಸಿ ಕ್ರಿಸ್ತಿಯ ಜೀವಿತವನ್ನು ಅವರು ಮಾಡಲಿಕ್ಕೆ ಆರಂಭವಾಯಿತು. ಸ್ವಲ್ಪ ಕಾಲದ ನಂತರ ತಂದೆ ಟಿ ಡಿ ಥಾಮಸ್ ಪಾಸ್ಟರ್ ಅವರು ಸೇವೆಗೆ ಮುಂದೆ ಬರಲಿಕ್ಕೆ ಮಾರ್ಗವಾಯಿತು. ಹಾಗೆ ಕುಟುಂಬ ನಮ್ಮ ರಕ್ಷಣೆ ಅನುಭವಕ್ಕೆ ಬರಲಿಕ್ಕೆ ಕಾರಣವಾದದ್ದು. ಅಂದರೆ ಒಂದು ಲೆಕ್ಕದಲ್ಲಿ ಹೇಳುವಾಗ ನೀವು ಹುಟ್ಟಿನಿಂದಲೇ ರಕ್ಷಣೆ ಕುಟುಂಬದಲ್ಲಿ ಹುಟ್ಟಿದವರು. ನಾವು ಅಂದರೆ ರಕ್ಷಣೆ ಕುಟುಂಬದಲ್ಲಿ ಇದ್ದರೂ ಒಂದು ಪಾರಂಪರ್ಯ ಕುಟುಂಬ ಅಂತ ಹೇಳ್ಬೋದು. ಯಾಕಂದರೆ ಪಾರಂಪರ್ಯ ಕ್ರೈಸ್ತರು ಎಂಬುದಾಗಿ ಹೇಳ್ಬೋದು. ಮರ್ತೋಮ ಬ್ಯಾಕ್ಗ್ರೌಂಡ್ನಲ್ಲಿ ಎಲ್ಲ ಹೇಳಬೇಕಾದ್ರೆ ನಮಗೆ ಒಂದು ಪೂರ್ಣ ಸುವಾರ್ತೆಯ ಜೀವನ ಅದರಲ್ಲಿ ಸಿಕ್ಕಿರಲಿಲ್ಲ. ಧಾರ್ಮಿಕ ಒಂದು ಒಂದು ಪಾರಂಪರ್ಯ ನಾಮ ಕ್ರೈಸ್ತರು ಅನ್ನತಕ್ಕಂತಹ ಒಂದು ಜೀವನ ನಡೆಸುತ್ತಾ ಇರುವಂಥದ್ದಾಗಿತ್ತು. ಆದರೆ ಪೂರ್ಣ ಸತ್ಯ ತಿಳಿದುಕೊಂಡದ್ದು ಪೆಂತಕೋಸ್ತ್ ಅನುಭವಕ್ಕೆ ಬಂದ ನಂತರವಾಗಿರುವಂಥ ವಿಷಯ. ಪಾಸ್ಟ್, ಈಗ ನೀವು ನಿಮ್ಮ 10ನೇ ತರಗತಿ ಹುಬ್ಬಳ್ಳಿಯಲ್ಲಿ ಕಲಿತ್ರಿ. ಅದರ ನಂತರ ನೀವು ಮತ್ತೆ ಏನು ಮಾಡಿದ್ರಿ? ನಾನು ಹುಬ್ಬಳ್ಳಿಯಲ್ಲಿ ನನ್ನ 10ನೇ ತರಗತಿಯವರೆಗಿರುವಂಥ ವಿದ್ಯಾಭ್ಯಾಸವನ್ನು ಮುಗಿಸಿದ ನಂತರ ನಾನು ಸ್ವಲ್ಪ ಆ ಸಮಯದಲ್ಲಿ ಸ್ವಲ್ಪ ಯವನಸ್ಥನಾಗಿ ಬೆಳೆದು ಬಂದೆ. ಆಗ ನಾನು ಸ್ವಲ್ಪ ಭಕ್ತಿಯ ಕುಟುಂಬದಲ್ಲಿ ಬೆಳೆದರೂ ಕೂಡ ದಾರಿ ತಪ್ಪಲ್ಪಟ್ಟಂಥ ಸ್ಥಿತಿಯಲ್ಲಿ 10ನೇ ತರಗತಿ ಬಂದಾಗ ನಾನು ಯವನ ಕಾಲ ದಾಟಿ ಬಂತು. ಯಾಕಂದರೆ ಆವಾಗ ನಾನು 10ನೇ ತರಗತಿ ಹಾಸ್ಟೆಲ್ನಲ್ಲಿ ಇರುವಂಥ ವೇಳೆಯಲ್ಲಿ ನನ್ನ ಸ್ನೇಹಿತರು, ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ತುಂಬ ಕೆಟ್ಟದಾದಂತಹ ಜೀವನ ಮಾರ್ಗದಲ್ಲಿ ಇರತಕ್ಕಂಥ ಜನರೊಂದಿಗೆ ನನ್ನ ಹೊಕ್ಕು ಬಳಕೆ ಆದದರಿಂದ ನಾನು ಕೂಡ ಒಂದು ಸ್ವಲ್ಪ ದಾರಿ ತಪ್ಪಿ ದೇವರ ಮಾರ್ಗದಿಂದ ಮತ್ತು ಸತ್ಯದ ಮಾರ್ಗದಿಂದ ಆರಾಧನೆ, ಪ್ರಾರ್ಥನೆ, ಯೇಸು, ವಿಶ್ವಾಸ ಅನ್ನುವಂಥ ಮಾರ್ಗದಿಂದ ಸ್ವಲ್ಪ ಜರುಗಿ ಹೋದೆ. ಆವಾಗ ಇನ್ನೂ ನಾನು ರಕ್ಷಣೆ ಹೊಂದಿಲ್ಲ. ನಾಮಕೃತರಾಗಿ ನಾವು ಸಭೆ ಪಾರಂಪರ್ಯವಾಗಿ ಸಭೆಗೆ ಹೋಗೋದ್ರಿಂದ ಹೋಗೋದು ಬರೋದು ಅಷ್ಟೇ ಇತ್ತು. 10ನೇ ತರಗತಿಯ ವಿದ್ಯಾಭ್ಯಾಸ ಮುಗಿದ ನಂತರ ನಾನು ಹೆಚ್ಚು ಕಡಿಮೆ ಒಂದು 6 ತಿಂಗಳು ನಾನು ಒಂದು ಲಾರಿ ಡ್ರೈವಿಂಗ್ ಮಾಡುತ್ತಾ, ಹಮಾಲಿ ಕೆಲಸ ಮಾಡುತ್ತಾ, ಹೀಗೆಲ್ಲ ನಾನು ಸ್ವಲ್ಪ ದುಡ್ಡು ಸಂಪಾದನೆ ಮಾಡಬೇಕು, ನನ್ನಷ್ಟಕ್ಕೆ ನಾನೇ ಬದುಕಬೇಕು, ಯಾರನ್ನ ಆಸರೆ ಮಾಡ್ಕೋಬಾರ್ದು, ತಂದೆ ತಾಯಿಗಳೂ ಎಲ್ಲರನ್ನ ದೂರ ಮಾಡಿ ಒಂಥರ ನನ್ನ ಒಂದು ವೈಯಕ್ತಿಕ ಜೀವನ ನಡೀತಾ ಇತ್ತು. ಆದರೆ ಸ್ವಲ್ಪ ದಿವಸಗಳು ಹಾಗೆ ಮುಂದುವರಿತಾ ಇದ್ದ ಹಾಗೆ ತಂದೆ ನಮ್ಮನ್ನು ಹುಡುಕಿ ನಾವಿರುವ ಸ್ಥಳಕ್ಕೆ ಬಂದು, ಇಲ್ಲ ಆ ಥರ ಮುಂದುವರಿದು ಬೇಡ, ಅಣ್ಣನಿಗೆ ಒಂದು ಕೆಲಸ ಸಿಕ್ಕು, ಈಗ ಅಣ್ಣ ಕೆಲಸಕ್ಕೆ ಹೋಗಿದ್ದಾನೆ, ಈಗ ನೀನು ಅಣ್ಣನು ಯಾವ ರೀತಿಯಲ್ಲಿ ಮನೆಯಲ್ಲಿ 10ನೇ ಕ್ಲಾಸ್ ಮುಗಿಸಿಕೊಂಡು ಬಂದು ಮನೆಯಲ್ಲಿದ್ದುಕೊಂಡು ಕಾಲೇಜನ್ನು ಮಾಡಿ ಅವನು ಕಾಲೇಜಿಗೆ ಹೋಗೋದು, ಮನೆ ಗದ್ದೆ ಕೆಲಸ ನನಗೆ ಸಹಾಯ ಮಾಡ್ತಿದ್ದ ಹಾಗೆ ನೀನು ಹಾಗೆ ಮಾಡು ಎಂಬುದಾಗಿ ನನ್ನನ್ನು ತಂದೆಯವರು ಒತ್ತಾಯಪಡಿಸಿದರು. ಸೊ ಹಾಗಾಗಿ ಮನೆಯ ಸ್ಥಿತಿ ಹಂಗಿದೆಯಲ್ಲ, ತಂದೆಗೆ ಒಬ್ಬರು ಸಹಾಯ ಬೇಕಲ್ಲ ಅಂತ ಹೇಳಿ 6 ತಿಂಗಳ ನಂತರ ನಾನು ತಿರುಗಿ ಮನೆಗೆ ಬಂದೆ. ಮನೆಗೆ ಬಂದ ನಂತರ ನನ್ನ ತಂದೆಗೆ ಹೇಳಿದೆ, ನನಗೆ ವಿದ್ಯಾಭ್ಯಾಸ ಮತ್ತು ಜಮೀನು ಕೆಲಸ ಎರಡೂ ನನಗೆ ಮುಂದುವರಿಸಲಿಕ್ಕೆ ಆಗಲ್ಲ, ಮಾಡ್ತಾ ಇರೋದಾದ್ರೆ ನಿಮ್ಮ ಜೊತೆಲಿ ನಾನು ಏನು ಮಾಡಿಬಿಡ್ತೇನೆ, ರೈತಾಪಿ ಕೆಲಸನೇ, ವ್ಯವಸಾಯದ ಕೆಲಸಕ್ಕಾಗಿ. ನಿಮ್ಮ ತಂದೆ ಸ್ವಂತ ಜಮೀನು ಮಾಡಿಕೊಂಡು? ನಮ್ಮ ತಂದೆಯವರಿಗೆ, ನಮ್ಮ ಕುಟುಂಬಕ್ಕೆ ನಮಗೊಂದು 5-10 ಎಕರೆ ಜಮೀನು ಸ್ವಂತವಾಗಿರೋ ಜಮೀನಿತ್ತು. ಮತ್ತು ನಾನು ಕೂಡ ಕೆಲಸಕ್ಕೆ ನಿಂತುಕೊಂಡಾಗ ತಂದೆಯವರು ನಮ್ಮ ಮನೆಯಲ್ಲಿ ಈಗ ನೋಡ್ಕೊಳ್ಳಿಕ್ಕೆ 2 ಜನ ನಾವಿದ್ದೇವಲ್ಲ ಅಂತ ಹೇಳಿ ಪಕ್ಕದ ಜನರ ಗದ್ದೆಗಳನ್ನು ಲಾವಣಿ ಎಂಬುದಾಗಿ ಹಾಕ್ಕೊಳ್ತಾರೆ. ವರ್ಷಕ್ಕೆ ಇಷ್ಟು ಭತ್ತ ಕೊಡಬೇಕು ಅಥವಾ ದುಡ್ಡು ಕೊಡಬೇಕು, ಇಷ್ಟು ವರ್ಷಕ್ಕೆ ಇಷ್ಟು ದಿವಸ ಎಂಬುದಾಗಿ ಹೇಳಿ ಜಮೀನನ್ನು ಲಾವಣಿ ತೆಗೆದುಕೊಳ್ಳುವಂಥ ಒಂದು ಪದ್ಧತಿ ಇದೆ ನಮ್ಮಲ್ಲಿ. ಸೊ ಹಾಗೆ ಒಂದು 5-10 ಎಕರೆ ಜಮೀನನ್ನು ಲಾವಣಿ ಪಡ್ಕೊಂಡು ಅದರಲ್ಲಿ ಕೆಲಸಗಳನ್ನ ಮಾಡುತ್ತಾ ನಾನು ಕೂಡ ರೈತಾಪಿ ಕೆಲಸದಲ್ಲಿ ತೊಡಗಿಸಿಕೊಂಡೆ. ಹಾಗೆ ರೈತಾಪಿ ಕೆಲಸವನ್ನು ತೊಡಗಿಸಿಕೊಂಡು ಮುಂದೆ ಹೋಗುತ್ತಿರುವಂಥ ಸಂದರ್ಭದಲ್ಲಿ ಒಂದು ಮಳೆಗಾಲ ಬಂತು. ಒಳ್ಳೆಯ ರೀತಿಯಲ್ಲಿ ಸ್ವಲ್ಪ ನಾವು ದುಡಿಲಿಕ್ಕೆ ಇದ್ದೇವಲ್ಲ ಮನೆಯಲ್ಲಿ, ತಂದೆ ಇದ್ದಾರೆ, ನಾನಿದ್ದೇನೆ, ಮತ್ತು ಹಾಗೆ ಕೆಲಸಗಳು ನಡಿಬೇಕಲ್ಲ, ಈಗ 2 ಇರುವುದರಿಂದ ಸ್ವಲ್ಪ ಆದಾಯಗಳು ಉತ್ತಮವಾಗಬಹುದೆಂಬ ಬಯಕೆಯಿಂದ ತಂದೆಯವರು ಸಾಲವನ್ನು ಮಾಡಿ
ನಾ ಒಂದು ಜೊತೆ ಇರುವ ಮನೆ ಎತ್ತು ಇರುವಂಥ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಮತ್ತೆ 2 ಜೊತೆಯನ್ನು ಮತ್ತೆ ತಗೊಂಡ್ರು. ಜಮೀನು ತಗೊಂಡ್ರು, ಲಾವಣಿ ತೆಗೆದುಕೊಂಡೆವು. ಮತ್ತು ನಾವು ಸ್ವಲ್ಪ ಬ್ಯಾಂಕ್ನಿಂದ ಮತ್ತು ಜನರಿಂದ ಬಡ್ಡಿಗೆ ಸಾಲ ತಂದುಕೊಂಡು ಸ್ವಲ್ಪ ಬೆಳೆಯೆಲ್ಲ ಜಾಸ್ತಿ ಮಾಡಬೇಕಂತ ಗೊಬ್ಬರಗಳನ್ನು ಮತ್ತು ಔಷಧಿಗಳನ್ನೆಲ್ಲ ತೆಗೆದುಕೊಳ್ಳೋಕ್ಕೆ ಹೀಗೆ ಸ್ವಲ್ಪ ಬೆಟರಾಗಿ ಉತ್ತಮವಾದ ರೀತಿಯಲ್ಲಿ ವ್ಯವಸಾಯ ಮಾಡಬೇಕೆಂಬ ಬಯಕೆಯಿಂದ ಎಲ್ಲ ಕೂಡಿಸಿಕೊಂಡೆವು. ಆದರೆ ವ್ಯವಸಾಯಕ್ಕೆ ನಿಂತುಕೊಂಡೆವು. ವ್ಯವಸಾಯ ಮುಂದುವರಿತಾ ಇದೆ. ವ್ಯವಸಾಯ ಒಳ್ಳೆ ರೀತಿಯಲ್ಲಿ ಪ್ರಾರಂಭದ ಫಸಲು ನಾವು ಬೀಜ ಬಿತ್ತುವಂಥ ಸಂದರ್ಭ ಎಲ್ಲ ನಮಗೆ ಅನುಕೂಲವಾಗಿಯೇ ಇತ್ತು. ಒಳ್ಳೆಯ ಮಳೆ ಇತ್ತು, ಒಳ್ಳೆಯ ಬಿಸಿಲಿತ್ತು, ಒಳ್ಳೆಯ ಚಳಿ ಇತ್ತು, ಬೆಳೆಗೆ ಬೇಕಾಗಿರುವ ಎಲ್ಲ ಅನುಕೂಲಗಳಿತ್ತು. ಎಲ್ಲ ತುಂಬ ನಾರ್ಮಲ್ಲಾಗಿ ಆ ವರ್ಷ ಊರಿನ ಜನ ಎಲ್ಲ ಹೇಳಿದರು, ಇನ್ಮೇಲೆ ಪಾಪಚನನ್ನು ಹಿಡಿಯೋರು ಯಾರು? ನಮ್ಮ ತಂದೆ ಹೆಸರು ಪಾಪಚನ ಅಂತ. ಪಾಪಚನನ್ನು ಹಿಡೀಲಿಕ್ಕೆ ಯಾರಿಲ್ಲ ಈಗ, ಯಾಕಂದರೆ ಮಗನು ದುಡಿಲಿಕ್ಕೆ ನಿಂತಿದ್ದಾನೆ, ಅವರ ಗದ್ದೆಯ ಫಸಲೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಎಂಬುದಾಗಿ. ಆದರೆ ಒಂದು 3 ತಿಂಗಳ 4 ತಿಂಗಳ ಆಗಿ ಫಸಲೆಲ್ಲ ಮೇಲೆ ಬೆಳೆದು ಬಂದು ಹೂ ಬಿಡುವಂಥ ಬೀಜಗಳು ಉತ್ಪನ್ನ ಆಗುವಂಥ ಕಾಲಕ್ಕೆ ಸಮಯಕ್ಕೆ ಬಂದಾಗ ತಕ್ಷಣ ಮಳೆ ಹೋಗಿ ಬರಗಾಲ ಬಂದು ಬೆಳೆಯೆಲ್ಲ ಸುಟ್ಟೋಯ್ತು. ಆವಾಗ ನನಗೆ ಮಾನಸಿಕವಾಗಿ ಸ್ವಲ್ಪ ಅಸ್ವಸ್ಥಗೊಂಡು ನನ್ನ ಪ್ರಜ್ಞೆ, ನನ್ನ ಜ್ಞಾನ, ನನ್ನ ತಿಳುವಳಿಕೆ ಎಲ್ಲವನ್ನು ಕಳ್ಕೊಂಡು ಮನೆಯಲ್ಲಿ ಸ್ವಲ್ಪ ಗೊಂದಲ, ಅಸಮಾಧಾನ, ಸಾಲದ ಬಾಧೆಗಳು ಇವೆಲ್ಲದರ ನಿಮಿತ್ತ ಮಾನಸಿಕವಾಗಿ ಒಡೆದು ಹೋಗಿ ಜೀವನವೇ ಬೇಡ ಅಂದುಕೊಂಡಂಥ ಕಾಲಘಟ್ಟದ ಒಂದು ಸಮಯದಲ್ಲೇ ಒಂದು ದಿವಸ ಸರಿ ಎಲ್ಲರೂ, ನಾನು ಅವಾಗ ಏನಂತ ಒಂದು ದೊಡ್ಡ ಭಕ್ತಿ ಇಲ್ಲ, ಆಲಯಕ್ಕೆ ಹೋಗೋದು, ಚರ್ಚಿಗೆ ಹೋಗೋದು, ಸುಮ್ಮನೆ ಹೋಗೋದು, ಎಲ್ಲರೂ ಹೋಗ್ತಾರೆ ಅಂತ ಹೋಗೋದು ಬರೋದು ಅಷ್ಟೇ ಇತ್ತು. ಆಂತರ್ಯದಿಂದ ಒಳಗಡೆಯಿಂದ ಒಂದು ಭಕ್ತಿ ಇರಲಿಲ್ಲ. ಆಗ ಹೇಗೂ ಒಂದು ದಿನ ಒಂದು ಕುಟುಂಬದಲ್ಲಿ ಒಂದು ಪ್ರಾರ್ಥನೆ ನಡೀತಾ ಇರುವಾಗ ಆ ಪ್ರಾರ್ಥನೆಯಲ್ಲಿ ಹೋದಾಗ ಅಲ್ಲಿ ಒಬ್ಬರು ಬೋಧಕರು, ದೇವ ಸೇವಕರು ಉತ್ತಮವಾದ ಒಂದು ದೈವ ಸಂದೇಶವನ್ನು ಕೊಟ್ಟರು. ಆ ಸಂದೇಶ ಬೇರೆ ಏನಲ್ಲ, ಒಬ್ಬ ಮನುಷ್ಯನು ಇಡೀ ಲೋಕವನ್ನೆಲ್ಲ ಸಂಪಾದನೆ ಮಾಡಿ ಅವನು ತನ್ನ ಆತ್ಮವನ್ನು ನಷ್ಟಪಡಿಸಿಕೊಂಡರೆ ಏನು ಪ್ರಯೋಜನ? ಮತ್ತೊಂದು ವ್ಯಕ್ತಿ ಹೇಳ್ತಾನೆ, ಈಗೋ ನಾನು ಸಾಕಷ್ಟು ಬೆಳೆಯನ್ನು ಬೆಳೆದೆ, ನನ್ನ ಗೋಡಾವನದಲ್ಲಿ ಸೇರಿಸಿ ಹಾಕುತ್ತೇನೆ, ನಾನು ಕೂಡಿಟ್ಟದನ್ನಕ್ಕೆ ಹೇಳಿಕೊಂಡು ಕಂಡುಕೊಂಡು ನೋಡಿಕೊಂಡು ನಾನು ಹೀಗೆ ಹೇಳ್ತೇನೆ, ನನ್ನಷ್ಟಕ್ಕೆ ನಾನು ತಿನ್ನು ಕುಡಿ ಸಾಕಷ್ಟು ನಿನಗಿದೆಯಲ್ಲ ಅಂತ ಹೇಳ್ತೇನೆ ಅನ್ನೋಂಥ ಅದರ ಅಂತ್ಯದ ಅವರಿಗೆ ಬಂದಂಥ ಸಂಭವಿಸಿದಂಥ ಘಟನೆಗಳ ವಿಚಾರಗಳನ್ನು ತಿಳಿಸಿದಾಗ ಅವತ್ತು ನನಗೆ ನನ್ನ ಆತ್ಮಕ್ಕೆ ಒಂದು ದೊಡ್ಡ ಸ್ಪರ್ಶವಾಯಿತು. ನಿಜವಾಗಿಯೂ ಆ ದೈವ ವಾಕ್ಯದ ಸಂದೇಶವೇ ನನ್ನನ್ನು ಅವತ್ತು ರಕ್ಷಣೆ ಅನುಭವಕ್ಕೆ ನಡೆಸಿದ್ದು. ಆ ವಚನ ಕೇಳಿ ರಕ್ಷಣೆಯ ಆ ಮಾತುಗಳು, ಅವರ ಹೇಳಿದ ಬೋಧನೆ ಇದು ಬೇರೆ ಯಾರಿಗೂ ಹೇಳ್ತಾ ಇಲ್ಲ, ನನಗೇನೆ ಹೇಳ್ತಾ ಇರುವಂಥ ಪ್ರಸಂಗ ಇದು ಅನ್ನುವಂಥ ಮಾತು ಎನ್ನುವಂಥದ್ದು ನನಗೆ ಅರಿವಾಗಿ ನಾನು ನನ್ನ ಕೈಯನ್ನು ಹೀಗೆ ಕಾಲು ಮಡಚಿಕೊಂಡು ಹೀಗೆ ಗದ್ದೆ ಕೂತ್ಕೊಂಡು ನಾನು ಕೆಳಗೆ ತಲೆ ಬಾಗಿ ಕೂತ್ಕೊಂಡು ನನ್ನ ಕಣ್ಣೊಳಗಡೆ ಕಣ್ಣೀರು ಹರಿಲಿಕ್ಕೆ ಪ್ರಾರಂಭ ಆಯಿತು. ಹೌದು, ನಾನು ಕೂಡ ಅದೇ ಥರ ಮಾಡಿದ್ನಲ್ಲ, ದೊಡ್ಡವನಾಗಬೇಕು, ಸಂಪಾದನೆ ಮಾಡಬೇಕು, ಇನ್ನೂ ಜಮೀನು ಬೇಕು, ಅದು ಬೇಕು, ಇದು ಬೇಕು, ನಾನು ದೊಡ್ಡವನಾಗಬೇಕು, ಆಸ್ತಿ ಉಳ್ಳವನಾಗಬೇಕು ಅಂತೆಲ್ಲ ಬಯಸಿದ್ದು ಇದು ನನ್ನ ಜೀವಿತದ ಕಥೆಯಾಗಿ ಕಾಣ್ತಾ ಇದೆಯಲ್ಲ ಅಂತ ಅನುಭವಗಳಾಯಿತು. ಆ ವಾಕ್ಯದ ಪಶ್ಚಾತ್ತಾಪದಲ್ಲಿ ಮುಂದೆ ನಾನು ಹಿಂಗೆ ಕೂತಿರುವಾಗ ಅವರು ಕೊನೆಗೆ ಬಂದಾಗ, ಸಂದೇಶದ ಕೊನೆಗೆ ಬಂದಾಗ ಅವರೊಂದು ಮಾತು ನಮಗೆ, ಕ್ರಿಸ್ತನಲ್ಲಿ ಜೀವನವನ್ನು ಬಿಟ್ಟುಕೊಟ್ಟು ಬದುಕಿ ಆಶೀರ್ವಾದ ಪಡೆಯೋದಕ್ಕೆ ಯಾರಾದರೂ ಮನಸ್ಸು ಮಾಡ್ತೀರಾ ಅಂತ ಕೇಳಿದಾಗ ಅವತ್ತು ನನ್ನ ಹೃದಯವನ್ನು ನಾನು ಬಿಟ್ಟುಕೊಟ್ಟೆ. ಇದು 1992ರ ಕೊನೆಯ ಗಳಿಗೆಯಲ್ಲಿ ನಡೆದಂಥ ಘಟನೆ ಇದು. ನಾನು 92ರಲ್ಲಿ ನನ್ನ SSLC ಮುಗಿಸಿ 6 ತಿಂಗಳಿಗೆ ಬಂದು ನಡೆದಂತಹ ಒಂದು ಘಟನೆ. 92ನೆಯ ಕೊನೆಯ ಡಿಸೆಂಬರ್ 10 ಆಗ್ತಾ ಇರುವಾಗ ನಾನು ಈ ಅನುಭವ ಒಂದು ಕುಟುಂಬದ ಮನೆಯಲ್ಲಿ ಕೇಳಿದ ವಾಕ್ಯದ ಮುಂದೆ ಪರಿವರ್ತನೆ ಹೊಂದಿ ನನ್ನ ಹೃದಯವನ್ನು ಯೇಸುವಿಗೆ ಬಿಟ್ಟುಕೊಟ್ಟು ಅವತ್ತು ಕುಟುಂಬ ಪ್ರಾರ್ಥನೆ ಮುಗಿದ ಮೇಲೆ ನಾನು ಸೀದಾ ಹೋಗಿ ಮನೆಗೆ ಮಲ್ಕೊಂಡೆ. ಮಲಗಿದಾಗ ಊಟ ಮಾಡಲಿಕ್ಕೆ ಹೋಗಲಿಲ್ಲ, ಏನಕ್ಕೂ ಹೋಗಲಿಲ್ಲ. ಮಲಗಿದಾಗ ಅವತ್ತು ರಾತ್ರಿ ನಾನು ಮಲಗಿದಾಗ ನನಗೆ ದೇವರು ಒಂದು ಕನಸನ್ನು ತೋರಿಸಿಕೊಟ್ರು. ಈ ಸೇವಕರು ಯಾವ ರೀತಿಯಲ್ಲಿ ಜನರಿಗೆ ಬೋಧನೆ ಮಾಡ್ತಾ ಇದ್ದಾರೋ, ವಾಕ್ಯವನ್ನು ಹೇಳ್ತಾ ಇದ್ದಾರೋ, ಅದೇ ರೀತಿಯಲ್ಲಿ ನಾನು ನಿಂತುಕೊಂಡು ಹೇಳುವಂಥ ಒಂದು ಕನಸು ಕಂಡೆ. ಕನಸು ಕಂಡು ನಾನು ಇಯೋಬನ ಪುಸ್ತಕದಿಂದ ವಾಕ್ಯವನ್ನು ತೆಗೀರಿ ಅಂತ ಜನರಿಗೆ ಹೇಳಿ ಬೋಧನೆ ಮಾಡುತ್ತರ ಒಂದು ಕನಸು, ಸ್ವಲ್ಪ ಸಮಯ ಕನಸು ಕಂಡೆ.
ಅದಾದಮೇಲೆ ಅದು ಯಾಕೆ ಕನಸು ಬಂತು, ಏನಕ್ಕೆ ಕನಸಾಯಿತು ಏನಂಬುದು ನನಗೇನು ಅದು ಗೊತ್ತಾಗದೆ ನಾನು ಅದನ್ನಷ್ಟಕ್ಕೆ ಬಿಟ್ಟುಬಿಟ್ಟಿದ್ದೆ. ಆಮೇಲೆ ಆ ರಕ್ಷಣೆ ಅನುಭವಕ್ಕೆ ಪಶ್ಚಾತ್ತಾಪಕ್ಕೆ ಬಂದು ಸ್ವಲ್ಪ ಕಾಲ ನಾನು ಮತ್ತೆ ಪಾಪದಲ್ಲಿ ಜೀವಿಸಿದೆ. ಆದರೆ ದೇವರು ಸರಿಯಾದ ಸಮಯಕ್ಕೆ ನನ್ನನ್ನು ಒಂದು 93ನೇ ಇಸ್ವಿಯ ಆ ಒಂದು 94ನೇ ಇಸ್ವಿಗೆ ಬರುವಷ್ಟೊತ್ತಿಗೆ ದೇವರ ಕರೆ ನನ್ನ ಮೇಲೆ ಇದೆ ಎಂಬುದು ನನಗೆ ಖಚಿತವಾಯಿತು. ಏನೇ ಕೆಲಸಗಳು ಮಾಡಲಿಕ್ಕೆ ಹೋಗ್ತಾ ಹೋದರೂ ಅಲ್ಲೆಲ್ಲ ಒಂದು ಶೂನ್ಯತೆ. ಅದು ನನಗೆ ಗೊತ್ತಾಯಿತು, ದೇವರ ಕರೆ ನನ್ನ ಮೇಲೆ ಇದೆ ಎಂಬುದಾಗಿ ಅಭಿಷಕ್ತರುಗಳ ಮೂಲಕನೂ ತಿಳಿದುಕೊಂಡೆ, ಬೈಬಲ್ ವಾಕ್ಯವನ್ನು ಓದುವುದರ ಮೂಲಕನೂ ತಿಳಿದುಕೊಂಡೆ, ಮತ್ತು ಬೋಧಕರು ಪ್ರವಾದಿಗಳು ಕೂಡ ನನ್ನ ತಲೆ ಮೇಲೆ ಕೈ ಇಟ್ಟು ನನಗೆ ಹೇಳುವುದರ ಮೂಲಕ ನನಗೆ ಗ್ರಹಣ ಶಕ್ತಿ ಉಂಟಾಯಿತು. ಹಾಗೆ 96ನೇ ಇಸ್ವಿಯಲ್ಲಿ ನಾನು ಇನ್ನು ಕೆಲಸಕ್ಕೆ ಯಾವುದಕ್ಕೂ ಹೋಗುವುದಿಲ್ಲ, ಲೋಕದ ಕೆಲಸಗಳು ಲೋಕದ ವ್ಯವಹಾರಗಳು ಯಾವುದಕ್ಕೂ ನಾನು ಇನ್ನು ಹೋಗುವುದಿಲ್ಲ. ನನಗೆ ಸೌಖ್ಯ ಕೊಟ್ಟ, ನನ್ನ ಮಾನಸಿಕ ನೆಲೆಯನ್ನು ಸ್ಥಿರಗೊಳಿಸಿ ನನ್ನನ್ನು ಯಥಾಸ್ಥಿತಿಗೆ ತಂದಂಥ ದೇವರಿಗಾಗಿ ಬದುಕಿರುವವರೆಗೂ ಸೇವೆ ಮಾಡ್ತೇನೆಂಬ ತೀರ್ಮಾನ ತಗೊಂಡು 93ರಲ್ಲಿ ರಕ್ಷಣೆಯ ಪರಿಪೂರ್ಣೆಯಾಯಿತು. ಅದೇ 93ರಲ್ಲಿ ದೀಕ್ಷಾಸ್ಥಾನ ತಗೊಂಡೆ. 94ರಲ್ಲಿ ನಾನು ಉತ್ತಮವಾದ ಬಾಂಧವ್ಯದೊಂದಿಗೆ ದೇವರೊಂದಿಗೆ ಬದುಕಿದೆ. 96ನೇ ಇಸ್ವಿಗೆ ನಾನು ಇಂಡಿಯಾ ಪೆಂತಕೋಸ್ ದೇವರ ಸಭೆ ಕರ್ನಾಟಕ IPC ಬೈಬಲ್ ಕಾಲೇಜು ಬೆಂಗಳೂರು ಹೆಡ್ ಕ್ವಾರ್ಟರ್ಸ್ ಹೊರಮಾವತ್ರ ಇರತಕ್ಕಂಥ ಬೈಬಲ್ ಕಾಲೇಜಿಗೆ ಹೋಗಿ ನಾನು ವೇದಾಧ್ಯಯನವನ್ನು ಕಲಿತೆ. 2 ವರ್ಷಗಳು ವೇದಾಧ್ಯಯನವನ್ನು ಕಲಿತೆ. 2 ವರ್ಷದ ವೇದಾಧ್ಯಯನ ಕಾಲ ಅಂತ ಹೇಳಿದ್ರೆ ನನಗೆ ತುಂಬ ಕಷ್ಟಗಳಿಂದ ನಾನು ಕಲಿತೆ. ಮನೆಯಿಂದ ಯಾವ ಸಪೋರ್ಟ್ ನನಗಿಲ್ಲ. ನನ್ನ ತಂದೆಯ ಕೈಯಿಂದ 96ನೇ ಇಸ್ವಿ ಆರಂಭ ಘಟ್ಟದಲ್ಲಿ 500 ರೂಪಾಯಿ ತಗೊಂಡು ಅವರು ನನಗೆ 500 ರೂಪಾಯಿ ನನ್ನ ಪಾಕೆಟಲ್ಲಿ ಇಟ್ಟು ನನ್ನ ಪ್ರಾರ್ಥಿಸಿ ಕಳಿಸಿದಂಥ ದಿವಸ ನಿಮಿಷ ಈಗಲೂ ನನಗೆ ಚೆನ್ನಾಗಿ ಗೊತ್ತು. ಅವರಿಗೆ ನೀವು ಬೈಬಲ್ ಸತ್ಯವೇದ ಅಧ್ಯಯನಕ್ಕೆ ಹೋಗೋದಕ್ಕೆ ಸಂತೋಷ. ಅವರು ಈ ಥರ ನನಗೆ ಆಗಿದ್ದು ಸಮಸ್ಯೆಗಳು, ಮನೆಯಲ್ಲಿ ರೋಗಗಳೆಲ್ಲ ಬಂದು ಮನೆಯಲ್ಲಿ ತಾಯಿಗೂ ಕೂಡ ಸ್ವಲ್ಪ ಅನಾರೋಗ್ಯ ಬಂತು, ನನಗೂ ಕೂಡ ಈಗ ನಾನೀಗ ಸೇವೆಗೆ ಹೋಗ್ತೀನಿ ಅನ್ನೋ ತೀರ್ಮಾನಕ್ಕೆ ಬಂದ ಮೇಲೆ ಅವರಾಗಿ ಅಡ್ಡಿ ಮಾಡದೆ ನನ್ನನ್ನು ಸಪೋರ್ಟ್ ಮಾಡಿ ನೀನು ದೇವ್ರ ಸೇವೆಗಾಗಿ ಹೋಗು, ನಿನ್ನನ್ನು ದೇವರು ಕಾಪಾಡಿದಾನಲ್ಲ ಅಂತೇಳಿ ಅವರಿಗೂ ಸಮ್ಮತಿ ಇತ್ತು. ಬಸ್ ಇನ್ನೊಂದು ಅದರ ಮಧ್ಯದಲ್ಲಿ ನಾನು ಕೇಳ್ತೇನೆ, ನೀವು ಮಾನಸಿಕ ಅಸ್ವಸ್ಥರಾಗಿರ ಅಂತ ಹೇಳಿದ್ರೆ ಅದೆಲ್ಲ ನಿಮ್ಮದು ಏನು ಎಲ್ಲ ಜಮೀನೆಲ್ಲ ನಷ್ಟವಾಗಿ ಸುಟ್ಟು ಹೋಗಿ ನಮಗೆ ಎಷ್ಟು ಸಮಯ ಆ ರೀತಿ ಇದ್ದೀರಿ ನೀವು? ನಾನು ಸ್ವಲ್ಪ ಶಾರ್ಟ್ ಟೈಮ್, ಒಂದು 3 ತಿಂಗಳ ನನಗೆ ಆ ರೀತಿಯ ಅದು ನಾನು ಈಗ ನನಗೆ ಅನ್ನಿಸ್ಕೊಳ್ತೇನೆ ಅದು ಮಾನಸಿಕ ಅಸ್ವಸ್ಥತೆ ಅಲ್ಲ, ದೇವರು ನನ್ನನ್ನು ಈ ರೀತಿಯ ಒಂದು ಕಡೆಗೆ ಸೇವೆಗೆ ನನ್ನನ್ನು ತಿರುಗಿಸಬೇಕಾಗಿತ್ತು. ಅದಕ್ಕಾಗಿ ಶಾರ್ಟ್ ಟೈಮಲ್ಲಿ ದೇವರು ನನ್ನ ವಿಚಾರಗಳಲ್ಲಿ ಏನೆಲ್ಲ ಇದ್ದವೋ ಅದನ್ನೆಲ್ಲ ಅಳಿಸಿ ಹಾಕಲಿಕ್ಕೆ ಒಂದು ನಿಶಬ್ದ ಕಾಲ, ಒಂದು ಶೂನ್ಯ ಕಾಲವಾಗಿ ನನ್ನನ್ನು ದೇವರು ಮಾಡಿರಬಹುದು ಅಂತ ನನಗೆ ಆಮೇಲೆ ಆತ್ಮಿಕವಾಗಿ ಯಾಕಂದರೆ ದೇವರ ಮಕ್ಕಳಲ್ಲಿ ದೇವರ ಚಿತ್ತ ಮಾತ್ರ ಇರ್ತದೆ. ಹೌದೌದು ಹೌದು. ಅದಕ್ಕಾಗಿ ದೇವರ ಚಿತ್ತ ನಿಮ್ಮ ಮೇಲೆ ಇತ್ತು. ಯಾಕಂದರೆ ದೇವರು ಯಾವ ರೀತಿಯಾಗಿ ನಿಮ್ಮನ್ನು ಆತನ ಕಡೆಗೆ ತಿರುಗಿಸಬೇಕಿತ್ತು. ಹೌದು, ಆ ರೀತಿ ದೇವರೊಂದು ಕಾರ್ಯ ಮಾಡಿದಾನೆ. ನಂತರ ನಾನು ಬೈಬಲ್ ಕಾಲೇಜಿಗೆ ನಮ್ಮ ತಂದೆಯವರು ಹಾಗೆ ಹೇಳಿ ನನ್ನನ್ನು ಕಳಿಸಿದರು. 2 ವರ್ಷದ ಕೋರ್ಸ್ ಆಗಿತ್ತು ನಮ್ಮ ಇಂಡಿಯಾ ಪೆಂತಕೋಸ್ ದೇವರ ಸಭೆ. ನಮಗೆ CTH ಕೋರ್ಸು, ಅದು 2 ವರ್ಷದ ಕೋರ್ಸು. ಪ್ರಾರಂಭದ 6 ತಿಂಗಳಿಗೆ ಒಂದು ಸೆಮಿಸ್ಟ್ರಿ ಅದು. ಸೊ ಪ್ರಾರಂಭದ 6 ತಿಂಗಳದ ಸೆಮಿಸ್ಟ್ರಿ ಮುಗಿದಾಗ ನಾನು ಬಹಳ ಬೈಬಲ್ ಕಾಲೇಜಲ್ಲಿ ಸ್ವಲ್ಪ ನಿರಾಶಿತನಾದೆ. ಯಾಕಂದರೆ ನಾನು ಟ್ಯಾಬ್ಲೆಟ್ಗಳು, ಈ ಮಾನಸಿಕ ರೋಗದ ಅಸ್ವಸ್ಥತೆ ಕಾರಣದಿಂದೆಲ್ಲ ಸ್ವಲ್ಪ ಟ್ಯಾಬ್ಲೆಟ್ ಅದು ತೊಗೊಳ್ತಿದ್ದೆ. ಆ ಟ್ಯಾಬ್ಲೆಟ್ ಅದು ತೊಗೊಳ್ತಾ ಇರೋದ್ರಿಂದ ನನಗೆ ಕಣ್ಣು ಮಂಜು ಕಟ್ಟುವುದು, ಕಣ್ಣಲ್ಲಿ ನೀರು ಬರುವುದು, ಪೆನ್ನನ್ನು ಹಿಡಿದುಕೊಂಡು ಬರೀಲಿಕ್ಕಂದರೆ ಕೈ ನಡುಗುವುದು, ನನಗೆ ಯಾವುದೇ ನೋಟ್ಸ್ಗಳನ್ನಾಗಲಿ ಅಲ್ಲಿ ಕಲಿಸುವ ಬೋಧಕರು ಕಲಿಸುವಂಥ ಯಾವ ಪಾಠಗಳನ್ನಾಗಲಿ ಚೆನ್ನಾಗಿ ಓದುವುದಕ್ಕಾಗಲಿ, ಅಕ್ಷರಗಳಿಂದ ಚೆನ್ನಾಗಿ ಅದನ್ನು ಕಲಿಯುವುದಕ್ಕಾಗಲಿ ಹೇಳುವುದಕ್ಕಾಗಲಿ ನನಗೆ ಬರ್ತಿರಲಿಲ್ಲ. ಆಗ 6 ತಿಂಗಳದ ಸೆಮಿಸ್ಟ್ರಿ ಮುಗಿದಾಗ ಎಕ್ಸಾಮ್ ಬಂತು. ಎಕ್ಸಾಮ್ ಬಂದಾಗ ನನಗೆ ಉತ್ತಮವಾದ ರೀತಿಯಲ್ಲಿ ಯಾವುದೂ ಉತ್ತರಗಳನ್ನು ಬರೀಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು, ಮತ್ತು ಟೀಚರ್ಸ್ಗಳು ನನ್ನನ್ನು ಕ್ವಶನ್ ಮಾಡೋದು, ಸ್ವಲ್ಪ ನಮ್ಮನ್ನು ಅಂದರೆ ಒಂದು ಒಳ್ಳೆಯ ಸ್ಟ್ಯಾಂಡರ್ಡ್ ಆಗಿ ಕಲಿತಾ ಇರುವಂಥವ್ರಿಗೆ ಒಂದು ಪ್ರೋತ್ಸಾಹ ಇರುತ್ತೆ. ಆದರೆ ನಾವು ಫೇಲ್, ಎಲ್ಲ ಸಬ್ಜೆಕ್ಟಿಗೂ ಫೇಲ್ ಅನ್ನುವಂಥ ವಿಚಾರಗಳು ಬಂದಾಗ ತುಂಬ ನಿರಾಶೆಯಾಗಿ ಕೊನೆಗೆ 6 ತಿಂಗಳಲ್ಲಿ ನಾನು ಬೇಸತ್ತುಕೊಂಡೆ. ನನ್ನ ಸೇವೆಗೆ ನನ್ನನ್ನು ದೇವರು ಕರೆದಿದ್ದರೆ ನನಗೆ ಎಲ್ಲ ಹೊರ ಕೊಡ್ತಿದ್ದ ದೇವರು. ನಾನು ಇದನ್ನು ಕಲಿತಾ ಇದ್ದರೆ ನನಗೆ ಯಾವ ಹೊರ ಇಲ್ಲ. ಎಲ್ಲರೂ ಒಳ್ಳೊಳ್ಳೆ ರೀತಿಯಲ್ಲಿ ಬರೋದು 80-90 ಪಾಸ್ ಆಗಿದ್ದಾರೆ. ಅವರು ಎಲ್ಲ ಅವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಗೊತ್ತು, ಅವ್ರಿಗೆ ಪ್ರಸಂಗ ಮಾಡಲಿಕ್ಕೆ ಗೊತ್ತು. ನನಗೆ ಚಾಪಲಲ್ಲಿ ಪ್ರಸಂಗ ಮಾಡಂತ ಹೇಳಿದ್ರೆ ನನಗೆ ಕೈಕಾಲು ನಡುಗ್ತಿತ್ತು. ನಾನೊಂದು ಪೇಜಲ್ಲಿ ಬರೆದುಕೊಂಡು ಹೋಗ್ತಿದ್ದೆ. ಬರೆದಿರುವುದನ್ನು ಓದಿದರೆ ಎಷ್ಟು ತನಕ ನಾವು ಮಾಡ್ಬೋದು. 2 ನಿಮಿಷದಲ್ಲಿ ಬರೆದಿರೋದು ಓದಿ ಮುಗೀತು. ಮತ್ತೇನು ಹೇಳಬೇಕು? ಇನ್ನು ಅರ್ಧ ತಾಸು ಟೈಮ್ ಇರುವಾಗ ಏನು ಹೇಳಬೇಕು? ಆ ರೀತಿಯ ಪರಿಸ್ಥಿತಿಯಲ್ಲಿದೆ. ಆದರೆ
ಆವತ್ತು 6 ತಿಂಗಳದ ಆ ಒಂದು ಸೆಮಿಸ್ಟ್ರಿ ಮುಗಿದು ಎಕ್ಸಾಮ್ ಮುಗಿದು ಒಂದು ದಿವಸ ರಾತ್ರಿ ನಾನು ರಾತ್ರಿ ಇನ್ನು ತಂದೆ ತಾಯಿಗೂ ತಿಳಿಸ್ಬಾರ್ದು, ಯಾವ ಬಂಧು ಮಿತ್ರರಿಗೂ ತಿಳಿಸ್ಬಾರ್ದು, ಬೈಬಲ್ ಕಾಲೇಜಿನ ಯಾರಿಗೂ ತಿಳಿಸ್ಬಾರ್ದು. ರಾತ್ರಿ ಬೈಬಲ್ ಒಂದು ಮಾತ್ರ ತಗೊಂಡು ನನ್ನ ಬಟ್ಟೆ ತಗೊಂಡು ನಾನು ಆ 6 ತಿಂಗಳ ಕಲಿತಿರುವಂಥ ಎಲ್ಲ ನೋಟ್ಗಳನ್ನೆಲ್ಲ ಅಲ್ಲೇ ಬಿಟ್ಟು ನಾನು ಬೈಬಲ್ ಕಾಲೇಜಿನಿಂದ ತಪ್ಪಿಸಿಕೊಂಡು ಯಾವುದಾದ್ರೂ ಕಂಪನಿಗಳಾಗಲಿ ಅಥವಾ ಯಾವುದಾದ್ರೂ ಕೆಲಸದ ಸ್ಥಳಕ್ಕೆ ಹೋಗಿ ಸೇರ್ಕೋಬೇಕು ಅನ್ನುವಂತಹ ವಿಚಾರ ಕೂಡ ನನಗೆ ಬಂತು. ಅವತ್ತು ರಾತ್ರಿ ನಾನು ಮಲಗಿದಾಗ ದೇವರಾತ್ಮ ನನಗೆ ಒಂದು ವಾಕ್ಯ ಬೈಬಲ್ ಓದುವಂಥ ಒಂದು ಪ್ರೇರಣೆ ಬಂತು. ಆ ಸಮಯದಲ್ಲಿ ನನ್ನ ಆತ್ಮಕ್ಕೆ ಬಹಳ ಎಚ್ಚರಿಕೆಯನ್ನು ನನ್ನನ್ನು ಹೃದಯವನ್ನು ತಾಟಿ ಈ ದೇವರ ಸೇವೆಯನ್ನು ಬಿಟ್ಟು ಹೋಗಲೇಬಾರದು ಅನ್ನತಕ್ಕಂಥ ರೀತಿಯಲ್ಲಿ ಒಂದು ವಚನ ನನ್ನ ಆತ್ಮಕ್ಕೆ ಮಾತನಾಡಿತು. ಆ ವಾಕ್ಯ ಯಾವತ್ತು ನಾನು ಅದನ್ನು ಮರೆಯುವುದಿಲ್ಲ. 138ನೇ ಕೀರ್ತನೆ 8ನೇ ವಚನ, ಯೆಹೋವನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು, ಯೆಹೋವನೇ ನಿನ್ನ ಕೃಪೆಯು ಶಾಶ್ವತವಾದದ್ದು, ನೀನು ಕೈ ಹಚ್ಚಿದ ಕೆಲಸವನ್ನು ನೆರವೇರಿಸದೆ ಬಿಡಬೇಡ. ಈ ಕೊನೆಯ ವಾಕ್ಯ ಏನಿದೆಯಲ್ಲ, ನೀನು ಯಾವುದಕ್ಕೆ ಕೈ ಹಚ್ಚಿದೆಯೋ ಆ ಕೆಲಸವನ್ನು ನೆರವೇರಿಸದೆ ಬಿಡಬೇಡ. ನಾನು ಕೈ ಹಚ್ಚಿದ ಕೆಲಸ ಬೈಬಲ್ ಕಾಲೇಜ್ ಕಲಿಯೋದು. ನಾನು ಇಳಿದು ಬಂದಿರೋದು ಬೈಬಲ್ ಕಾಲೇಜ್ ಕಲೀಲಿಕ್ಕೆ. ದೇವ್ರು ನನಗೆ ಹೇಳ್ತಾನೆ, ನಿನ್ನ ಕಾರ್ಯವನ್ನು ನಾನು ಸಿದ್ಧಿಗೆ ತರುತ್ತೇನೆ, ನೀನು ಕೈ ಹಾಕಿದ ಕೆಲಸ ಮಾತ್ರ ಏನು ಮಾಡಬೇಡ, ಬಿಡಬೇಡ, ಕೈ ಬಿಡಬೇಡ, ಅದನ್ನು ಹಿಡಿದುಕೋ. ರಾತ್ರಿ ಈಗ 2ರಲ್ಲಿ ಅದೇ, ನಾನು ಹೋಗಬೇಕಾ ಇರಬೇಕಾ, ಇದ್ದರೆ ಜನರ ಮುಂದೆ ನನ್ನ ಜೊತೆ ಸ್ಟೂಡೆಂಟ್ಸ್ ಮುಂದೆ ನಾನು ಅಪಮಾನ ಹೊಂದುತ್ತಾ ಇರ್ತೇನೆ. ಯಾವಾಗಲೂ ಓದ್ಲಿಕ್ಕೆ ಬರಲ್ಲ, ಕಲೀಲಿಕ್ಕೆ ಬರಲ್ಲ. ಆಮೇಲೆ ನಮ್ಮ ನಾಯಕರು ಮತ್ತು ನಮ್ಮ ಟೀಚರ್ಸ್ಗಳು ಹೇಳ್ತಾರೆ, ನಿನಗೇನು ಪ್ರಯೋಜನ ಇಲ್ಲ, ನೀನೇನು ಸೇವೆಗೆ ಉಪಯುಕ್ತ ಆಗಲ್ಲ ಅನ್ನೋವಂಥ ಮಾತುಗಳು ಕೇಳುವಾಗ ನಿರಾಶೆ ಬರ್ತಿತ್ತು. ಅದರಲ್ಲಿ ಬೇರೆ ನಮ್ಮಲ್ಲಿ ಫೈನಾನ್ಷಿಯಲಿ ಯಾವುದೂ ಇಲ್ಲ. ಬೈಬಲ್ ಕಾಲೇಜಲ್ಲಿ ತುಂಬ ಕಷ್ಟ. ಈಗಿನ ಬೈಬಲ್ ಕಾಲೇಜುಗಳು ಅನೇಕ ಇನ್ಸ್ಟಿಟ್ಯೂಟ್ಗಳೆಲ್ಲ ಇದೆ. ಅವರಿಗೆ ಆ ಕಡೆ ಸ್ಟೈಫಂಡ್ ಕೊಡ್ತಾರೆ, ಅವರಿಗೆ ಊಟಕ್ಕೆ ಕೊಡ್ತಾರೆ, ಫ್ರೀಯಾಗಿ ಕೊಡ್ತಾರೆ, ಎಲ್ಲವನ್ನು ಕೊಡ್ತಾರೆ. ಸೇವೆಗೆ ಅನೇಕ ಅನುಕೂಲತೆಗಳಿದೆ. ಆದರೆ ನಾವು ಕಲಿಯುವಾಗ ನಮಗದು ಇರಲಿಲ್ಲ. ಈಗಲೂ ಕೂಡ ಏನು ಕೊಡದೆ ಕಲಿಯುವಂಥ ಬೈಬಲ್ ಕಾಲೇಜುಗಳು ಇದೆ. ಆದರೆ ಅಂಥ ಬೈಬಲ್ ಕಾಲೇಜಲ್ಲಿ ಕಲ್ತರೆ ನಮಗೆ ಸೇವೆಯಲ್ಲಿ ನಿಲ್ಲಲಿಕ್ಕೆ ಸಾಧ್ಯವಾಗ್ತದೆ. ಎಲ್ಲ ಸುಗಮವಾಗಿ ಎಲ್ಲ ಸುಲಿದಿಟ್ಟಿರುವ ಬಾಳೆಹಣ್ಣು ಕೊಟ್ಟು ನಮ್ಮನ್ನು ನಾವೇನಾದರೂ ಸೇವೆಗೆ ಹೋಗೋಣ ಅಂತ ಹೇಳಿದರೆ ಅದು ಯಾವುದೂ ನಮಗೆ ಸ್ಥಿರವಾಗಿ ನಿಲ್ಲಲಿಕ್ಕೆ ಸಾಧ್ಯವಾಗಲ್ಲ. ನಾನು ಬಡತನದಲ್ಲಿ ಕಷ್ಟ ಅನುಭವಿಸಿ ತುಂಬ ಪಾಪ ಜೀವಿತ ಮಾಡಿ ಇದರೊಳಗಡೆ ಕರ್ತನ ಕಡೆಗೆ ಬಂದೆ. ಅದರಿಂದ ನನಗೆ ಇನ್ನು ತಿರುಗಿ ಪಾಪ ಮಾಡಬೇಕನ್ನೋ ಆಸೆ ಇಲ್ಲ. ಎರಡನೇದು, ಕಷ್ಟದಲ್ಲಿ ಬಂದಿರೋದ್ರಿಂದ ಕಷ್ಟಗಳು ಬರುವಾಗ ಸೇವೆಯಲ್ಲಿ ಬಿಟ್ಟು ಹೋಗಬೇಕು ಅನ್ನೋಂಥ ಮನಸ್ಸು ಇಲ್ಲ. ಯಾಕಂದರೆ ಎಲ್ಲ ಥರದ ಕೆಲಸಗಳನ್ನ ಮಾಡಿದ್ವಿ ನಾವು. ಸಲಿಕೆ ಕೆಲಸ, ಎತ್ತು ಕೆಲಸ, ಎಮ್ಮೆ ಕೆಲಸ, ಗದ್ದೆ ಕೆಲಸ, ಪಶು ಬೆಳಗ್ಗೆ ಕೆಲಸ, ಎಲ್ಲ ಕೆಲಸಗಳನ್ನ ಮಾಡಿ ಬಂದವರು. ಈಗ ನಮಗೆ ಹಿಂದಕ್ಕೆ ಹೋಗುವಂಥ ಯಾವ ಇದು ಇಲ್ಲ. ಯಾಕಂದರೆ ಎಲ್ಲ ರೀತಿಯ ಕಷ್ಟಗಳೊಂದಿಗೆ ನಾವು ಕರ್ತನ ಸೇವೆಯಲ್ಲಿ ಬಂದದ್ದು. ಸೊ ಹಾಗೆ ಆ 6 ತಿಂಗಳ ಈ ವಾಕ್ಯ ಓದಿದ ಮೇಲೆ ಅವತ್ತು ರಾತ್ರಿ ಒಂದು ತೀರ್ಮಾನ ಮಾಡಿದೆ. ಇನ್ನು 1.5 ವರ್ಷ, 2 ವರ್ಷ ಕೋರ್ಸಲ್ಲಿ ಇನ್ನು 18 ತಿಂಗಳು ಕೋರ್ಸ್ ಇದೆ. ಈ 18 ತಿಂಗಳದ ಕೋರ್ಸ್ ಮುಗಿಯುವವರೆಗೆ ನಾನು ಈ ಕ್ಯಾಂಪಸ್ನಲ್ಲಿ ಬೆಳಿಗ್ಗೆ ನಮಗೆ ಅರ್ಧ ಗಂಟೆ ನಾಷ್ಟಾಗಿರುವಂಥ ಸಮಯ. ಆ ಅರ್ಧ ಗಂಟೆ ಸಮಯ ನಾನು, ದೇವರೇ, ಯಾವ ಕಾರಣಕ್ಕೂ ನಾನು ಈ ಕ್ಯಾಂಪಸ್ನಿಂದ ಹೊರಗೆ ನನ್ನನ್ನು ಗ್ರ್ಯಾಜುಯೇಟ್ ಆಗಿ ನಾನು ಹೊರಗೆ ಹೋಗುವವರೆಗೂ ಇನ್ನು ಮೇಲೆ ನಾನು ಬೆಳಗಿನ ನಾಷ್ಟ ಏನು ಮಾಡಲ್ಲ, ತೆಗೆದುಕೊಳ್ಳಲ್ಲ, ಬೆಳಗಿನ ಉಪಹಾರ ತೆಗೆದುಕೊಳ್ಳಲ್ಲ. ಆ ಅರ್ಧ ಗಂಟೆಲೆ ನಾನು ನಿನ್ನ ಸನ್ನಿಧಿಯಲ್ಲಿ ಪಾದದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತೇನೆ. ನನ್ನನ್ನು ನೀನು ಈ ವಾಕ್ಯದಲ್ಲಿ ಓದಿರೋ ಪ್ರಕಾರ ನನ್ನ ಸೇವೆಯ ಕೈ ಹಚ್ಚಿದ ಕೆಲಸಕ್ಕೆ ಒಂದು ಪೂರ್ಣತೆ ಬರುವವರೆಗೆ ನನ್ನನ್ನು ಯಾವುದೇ ಮಾನಸಿಕವಾಗಿ ಆಗಲಿ ನನ್ನ ಕೆಟ್ಟ ವಿಚಾರಗಳಿಂದಾಗಲಿ ಸೇವೆಯ ಈ ಬೈಬಲ್ ಕಲಿಯುವ ಅಧ್ಯಯನದಿಂದ ಹೊರಗೆ ಹೋಗುವಂಥ ವಿಚಾರಗಳು ಬರದೆ ನನ್ನನ್ನು ನೀನು ಜಯಕರವಾಗಿ ನಡೆಸಬೇಕನ್ನೋಂಥ ಒಂದು ತೀರ್ಮಾನ ತಗೊಂಡು ಆ ಕೋರ್ಸ್ನ ನಂತರವಾಗಿ ಎಲ್ಲರೂ 1 ತಿಂಗಳ ರಜೆ ಕೊಟ್ಟಾಗ ಎಲ್ಲರೂ ಮನೆಗೆ ಹೋದರು. ನಾನು ಮಾತ್ರ ಕ್ಯಾಂಪಸ್ ಬಿಟ್ಟು ಹೋಗಲಿಲ್ಲ. 2 ವರ್ಷ ಕಂಪ್ಲೀಟ್ ಕ್ಯಾಂಪಸ್ನಲ್ಲೇ ಇರ್ತಿದ್ದೆ. ಈಗ ನೀವು ನಾಷ್ಟ ಬಿಟ್ಟರೆ, ಬೆಳಿಗ್ಗೆ ನಾನು ಉಪಹಾರ ಬಿಟ್ಟರೆ ನಿಮಗೇನು ಅವರು ಅನ್ಲಿಲ್ವಾ? ನನಗೆ ನಾನು ಅವ್ರ ಹತ್ರ ಹೇಳಿದೆ, ಕ್ಯಾಂಪಸ್ನಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ನ ನಮ್ಮ ಡೀನ್ಗೆ ಹೇಳಿದೆ, ನಾನು ಈ ಥರ ತೀರ್ಮಾನ ತೆಗೆದುಕೊಂಡಿದ್ದೇನೆ, ನಾನು ಬೆಳಿಗ್ಗೆ ಮಾತ್ರ ಇನ್ಮೇಲೆ ಉಪಹಾರ ತಗೊಳ್ಳಲ್ಲ. ಆ ಟೈಮಲ್ಲಿ ನಾನು ಕೂತ್ಕೊಂಡು ಮೇಲೆ ಪ್ರಾರ್ಥನೆ ಮಾಡ್ತೇನೆ, ನನ್ನ ಆತ್ಮಿಕ ಬೆಳವಣಿಗೆ, ಬೈಬಲ್ ಧ್ಯಾನದ ಬೆಳವಣಿಗೆಗಾಗಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಅಂತ ತೀರ್ಮಾನ ಆಯಿತು ಅಂತೇಳಿ ಕೊಟ್ಟರು ನನಗೆ ಸಮಯ. ಎಲ್ಲರೂ ಸಂತೋಷದಿಂದ ಎಂಜಾಯ್ ಪಟ್ಟು ಅವರು ಊಟ ಉಪಹಾರ ಮಾಡ್ತಿರುವಾಗ ನಾನು ಮೇಲೆ ಮೊಣಕಾಲೂರಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತೀನಿ. ನನಗೇನು ಅವಾಗ ಪ್ರಾರ್ಥನೆ ಮಾಡೋ ವಿಧಾನಗಳು ಗೊತ್ತಿಲ್ಲ, ಬೈಬಲ್ ಓದುವ ಪದ್ಧತಿಗಳು ಯಾವುದೂ ಗೊತ್ತಿರಲಿಲ್ಲ. ಆದರೆ ದೇವರು ಆ ಪ್ರಾರ್ಥನೆ ಇವತ್ತು
ಆ ಪ್ರಾರ್ಥನೆ ನನ್ನನ್ನು ಈ 22 ವರ್ಷ ಸೇವೆಯಲ್ಲಿ ನನ್ನನ್ನು ಉಳಿಸಿರುವುದು ಆ ಪ್ರಾರ್ಥನೆ ಆಗಿದೆ, ಅವತ್ತಿನ ಪ್ರಾರ್ಥನೆ ಆಗಿದೆ. ನಂತರ ನೀವು ಬೈಬಲ್ ಕಾಲೇಜ್ 1.5 ವರ್ಷ 2 ವರ್ಷ ಕಂಪ್ಲೀಟ್ ಆಯಿತು. ಹೇಗಾಯ್ತು ಆ ಟೈಮ್? ಅದು ಉತ್ತಮವಾದ ರೀತಿಯಲ್ಲಿ 6 ತಿಂಗಳ ನಿಮಗೆ ಏನೋ ಫಲಿತಾಂಶ ಬಂದಿಲ್ಲ. ನಂತರ 6 ತಿಂಗಳ ನಂತರ ನೀವು ಉಪಹಾರ ಬಿಟ್ರಿ, 1.5 ವರ್ಷ ಹೇಗಾಯ್ತು ನಿಮ್ಮದು? ಮತ್ತೆ 1.5 ವರ್ಷದಲ್ಲಿ ನನಗೆ ದೊಡ್ಡ ನಾಲೆಜ್ ಆಗಲಿ, ಉತ್ತಮವಾದ ರೀತಿಯಲ್ಲಿ ಬರಹಗಳನ್ನು ಬರೆಯೋದಕ್ಕಾಗಲಿ ಇರುವಂಥ ಯಾವುದೇ ಒಂದು ಬೆಳವಣಿಗೆ ಬರಲಿಲ್ಲ. ಆದರೆ ಬೋಧನೆ ಮಾಡತಕ್ಕಂಥ ಎಲ್ಲ ವಿಷಯವನ್ನು ನನ್ನ ಜ್ಞಾನದಲ್ಲಿ ತೆಗೆದುಕೊಳ್ಳಿಕ್ಕೆ, ಸೊ ಅದು ಪ್ರಾಕ್ಟಿಕಲ್ ಲೈಫ್ನಲ್ಲಿ ತೆಗೆದುಕೊಳ್ಳಿಕ್ಕಿರುವಂಥ ವರ ಸಿಕ್ತು. ಮತ್ತು ನನಗೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಬೇಸರಿಕೆ ಬರ್ತಾ ಇರಲಿಲ್ಲ. ಮತ್ತು ನಾನು ಹೊರಗಡೆ ಬೇರೆ ಯಾವುದಕ್ಕಾದರೂ ಕೆಲಸಕ್ಕೆ ಹೋಗೋಣ, ಈ ಸೇವೆ ಬಿಟ್ಟು ಬಿಡೋಣ, ಇದು ನನಗೆ ಮಾರ್ಗ, ನನಗೆ ಸಂಬಂಧಪಟ್ಟದ್ದಲ್ಲ ಅನ್ನುವಂಥ ವಿಚಾರಗಳು ಬರಲಿಲ್ಲ. ಇದು ನನಗೂ ಕೂಡ ಸಂಬಂಧಪಟ್ಟಂಥ ಸೇವೆ ಅನ್ನೋಂಥ ಭಾವನೆ ಬರಲಿಕ್ಕೆ ಕಾರಣ ಪ್ರಾರ್ಥನೆ ಪ್ರಾರಂಭವಾದಾಗ ದೇವರ ಜೊತೆ ಸಂಬಂಧ ಭಾಳ ಆಯಿತು. ಅದು ನನ್ನನ್ನು ದೇವರೊಂದಿಗೆ ಅಂಟಿ ನಿಲ್ಲುವಂತೆ ಮಾಡ್ತು. ಹಾಗಾದರೆ 2 ವರ್ಷ ನೀವು ಬೈಬಲ್ ಕಾಲೇಜ್ ಪೂರ್ಣ ಮಾಡಿದೆ. ಪೂರ್ಣ ಮಾಡಿದ ನಂತರ ನಾನು ಪೂರ್ಣ ಆದ ನಂತರ ಅದೇ ಇನ್ಸ್ಟಿಟ್ಯೂಟ್ ಬೈಬಲ್ ಕಾಲೇಜಿನಲ್ಲಿ 4 ವರ್ಷ ನಾನು ಪಾಸ್ಟರ್ ಟಿ ಜೋಸಫ್ ಅವರ ಕೈ ಕೆಳಗೆ ಅದೇ ಸಭೆಯ ಅವರು ನಮ್ಮ ಒಂದು ಚರ್ಚ್ ಕೂಡ ಇತ್ತು. ನಾವು ಕಲಿಯುತ್ತಿರುವಂತಹ ಬೈಬಲ್ ಕಾಲೇಜ್ ಇನ್ಸ್ಟಿಟ್ಯೂಟ್ನಲ್ಲಿ ಅಲ್ಲೊಂದು ಸಭೆಯೂ ಕೂಡ ಇತ್ತು. ಆ ಸಮಯದಲ್ಲಿ ಪಾಸ್ಟರ್ ಟಿ ಜೋಸಫ್ ಅವರು ಅಧ್ಯಕ್ಷರಾಗಿದ್ದರು ನಮ್ಮ ಇಂಡಿಯಾ ಪೆಂತೆಕೋಸ್ಟ್ ದೇವಸಭೆಗೆ. ಅವರು ಆ ಸಭೆಯ ಸಭಾಪಾಲನೆ ಕಾರ್ಯವನ್ನು ಮಾಡ್ತಾಯಿದ್ರು. ಅವರ ಕೈ ಕೆಳಗೆ ಅಸಿಸ್ಟ್ ಆಗಿ ಅವರ ಜೊತೆಯಲ್ಲಿ ನಾನು ಅದೇ ಕ್ಯಾಂಪಸ್ಸಲ್ಲಿ ಇದ್ದುಕೊಂಡು ಆ ಕ್ಯಾಂಪಸ್ನ ಡೀನ್ ಆಗಿ, ಅಂದರೆ ಒಂದು ಟ್ರಾನ್ಸ್ಲೇಷನ್ ಮಾಡೋದು, ಆಮೇಲೆ ಚರ್ಚಿಗೆ ಆ ಪಾಸ್ಟರ್ ಜೊತೆಲಿ ಅಸಿಸ್ಟೆಂಟ್ ಪಾಸ್ಟರ್ ಆಗಿ ಹಿರಿಯ ಪಾಸ್ಟರನ್ನ ಎಲ್ಲ ಕಡೆ ತಗೊಂಡು ಹೋಗೋದು, ಹೀಗೆ ಮತ್ತು ಆ ಬೈಬಲ್ ಕಾಲೇಜಿನಲ್ಲಿ ಎಲ್ಲ ವಿಧವಾದ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಅಂಥ ಸಣ್ಣ ಕೆಲಸ ಅಂತಲ್ಲ, ಎಲ್ಲ ಕೆಲಸ. ಈ ಕೆಲವೊಂದು ಸಾರಿ ಸ್ಟೂಡೆಂಟ್ಸ್ಗಳಿಗೆ ಬೇಕಾದ ಕುಕ್ ಇಲ್ಲದೆ ಇರುವಂಥ ಟೈಮಲ್ಲಿ ಅಡುಗೆನೂ ಕೂಡ ಮಾಡಿ ಹಾಕಿದ್ದೇನೆ. ಆಮೇಲೆ ನಮ್ಮ ಆ ಕ್ಯಾಂಪಸ್ನ ಸುತ್ತಮುತ್ತ ಇರುವ ಎಲ್ಲ ಗಾರ್ಡನ್ಗಳನ್ನು ನೋಡಿಕೊಂಡಿದ್ದೇನೆ. ಅದಕ್ಕೆಲ್ಲ ವ್ಯವಸ್ಥೆಗಳನ್ನ ಮಾಡಿ ನೀರು ಹಾಕುವುದು, ಅದನ್ನು ನೆಡೋದು, ಬೆಳೆಸೋದು ಎಲ್ಲ ಮಾಡಿದ್ದೇನೆ. ಆಮೇಲೆ ಹಿರಿಯ ಸೇವಕರು ಕೂಡ ನನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋದರೂ ಕೂಡ ಸೇವೆಗೆ ಅವಕಾಶ ಮಾಡಿಕೊಡ್ತರು. ನನ್ನ ಜೊತೆಯಲ್ಲಿ ನಮ್ಮ ಬೈಬಲ್ ಕಾಲೇಜಲ್ಲಿ ಕಲ್ತಿರುವ ನನ್ನ ವಿದ್ಯಾರ್ಥಿ ಇದ್ದಾರೆ. ಅವರು ಒಂದು 5 ನಿಮಿಷ 10 ನಿಮಿಷ ವಾಕ್ಯ ಮಾತನಾಡಿದ ಮೇಲೆ ನಾನು ಸಂದೇಶ ಕೊಡ್ತೇನೆ ಅಂತ ಹೇಳಿ ಆಪರ್ಚುನಿಟೀಸ್ ಕೊಟ್ಟು ನನ್ನನ್ನು ಅವರು ಸೇವೆಯಲ್ಲಿ ಬೆಳೆಸ್ತಾ ಬಂದರು. ಹಾಗೆ ಅದಾದ ನಂತರ 2000ರಲ್ಲಿ ನಾನು ಮೊಟ್ಟ ಮೊದಲನೇದಾಗಿ ಬ್ಯಾಚುಲರ್ ಆಗಿ ನಾನು ಕುಣಿಗಲ್ ಅನ್ನತಕ್ಕಂಥ ಸ್ಥಳಕ್ಕೆ ಸೇವೆಯನ್ನು ತುಮಕೂರಿನಲ್ಲಿ ನಾನು 4 ವರ್ಷ ಅಲ್ಲಿನ ಸೇವೆ ಮುಗಿದ ನಂತರ ನನಗೆ ಹೊರಗಡೆ ಸೇವೆಗೆ ಹೋಗಲಿಕ್ಕೆ ಬಯಕೆ ಬಂದು ನಾನು ಹೇಳಿದೆ, ಇನ್ನು ನಾನು ಇಲ್ಲಿ ಕ್ಯಾಂಪಸ್ಸಲ್ಲಿ ಇರ್ತಾ ಇಲ್ಲ, ನನಗೆ ಹೊರಗೆ ಸೇವೆಗೆ ಕಳಿಸಿರಿ ಅಂತ ಹೇಳಿದಾಗ ನಾನು ತುಮಕೂರು ಡಿಸ್ಟ್ರಿಕ್ಟ್ ಅವರೇ ಕಳಿಸಿದ್ರು. ಕುಣಿಗಲ್ನಲ್ಲಿ ಒಂದು ಸಣ್ಣ ಮನೆ ಬಾಡಿಗೆ ತಗೊಂಡು ಅಲ್ಲಿ ನನ್ನನ್ನು ಸೇವೆಗೆ ಕಳಿಸಿದರು. ಒಬ್ಬರನ್ನೇ ನಾನು ಒಬ್ಬರಿಗೆ ಹೋದೆ. ಅಲ್ಲಿ ಹೋಗಿ ಒಂದು ತಿಂಗಳ 2 ತಿಂಗಳಾದ ಹಿಂದೆ ನಂತರವಾಗಿ ನನಗೆ ಮದುವೆ ಕಾರ್ಯ ಆಯಿತು. ನಾನು ದೇವರ ಹತ್ರ ಪ್ರಾರ್ಥನೆ ಮಾಡಿದೆ, ದೇವರ ಸೇವೆಗೆ ಪೂರ್ಣ ಸಮಯ ಡೆಡಿಕೇಶನ್ ಇರತಕ್ಕಂಥ ಒಂದು ಸಹೋದರಿಯನ್ನು ನನಗೆ ಶುಭ ವಿವಾಹವಾಗಿ ನನಗೆ ಮದುವೆಯ ಹೆಂಡತಿಯಾಗಿ ನನಗೆ ಬೇಕು ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ತಕ್ಕಂತೆ ಎಲ್ಲದಕ್ಕೂ ಎಲ್ಲಿ ಹೋಗಲಿಕ್ಕೂ ಎಷ್ಟೇ ಕಷ್ಟ ಸಹಿಸಲಿಕ್ಕೂ ಏನೇ ಇದ್ರೂ ಸಹಿಸಲಿಕ್ಕೆ ಇರತಕ್ಕಂತಹ ಆ ವಿಶ್ವಾಸದ ಮನೆಯಲ್ಲಿ ಬದುಕಿ ಬಂದಂತಹ ಒಂದು ಸಹೋದರಿಯನ್ನು ನನಗೆ ಹೆಂಡತಿಯಾಗಿ ದೇವರು ಕೊಟ್ಟನು. 2000ರಲ್ಲಿ 2000 ನಾನು ಈ ಸೇವೆ ಮುಗಿಸುವುದು ಹೆಚ್ಚು ಕಡಿಮೆ ಆವಾಗ 4 ವರ್ಷ 96ರಿಂದ 97 98. ಆಮೇಲೆ ನಾನು 2000ಕ್ಕೆ ಬಂದಾಗ ಸೇವೆಗೆ ಬಂದೆ. ಸೊ 2000ರಲ್ಲಿ ನನ್ನ ಮದುವೆ 25ರಲ್ಲಿ ನನಗೆ 25 ವಯಸ್ಸು ಆಗಿರುವಾಗ ಮೇ ತಿಂಗಳ ನನಗೆ ಮದುವೆ ಆಯಿತು. ಸೊ ಮದುವೆ ಆದ ನಂತರ ನಾನು ಅಲ್ಲೇ 8 ತಿಂಗಳ ನಾನು ಕುಣಿಗಲಲ್ಲಿ ಸೇವೆ ಮಾಡಿದೆ. ಸೊ ಅದೊಂದು ಹೊಸ ಸೇವೆ ಔಟ್ ಸ್ಟೇಷನ್ ಆಗಿತ್ತು. ಹೆಚ್ಚು ಕಡಿಮೆ ನಾನು ಅಲ್ಲಿ ಹೋಗಿ ಮೊಟ್ಟ ಮೊದಲು ಸೇವೆ ಮಾಡಿದಾಗ ಯಾರೂ ಇರಲಿಲ್ಲ. 1 ತಿಂಗಳ ನಾನು ಸುಮ್ಮನೆ ತಿರುಗಾಡ್ತಾ ಇದ್ದೆ, ಹಳ್ಳಿಗಳಿಗೆ ಹೋಗ್ತಾ ಇದ್ದೆ, ಮನೆಗಳಿಗೆ ಹೋಗ್ತಾ ಇದ್ದೆ, ಕರಪತ್ರಗಳನ್ನ ಕೊಡ್ತಾ ಇದ್ದೆ, ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಸುವಾರ್ತೆಯನ್ನು ಸಾರಿ ಹೇಳ್ತಾ ಇದ್ದೆ. ಆಮೇಲೆ ಮನೆಯಲ್ಲಿ ಒಂದು ಟ್ಯೂಷನ್ ಥರ ಸ್ಟಾರ್ಟ್ ಮಾಡಿದೆ. ನಾನು ಬಾಡಿಗೆ ತೊಗೊಂಡಿರೋ ಮನೆಯಲ್ಲಿ ಒಂದು ಟ್ಯೂಷನ್ ಥರ ಸ್ಟಾರ್ಟ್ ಮಾಡಿದೆ. ನಾನು ಮನೆ ತೊಗೊಂಡಿರುವಂಥ ಓನರನ್ನು
ಇಬ್ಬರು ಮಕ್ಕಳು, ಅವರಿಗೆ ಟ್ಯೂಷನ್ ಥರ. ನನಗೇನಂತ ಟ್ಯೂಷನ್ ಕೊಡುವಂಥ ವಿದ್ಯಾಭ್ಯಾಸ ಏನೇ ಇಲ್ಲದಿದ್ದರೂ ನನ್ನ ಉದ್ದೇಶ ಏನಿತ್ತಂದರೆ ಅವರಿಗೆ ಯೇಸುವಿನ ಬಗ್ಗೆ ಹೇಳಬೇಕು, ಅದಕ್ಕೆ ಇದೊಂದು ಮುಖಾಂತರ ಆಗಲಿ ಅನ್ನೋ ಉದ್ದೇಶದಿಂದ ನನ್ನನ್ನು ಮಾಡ್ತಾಯಿದ್ದೆ. ಅವ್ರು ಬಂದಾಗ ಸ್ವಲ್ಪ ಪಾಠಗಳನ್ನೆಲ್ಲ ಹೇಳಿದ ನಂತರ ಈ ಆ್ಯಕ್ಷನ್ ಸಾಂಗ್ಸ್ಗಳು, ಯೇಸು ಕ್ರಿಸ್ತನ ಬಗ್ಗೆ ಇರತಕ್ಕಂಥ ಹಾಡುಗಳು, ವಚನಗಳು, ಬಾಯ್ಪಾಠ ವಚನಗಳನ್ನೆಲ್ಲ ಮಾಡಿಸುವುದು ಇದೇ ಮಾಡ್ತಾಯಿದ್ದೆ ನಾನು. ಹಾಗೆ ಹೆಚ್ಚು ಕಡಿಮೆ 1 ತಿಂಗಳಾದಾಗ 50 ಜನ ಮಕ್ಕಳಾದರು ನನಗೆ ಅಲ್ಲಿ. ಈ 50 ಜನ ಮಕ್ಕಳಿಂದ ಹೆಚ್ಚು ಕಡಿಮೆ 20 ಮನೆಯನ್ನು ನಾನೇನು ಮಾಡಿದೆ, ಫ್ರೀಯಾಗಿ ಹೋಗಲಿಕ್ಕೂ ಬರಲಿಕ್ಕೂ, ಅವರೊಂದಿಗೆ ಮಾತನಾಡಲಿಕ್ಕೂ, ಅವರನ್ನು ಪ್ರೀತಿಸಲಿಕ್ಕೂ, ಅವರಿಗೆ ನನ್ನ ಸುವಾರ್ತೆ ಹೇಳಲಿಕ್ಕೆ ಸಾಧ್ಯವಾಯಿತು. ಅದರಲ್ಲಿ ಒಂದು ಮಗುವಿನ ತಂದೆಗೆ ಹೊಟ್ಟೆಯೊಳಗಡೆ ಅವರಿಗೆ ಬಹಳ ವರ್ಷಗಳಿಂದ ಏನಾಗಿತ್ತು, ತುಂಬ ತೊಂದರೆಗಳಾಗಿ ಹೊಟ್ಟೆ ಉಬ್ಬರಿಸಿಕೊಂಡು ಹೀಗೆ ಕಾಯಿಲೆಯಲ್ಲಿದ್ದರು. ಆ ಮಗು ಹೇಳ್ತು, ನಮ್ಮ ತಂದೆಗಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಬನ್ನಿರಿ ಅಂತೇಳಿ. ಆ ತಂದೆಗೆ ಹೋಗಿ ಪ್ರಾರ್ಥನೆ ಮಾಡಿದಾಗ ನಾವು ಮಕ್ಕಳೆಲ್ಲರೂ ಇದ್ದಾರೆ 50 ಜನ, ಇವತ್ತು ನಾವು ಅವ್ರ ಮನೆಗೆ ಹೋಗೋಣ ಅಂತ ಮಕ್ಕಳಿಗೆಲ್ಲ ಮೋಟಿವೇಶನ್ ಮಾಡಿ ಮಕ್ಕಳು ನಾವೆಲ್ಲರೂ ಸೇರಿ ಹೋಗಿ ಆ ಮನೆಯಲ್ಲಿ ನಿಂತ್ಕೊಂಡು ನಾವು ಒಂದು ರಾಗ ಹಾಡಿ, ಶ್ರೀಯೇಸು ನಾಮ ಅತಿಶಯ ನಾಮ ಅನ್ನೋ ರಾಗವನ್ನು, ಆ ಕ್ರಿಸ್ತಿಯ ಗಾನವನ್ನು ಹಾಡಿ ಪ್ರಾರ್ಥಿಸುವಾಗ ಅವರ ಮೇಲಿರುವಂಥ ದುಷ್ಟಶಕ್ತಿ ಬಿಟ್ಟೋಯ್ತು. ಅವರು ಅಬ್ಬರಿಸಿಕೊಂಡು ಕಿರ್ಚಿಕೊಂಡು ಅವರು ಕೆಳಗೆ ಬಿದ್ದರು. ಸುತ್ತಮುತ್ತ ಇರುವಂಥ ಜನ ಎಲ್ಲ ಅದನ್ನು ಕಂಡು ಯೇಸುವಿನ ಶಕ್ತಿ ಎಂಥದ್ದದ ಅಂತ ಹೇಳ್ಕೊಂಡು ಅವರು ಬಂದಂಥವ್ರು ಅದನ್ನು ನಂಬಿ ಅವರು ಕೊನೆಗೆ ಕೆಲವು 2 ವಾರಗಳಾದ ನಂತರ ಈ ವ್ಯಕ್ತಿಗೆ ಟ್ರೀಟ್ಮೆಂಟ್ ಬೇರೆ ಹಾಸ್ಪಿಟ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ ಅನ್ನೋಂಥ ರೀತಿಯಲ್ಲಿ ಸೌಖ್ಯ ಆಯಿತು. ಹಾಗೆ ಆ ಕುಟುಂಬ ಮೊದಲನೇದಾಗಿ ನಮ್ಮ ಬಾಡಿಗೆ ಮನೆಯಲ್ಲಿ ಪ್ರಾರ್ಥನೆಗೆ ಬರಲಿಕ್ಕೆ ಹೆಚ್ಚು ಕಡಿಮೆ ಮಕ್ಕಳು ಮತ್ತು ಅಷ್ಟು ಆಗಿ ಜನ ಬರುವಂಥ ಆರಾಧನೆಗೆ ನಮ್ಮ ಪ್ರಾರ್ಥನೆ ಕಡೆಗೆ ಬರಲಿಕ್ಕೆ ಇನ್ನೂ ಎಲ್ಲರೂ ಏನು ರಕ್ಷಣೆ ಹೊಂದಲಿಲ್ಲ, ದೀಕ್ಷಾಸ್ಥಾನ ತಗೊಳ್ಳಿಲ್ಲ, ಆದರೂ ಕೂಡ ಒಂದು 10-20 ಜನ ನಮ್ಮ ಬಾಡಿಗೆ ಮನೆಯಲ್ಲಿ ಪ್ರಾರಂಭ ಸೇವೆಯಲ್ಲಿ ಬರ್ತಾಯಿದ್ರು. ಸೊ ಹಾಗೆ ಸೇವೆ ಮಾಡ್ತಾ ಇರುವಾಗ ನಮ್ಮ ಇಂಡಿಯಾ ಪೆಂತೆಕೋಸ್ಟ್ ದೇವರ ಸಭೆ ಈ ಎಲ್ಲರಿಗೂ ಟ್ರಾನ್ಸ್ಫರ್ ಅನ್ನುವಂಥ ವಿಷಯ ಮುಗಿದಾಗಿತ್ತು. ಸೊ ಹಾಗಿರುವಾಗ ನಾರ್ತ್ ಕರ್ನಾಟಕ, ನಮ್ಮ ನಾರ್ತ್ ಕರ್ನಾಟಕದಲ್ಲಿ IPC ಒಂದು ಸಭೆ ಕೇರಳಕ್ಕೆ ಸಂಬಂಧಪಟ್ಟಿತ್ತು. ಕೇರಳದ ಲೀಡರ್ಶಿಪ್ನ ಅಂಡರ್ನಲ್ಲಿ ಹೋಗುವಂಥ ಒಂದು ಸಭೆ ಇತ್ತು. ಅಲ್ಲಿ ಒಂದು ಜೋಸಫ್ ಅಂತೇಳಿ ಒಬ್ಬರು, ಜಾರ್ಜ್ ಜೋಸಫ್ ಅಂತೇಳಿ ಒಬ್ಬರು ಸೇವಕರಲ್ಲಿ ಸೇವೆ ಮಾಡ್ತಿದ್ರು. ಕುಂಭನಾಡದಿಂದ ಡೈರೆಕ್ಟಾಗಿ ಸೇವೆ ಸಪೋರ್ಟ್ ಮಾಡಿಕೊಂಡು ಅಲ್ಲಿ ಸೇವೆ ಮಾಡ್ತಾಯಿದ್ರು. ಸೊ ಅವರಿಗೆ ಕನ್ನಡ ಮತ್ತು ಹಿಂದಿ ಬರ್ತಾಯಿದ್ರು. ಸೊ ಲೋಕಲಲ್ಲಿ ಒಬ್ಬರು ಒಳ್ಳೆ ಕನ್ನಡ ಲ್ಯಾಂಗ್ವೇಜ್ ಗೊತ್ತಿರುವಂಥ ಸೇವಕರು ಬೇಕು ಅಂತ ತೀರ್ಮಾನ ಮಾಡಿದಾಗ, ನಾವು ಹೊಸದಾಗಿ ಮದುವೆ ಆಗಿರೋದು, ನಮಗೆ ಮಕ್ಕಳು ಇರಲಿಲ್ಲ, ಶಾಲೆಗೂ ಯಾರಿಗೂ ಸೇರಿಸ್ಲಿಕ್ಕೂ ಇಲ್ಲದ ಕಾರಣ ಮಧ್ಯಕಾಲದಲ್ಲಿ ಅಕ್ಟೋಬರ್ ತಿಂಗಳ, ನನಗೆ ಈಗಲೂ ಚೆನ್ನಾಗಿ ನೆನಪಿದೆ, ಅಕ್ಟೋಬರ್ 19ನೇ ತಾರೀಕು ನನ್ನನ್ನು ಅಲ್ಲಿಂದ ಬೀದರ್ ಪಟ್ಟಣಕ್ಕೆ, ಅಲ್ಲಿಗೆ ಸಭೆಯ ಚಾರ್ಜನ್ನು ತೆಗೆದುಕೊಳ್ಳಿಕ್ಕೆ ನನ್ನನ್ನು ಅಲ್ಲಿಗೆ ಕಳಿಸಿದರು. ಹಾಗೆ 2019ರಲ್ಲಿ ನಾರ್ತ್ ಕರ್ನಾಟಕಕ್ಕೆ ಮೊದಲನೇದಾಗಿ IPCಯ ಚರಿತ್ರೆಯಲ್ಲೇ ನಾರ್ತ್ ಕರ್ನಾಟಕಕ್ಕೆ IPC ಕರ್ನಾಟಕದಿಂದ ಇರುವಂತಹ ಸೇವೆಯ ಒಂದು ವಿಷಯವನ್ನು, ದರ್ಶನವನ್ನು ತೆಗೆದುಕೊಂಡು ನಾರ್ತ್ ಕರ್ನಾಟಕಕ್ಕೆ ಮೊದಲನೇದಾಗಿ ಸೇವಕರಾಗಿ, ಮಿಷನರಿಯಾಗಿ ಹೋಗಲಿಕ್ಕೆ ದೇವರು ಅವಕಾಶವನ್ನು ಕೊಟ್ಟನು. ಅಂದರೆ ನಮ್ಮ IPC ವತಿಯಿಂದ ನಾರ್ತ್ ಕರ್ನಾಟಕಕ್ಕೆ ಹೋಗಿದ್ದು. ಇದಕ್ಕಿಂತ ಮುಂಚೆ ಬೇರೆಯವರೆಲ್ಲ ಸೇವೆಗೆ ಹೋಗಿದ್ದಾರೆ. ನಮ್ಮ IPC ಕರ್ನಾಟಕ ವತಿಯಿಂದ ನಾರ್ತ್ ಕರ್ನಾಟಕ ಒಬ್ಬ ಸೇವಕರಾಗಿ ಹೋಗಲಿಕ್ಕೆ ದೇವರ ಅವಕಾಶವನ್ನು ಕೊಟ್ಟನು. ಹಾಗೆ 2000ದಿಂದ ಹಿಡಿದು 2013ರವರೆಗೆ ಒಂದೇ ಸಭೆಯಲ್ಲಿ ನಾನು 13 ವರ್ಷ ಆ ಸಭೆಯಲ್ಲಿ ಸೇವೆ ಮಾಡಿದೆ. ಪ್ರಾರಂಭ ಸಮಯದಲ್ಲಿ ಹೋದಾಗ ನನಗೆ ಊರು ಪರಿಚಯವಿಲ್ಲ, ಜನ ಪರಿಚಯವಿಲ್ಲ. ಸೇವಕರು ಅಲ್ಲಿಂದ ಟ್ರಾನ್ಸ್ಫರ್ ಆದಮೇಲೆ ಒಂದು ಸಣ್ಣ ಸಂಖ್ಯೆಯಲ್ಲಿ ಜನ ಮಾತ್ರ ಇದ್ದರು. ಅವರು ಕೂಡ ಟ್ರಾನ್ಸ್ಫರ್ ಆಗಿ ಹೋಗುವ ಪೀರಿಯಡ್ನಲ್ಲಿದ್ದರು. ಇದ್ದಂಥ ವ್ಯಕ್ತಿಗಳು ಕೂಡ ಲೋಕಲ್ ಆಗಿರುವಂತಹ ಜನರು ಯಾರೂ ರಕ್ಷಣೆಗೆ ಅಲ್ಲಿ ಬಂದಿರಲಿಲ್ಲ. ನಾನು 2000ದಲ್ಲಿ ಅಕ್ಟೋಬರ್ 19ರಲ್ಲಿ ಹೋದೆ. ಜನವರಿ ಫೆಬ್ರವರಿ ಅನ್ನೋಷ್ಟೊತ್ತಿಗೆ ಟ್ರಾನ್ಸ್ಫರ್ ಆಗೋರೆಲ್ಲ ಟ್ರಾನ್ಸ್ಫರ್ ಹೋಗಿ ಹೋದರು. ಕೊನೆಗೆ ಚಾಪೆ ಇದೆ, ನಾನೇ ಇದ್ದೇನೆ, ನನ್ನ ಹೆಂಡತಿ ಇದ್ದೇವೆ. ಆ ಥರ ಸೇವೆ ಬಹಳ ಕಷ್ಟಪಡಬೇಕಾಗಿ ಬಂತು. ಒಂದು ಹೊತ್ತಿನ ಊಟಕ್ಕೂ ಕೂಡ ನಿರ್ವಾಹ ಇಲ್ಲದೆ ನನ್ನ ಸಮರ್ಪಣೆ. ನಾನು ಬೈಬಲ್ ಕಾಲೇಜಿಗೆ ಹೋಗುವಾಗ ನನ್ನ ತಂದೆಯಿಂದ 500 ರೂಪಾಯಿ ತಗೊಂಡಾಗ ನಾನೊಂದು ಪ್ರಾರ್ಥನೆ ಮಾಡಿ ಅರಕೆ ಮಾಡ್ಕೊಂಡು ನನ್ನ ಮನೆಯಿಂದ ಇಳಿದಿದ್ದು. ದೇವರೇ, ಇದೇ ಕೊನೆ. ಅದು ತಂದೆ ಆಗಿರ್ಬೋದು, ಬಂಧು ಆಗಿರ್ಬೋದು, ಯಾರೇ ಆಗಿರ್ಬೋದು, ನನ್ನ ಅವಶ್ಯಕತೆಗೋಸ್ಕರ ನಾನು ಬೇಡಿ ಪಡ್ಕೊಂಡು ಹೋಗುವಂಥದ್ದು ಇದೆ. ಇನ್ನು ಮೇಲೆ ನಾನು ನಿನ್ನ ಮೇಲೆ ಭಾರ ಹಾಕಿ
ಸೇವೆಯಲ್ಲಿ ಮುಂದುವರಿತೇನೆ ಅಂತ ತೀರ್ಮಾನ ಮಾಡಿದ್ದೆ. ಸೊ ಹಾಗಾಗಿ ನಮ್ಮ ಬಂಧು ಮಿತ್ರರಿದ್ದಾರೆ, ಅಣ್ಣ ತಮ್ಮಂದಿರಿದ್ದಾರೆ, ಅವ್ರನ್ನೆಲ್ಲ ಕೇಳಿದರೆ ನನ್ನ ಸಹಾಯ ಬರ್ಬೋದಾಗಿತ್ತು. ಆದರೆ ಎಲ್ಲದಕ್ಕೂ ದೇವ್ರನ್ನ ಆತುಕೊಳ್ಳೋದ್ರಿಂದ ಎಲ್ಲರೂ ನೋಡುವಾಗ ಕೇಳುವಾಗ ಚೆನ್ನಾಗಿದ್ದಾನೆ ಅನ್ನುವಂಥದ್ದನ್ನೇ ನಾವು ಹೇಳ್ತಾ ಇದ್ವು. ಅವರು ನಮ್ಮ ನೋಡುವಾಗ ಚೆನ್ನಾಗಿದ್ದಾರೆ ಅನ್ನುವಂಥ ಭಾವನೆ ಬರ್ತಿತ್ತು. ಆದರೆ 2019ರಿಂದ ನಾವು ಅಲ್ಲಿ ಹೋದ ಮೇಲೆ 3 ತಿಂಗಳು ಆದಮೇಲೆ ನಮಗೆ ಬಹಳ ಕಷ್ಟ ಪ್ರಾರಂಭ ಆಯಿತು. ಅಂದರೆ ಇದ್ದಿದ್ದು ಕೈಯಲ್ಲಿ ತೊಗೊಂಡು ಹೋಗಿರುವಂಥ ಹಣನೂ ಮುಗೀತು. ನಮ್ಮ ಕೈನಲ್ಲಿ ಏನಾವಾಗ ಒಂದು ಸಿಮೆಂಟಿನ ಚೀಲದಲ್ಲಿ ನಮ್ಮ ಅಡಿಗೆಯ ಪಾತ್ರೆಗಳು, ಒಂದು ಸಣ್ಣ ಸೂಟ್ಕೇಸಲ್ಲಿ ಹೆಂಡತಿಯ ಮತ್ತು ನನ್ನ ಬಟ್ಟೆಗಳು, ಬೇರೆ ಯಾವುದು ನಮಗಿಲ್ಲ. ಅವಳು ನಮ್ಮ ಮಿಸ್ಸಸ್ಸು ಒಂದು ಸೂಟ್ ಕೇಸ್ ಹಿಡ್ಕೊಂಡ್ರು, ನಾನೊಂದು ಗೋಣಿ ಅಥವಾ ಈ ಸಿಮೆಂಟ್ನ ಚೀಲದ ನಮ್ಮ ಅಡಿಗೆ ಮನೆಯ ಸಾಮಗ್ರಿಗಳನ್ನು ನಾನು ಹಿಡ್ಕೊಂಡು ಹೋದೆ. ನಾವಿಬ್ಬರು ಸೂಟ್ ಕೇಸ್ ಅವ್ರು ತೊಗೊಂಡ್ರು, ನಾನು ಬ್ಯಾಗ್ ತೊಗೊಂಡು ಹೋಗಿ ಸೇವೆಗೆ ಅಲ್ಲಿಗೆ ಹೋಗಿದ್ದು ನಾವು. ಸೊ ಏನೂ ಇಲ್ಲದಂಗೆ ಹೋಗಿದ್ದು, ಶೂನ್ಯವಾಗಿದ್ದೆವು, ಭಾಳ ಬಡತನದಲ್ಲಿದ್ದೆವು, ಹಣ ಯಾವುದೂ ನಮಗಿರಲಿಲ್ಲ. ನಮ್ಮನ್ನು ನಿಲ್ಲಿಸಿದ್ದು, ನಮ್ಮನ್ನು ಸೇವೆಯಲ್ಲಿ ಬೆಳೆಸಿದ್ದು ದೇವರಾಗಿದ್ದಾನೆ. ನಮ್ಮ ನಂಬಿಕೆಯೇ ನಮ್ಮನ್ನು ಸೇವೆಯಲ್ಲಿ ನಡೆಸಿ. ತುಂಬ ಕಷ್ಟಪಟ್ಟೆವು ನಾವಲ್ಲಿ, ಯಾರೂ ನಮಗೆ ಸಹಾಯಕ್ಕಿರಲಿಲ್ಲ. ಕೆಲವೊಮ್ಮೆ ಆ ಟೈಮಲ್ಲೆಲ್ಲ ನಮಗೆ ಸೇವೆಗೆ ಹೋದರೆ ಸಿಗುವುದು ಇಷ್ಟಕ್ಕಿಷ್ಟೇ. ಈಗಲೂ ಕೂಡ 4 ಅಣೆ 8 ಅಣೆ, ಆಮೇಲೆ ₹1 ಎಲ್ಲ ಖರ್ಚು ಮಾಡಿದ್ದೇನೆ. 4 ಅಣೆ 8 ಅಣೆ ಈಗ ಯಾರು ತಗೊಳ್ಳಲ್ಲ. ಆ ಟೈಮಲ್ಲಿ ನಾವು ಹೋಗಿ ಒಂದು ಮನೆಯಲ್ಲಿ ಪ್ರಾರ್ಥನೆ ಮಾಡುವಾಗ 4 ಅಣೆ ನಮ್ಮ ಕೈಯಲ್ಲಿ ಕೊಡ್ತಾಯಿದ್ರು. 20 ಪೈಸೆ ಚೌಕ್ ಇರುವಂಥ ಪೈಸೆ ಇದೆಯಲ್ಲ, ಅದು ಕೂಡ 5 ಪೈಸೆ 10 ಪೈಸೆ 15 ಪೈಸೆ, ಆ ಒಂದು ಪೈಸೆಗಳು ಕೂಡ ನಮಗೆ ಕಾಣಿಕೆಯಾಗಿ ದೊರೆತು ಅವೆಲ್ಲ ನಾವು ಕೂಡಿಟ್ಟುಕೊಂಡಿದ್ದೇವೆ ನಮ್ಮ ಜ್ಞಾಪಕಕ್ಕೋಸ್ಕರ. ಸೊ ತುಂಬ ಕಷ್ಟದಲ್ಲಿ ಸೇವೆ ಅಂತ ಹೇಳಿದ್ರೆ, ನೀವು ಪ್ರಶ್ನೆ ಮಾಡಿದಾಗ ಸುಖ ಭಾಳ ದುಡ್ಡು ಬರ್ತದೆ, ಇದು ಇಲ್ಲ. ಇದು ತ್ಯಾಗಮಯವಾದದ್ದು, ಸಮರ್ಪಣೆ ಇರಬೇಕು, ಕರ್ತನ ಮೇಲೆ ನಂಬಿಕೆ ಇರಬೇಕು, ದೇವರು ಕೊಡುವವರೆಗೂ ಕಾದಿರುವಂಥ ಮನಸ್ಸು ಬೇಕು. ಅದಿದ್ದರೆ ಮಾತ್ರ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಎಂಬುದನ್ನು ಅನುಭವದಿಂದ ಕೇಳ್ತವ್ರು ನಾವು. ಎಲ್ಲರೂ ಕೂಡಿಕೊಟ್ಟಿದ್ದನ್ನು ತಗೊಂಡು ಬಳಸಿಕೊಂಡು ಜೀವನ ಮಾಡ್ಕೊಂಡು ಬಂದಿಲ್ಲ. ಸಣ್ಣ ಈ ಗ್ರೌಂಡ್ ಲೆವೆಲಿಂದ ಹಿಡ್ಕೊಂಡು ನಾವು ಬೆಳೀತಾ ಜೀವನದಲ್ಲಿ ಬಾಕಿ ಮಾಡುತ್ತಾ ಉಳಿಸುತ್ತಾ, ನಾವು 4 ಜನರಿಗೆ ಉಣಿಸುತ್ತಾ ತಿನ್ನಿಸುತ್ತಾ, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುತ್ತಾ, ಜನರಿಂದ ನಾವು ಸಹಾಯ ಪಡೀತಾ ನಾವು ಸೇವೆಯಲ್ಲಿ ಬೆಳೀತಾ ಬಂದೆವು. 3 ವರ್ಷ ನಾವು ಬಹಳ ಕಷ್ಟಗಳನ್ನು ಅನುಭವಿಸ್ತೀವಿ. ನಮ್ಮ IPC ಸಭೆ ಕರ್ನಾಟಕದ ನಾರ್ತ್ನಲ್ಲಿರುವ ಬೀದರ್ ಸಭೆಯಲ್ಲಿ ತುಂಬ ಕಷ್ಟವನ್ನು ಅನುಭವಿಸಿ ಸೇವೆ ಮಾಡಿದೆ. ಆ ಸಮಯದಲ್ಲಿ ನನಗೊಂದು ಧೈರ್ಯ. ಈ 3 ವರ್ಷ ಅಲ್ಲಿದ್ದಾಗ ನಮ್ಮ ಚರ್ಚಲ್ಲಿ OM ಟೀಮ್ನವರು ಬಂದಿದ್ದರು. OM ಟೀಮ್ನವರು ಬಂದಾಗ ಅವರು ತುಂಬ ಟ್ರ್ಯಾಕ್ಸ್ಗಳನ್ನು ಅಲ್ಲಿ ಹಿಂದೆ ಇಟ್ಟು ಅವರಿಗೆ ರಿಟರ್ನ್ ಸ್ಟೂಡೆಂಟ್ಸನ್ನು ಅವ್ರನ್ನ ಟೀಮನ್ನು ಹಿಂದಕ್ಕೆ OM ಟೀಮ್ ಕರ್ಕೊಂಡಾಗ ಈ ಎಲ್ಲ ಕರಪತ್ರಗಳು ಅಲ್ಲೇ ಬಿಟ್ಟು ಹೋಗಿದ್ದರು. ಸುಮಾರು ಒಂದು ದೊಡ್ಡ 2-3 ಬಂಡಲ್ ಬಿಟ್ಟು ಹೋಗಿದ್ದರು. ಇದನ್ನು ನಾನು ಏನು ಮಾಡಲಿ, ಇದನ್ನು ಸ್ವಾರ್ಥೆಯಾಗಿ ಎಲ್ಲರಿಗೂ ತಲುಪಿಸ್ಬೇಕಂತ ಹೇಳ್ಕೊಂಡು ನಾನು ಅಲ್ಲಿ ಹೋಗಿ ಬೀದರ್ಗೆ ಹೋಗಿ 3 ತಿಂಗಳು ಆದ ನಂತರ ಸ್ವಲ್ಪ ಊರು ಗ್ರಾಮ ಬಸ್ ಸ್ಟ್ಯಾಂಡು ಮತ್ತು ರೈಲ್ವೆ ಸ್ಟೇಷನ್ನು ಆಮೇಲೆ ಹಳ್ಳಿ ಸಂತೆ ಮಾರ್ಕೆಟು ಮೈದಾನ ಎಲ್ಲ ಪರಿಚಯ ಆದಮೇಲೆ ನಾನು ಆ ಚರ್ಚಲ್ಲಿ ಒಂದು ಲ್ಯಾಂಡ್ ಫೋನ್ ಇತ್ತು. ಆವಾಗ ನಮಗೆ ಮೊಬೈಲ್ ಇಲ್ಲ ಏನಿಲ್ಲ, ಆವಾಗ ಲ್ಯಾಂಡ್ ಫೋನ್ ಇತ್ತು. ಆ ಲ್ಯಾಂಡ್ ಫೋನ್ನ ನಂಬರನ್ನು ಇಟ್ಕೊಂಡು ಚರ್ಚಿನ ಅಡ್ರೆಸ್ ಬರೋದು ಒಂದು ರಬ್ಬರ್ ಸ್ಟ್ಯಾಂಪ್ ಮಾಡಿದೆ. ನಾನು ನಂಬರು ಮತ್ತು ಡೈರಿ ರಬ್ಬರ್ ಸ್ಟ್ಯಾಂಪ್ ಇದು ಸೀಲ್ ಮಾಡ್ತೇವಲ್ಲ, ಅಂದರೆ ಅಡ್ರೆಸ್ಸು. ಟೆಲಿಫೋನ್ ಡೈರೆಕ್ಟ್ ಇತ್ತು? ಇಲ್ಲ ಡೈರೆಕ್ಟ್ ಇಲ್ಲ, ಒಂದು ರಬ್ಬರ್ ಸ್ಟ್ಯಾಂಪ್ ಮಾಡಿದೆ. ಈ ರಬ್ಬರ್ ಸ್ಟ್ಯಾಂಪನ್ನು ಇಡೀ ರಾತ್ರಿ ಎಲ್ಲ ಕುತ್ಕೊಂಡು ಈ ಟ್ರ್ಯಾಕ್ಸ್ ಮೇಲೆ ಎಲ್ಲ ಕರಪತ್ರದ ಮೇಲೆ ನನ್ನ ಅಡ್ರೆಸ್ಸು ವಿಳಾಸ ಮೊಬೈಲ್ ನಂಬರ್ ಹಾಕಿ ಸೀಲ್ ಹಾಕ್ತಿದ್ದೆ. ಹಾಕಿ 3 ತಿಂಗಳು ಆದಮೇಲೆ ನಾನು ಸೇವೆ ಸ್ಟಾರ್ಟ್ ಮಾಡಿದೆ. ಜನರ ಹತ್ರ ಏನು ಬಂದಿದ್ದಾಗಲಿ ಸುವಾರ್ತೆ ಸಾರಬೇಕು ಅನ್ನೋ ಬಯಕೆ ಒಂದು ಗಾಸ್ಪಲ್ ಬ್ಯಾಗ್ ತೊಗೊಂಡು ಹೆಚ್ಚು ಕಡಿಮೆ ಒಂದು 100-200 ಕರಪತ್ರವನ್ನು ಬ್ಯಾಗಲ್ಲಿ ಹಾಕ್ಕೊಂಡು, ಆವಾಗ ನಮಗೆ ಸೈಕಲ್ ಇಲ್ಲ, ಕಾರ್ ಇಲ್ಲ, ಜೀಪ್ ಇಲ್ಲ, ಏನಿಲ್ಲ, ನಮಗೆ ಕೇವಲ ಕಾಲು ನಡಿಗೆ ಮಾತ್ರ. ಕಾಲು ನಡಿಗೆಯಿಂದ ಅಡ್ಡದಾರಿಯಿಂದ ಬಸ್ ಸ್ಟ್ಯಾಂಡ್ಗೆ ಹೋಗೋದು. ಬಸ್ ಸ್ಟ್ಯಾಂಡ್ನಲ್ಲಿ ಹೋಗಿ ನಾನು ಒಂದು ಜಲ್ಲರಿ ತೊಗೊಂಡಿದ್ದೆ, ಟ್ರಾಮ್ರೇನು, ಅದನ್ನು ತೊಗೊಂಡು ಹಾಡುತ್ತಾ ಸುವಾರ್ತೆಯನ್ನು ಹೇಳುತ್ತಿದ್ದೆ. ಸುವಾರ್ತೆಯನ್ನು ಹೇಳಿದ ನಂತರ ಈಗ ಇನ್ನೂ ಹೆಚ್ಚು ನಾನು ಹೇಳ್ತಾ ಹೋದರೆ ಸಮಯ ನಮಗೂ ನಿಮಗೂ ಸಾಲುವುದಿಲ್ಲ, ಮಧ್ಯದಲ್ಲಿ ಹೇಳಲಿಕ್ಕೆ ಏನು ಸಾಧ್ಯವಿಲ್ಲ. ಅದರಿಂದ ನಿಮಗೆ ಹೆಚ್ಚಿಗೆ ತಿಳಿಯಲಿಕ್ಕೆ ನನ್ನ ಹತ್ರ ಕರಪತ್ರಗಳಿದೆ, ಇದನ್ನು ನೀವು ತೆಗೆದುಕೊಳ್ಳಬಹುದು ಅಂತೇಳಿ ಒಂದು ಗಾಸ್ಪಲ್ ಪ್ಯಾಕೆಟು ಜನಕ್ಕೆ ಸುಮ್ಮನೆ ಫ್ರೀಯಾಗಿ ಕೊಟ್ಬಿಟ್ರೆ ಇದನ್ನು ಏನಾದರೂ ಹಾಳು ಮಾಡಿಬಿಡ್ಬೋದು ಅಂತ ಹೇಳಿಕೊಂಡು ಅದಕ್ಕೆ ನಾನೊಂದು ಸಣ್ಣ ಬೆಲೆಯನ್ನು ಇಟ್ಟು ಬೆಲೆ ತೊಗೊಂಡು ನಾನು ಅದನ್ನು ಕೊಡ್ತೇವೆ. ಬೆಲೆ ತೊಗೊಂಡಿದ್ರೆ ಉದ್ದೇಶ ಬೇರೆ ಏನಿಲ್ಲ, ಅವಾಗ ನಮ್ಗೆ ಸರ್ವೈವ್ ಆಗಲಿಕ್ಕೂ ಕೂಡ ಬೇರೆ ಮಾರ್ಗ ಇಲ್ಲ. ಅದೊಂದು ಸರ್ವೈವ್ ಆಗಲಿಕ್ಕೆ ಒಂದು ಮಾರ್ಗನೂ ಆಗುತ್ತೆ, ಜನಗಳಿಗೆ ಅವರು ನಾವು ಬೆಲೆ ಕೊಟ್ಟು ತೊಗೊಂಡಿದ್ದೇವಲ್ಲ ಅಂತ ಒಂದು ಭಾವನೆಯೂ ಇರ್ತದಲ್ಲ ಅಂತ ಹೇಳ್ಕೊಂಡು
ಒಂದು ಗಾಸ್ಪಲ್ ಪ್ಯಾಕೆಟನ್ನು ₹1 ಕೊಡ್ತಿದ್ದೆ ನಾನು. ಕೆಲವರು ಕೊಡ್ತಾ ಇದ್ರು ದುಡ್ಡು, ಕೆಲವರು ಕೊಡ್ತಿರ್ಲಿಲ್ಲ. ಕೈ ಹೀಗೆ ಮರೆಸಿ ನಾನಂದೇ ಪರವಾಗಿಲ್ಲ ಇಟ್ಕೊಳ್ಳಿ ಎಂಬುದಾಗಿ ಹೇಳ್ತಿದ್ದೆ. ಹಾಗೆ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಬಸ್ ಸ್ಟ್ಯಾಂಡಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ, ಸಂತೆಯ ಮೈದಾನದಲ್ಲಿ, ಜಂಕ್ಷನ್ಸು, ದೊಡ್ಡ ದೊಡ್ಡ ಚೌಕಗಳು ಬರುವ ಕೆಲವು ಚೌಕಗಳಲ್ಲಿ ನಿಂತ್ಕೊಂಡು ಸುವಾರ್ತೆ ಹೇಳಿ ಇದನ್ನು ಕೊಟ್ಟು ಮನೆಗೆ ವಾಪಸ್ ಬರುವಾಗ ಅದರಿಂದ ಅವತ್ತಿನ ಸಾಮಗ್ರಿಗಳನ್ನು ತಗೊಂಡು ಜೀವನಕ್ಕಾಗಿ ತಗೊಂಡು ಬರ್ತಿದ್ದೆ. ಹಾಗೆ ಒಟ್ಟು 6 ತಿಂಗಳನ್ನು ನಾನು ಅದನ್ನು ಮುಂದುವರಿಸಿದೆ. ಎಲ್ಲ 2 ಬಾಕ್ಸ್ ಇತ್ತು, 3 ಬಾಕ್ಸ್ ದೊಡ್ಡದಾದಂಥ ಕಾರ್ಡ್ಬೋರ್ಡ್ ಬಾಕ್ಸ್, ಅದು ಚಿಕ್ಕದಲ್ಲ. ಅದನ್ನು ಪೂರ್ಣವಾಗಿ ಎಲ್ಲ ಕಡೆ ಇದನ್ನು ಹೋಗಿ ಹಂಚಿದೆ. ಒಟ್ಟು 6 ತಿಂಗಳದೊಳಗಡೆ ಇದು ಖಾಲಿ ಆಯಿತು. ಅದಾದ ನಂತರ ನನಗೆ ಹಳ್ಳಿಗಳಿಂದನೇ ಕರೆ ಬರಲಿಕ್ಕೆ ಪ್ರಾರಂಭ ಆಯಿತು. ಸರ್, ಇಂಥ ದಿನ ನೀವು ಇಂಥಲ್ಲಿ ನಿಂತ್ಕೊಂಡು ದೇವರ ಮಾತನ್ನು ಹೇಳಿದಿರಿ, ನನ್ನ ತಾಯಿಗೆ ಆರಾಮಿಲ್ಲ, ನನ್ನ ಅಣ್ಣನಿಗೆ ಆರಾಮಿಲ್ಲ, ಅಕ್ಕನಿಗೆ ಆರಾಮಿಲ್ಲ ಅಂತ ಹೇಳಿ ಅವರು ಫೋನ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಸೊ ನಾನು ಅವರ ಅಡ್ರೆಸ್ಸನ್ನು ತಗೊಂಡು ಆ ಸ್ಥಳಕ್ಕೆ ಹೋಗೋದು, ಆ ಹಳ್ಳಿಯನ್ನು ಪರಿಚಯ ಮಾಡ್ಕೊಳ್ಳೋದು, ಆ ಊರನ್ನು ಪರಿಚಯ ಮಾಡ್ಕೊಳ್ಳೋದು, ಅಲ್ಲಿ ಹೋಗಿ ಅವರಿಗೆ ಪ್ರಾರ್ಥನೆ ಮಾಡೋದು. ಹೀಗೆ ದೇವರ ಕೃಪೆಯಿಂದ 3 ವರ್ಷ ಅನ್ನುವಷ್ಟರೊಳಗಡೆ ಸುಮಾರು 60-70 ಹಳ್ಳಿಗಳು ನನ್ನ ಪರಿಚಯ ಮತ್ತು ಜನರ ಒಂದು ಸಂಬಂಧ ನನಗೆ ತುಂಬ ಸಿಗಲಿಕ್ಕೆ ಪ್ರಾರಂಭ ಆಯಿತು. ಮೆಥೋಡಿಸ್ಟ್ ಸಭೆ ತುಂಬ ಇದೆ ಬೀದರ್ ಪಟ್ಟಣದಲ್ಲಿ. ಅಲ್ಲಿರುವ ಸಭೆಯ ಮೆಥೋಡಿಸ್ಟ್ನ ವಿಶ್ವಾಸಿಗಳು ದೊಡ್ಡ ಉತ್ತಮವಾದ ದೊಡ್ಡ ಫ್ಯಾಮಿಲೀಸ್ಗಳಿದ್ದಾರೆ. ಒಳ್ಳೆಯ ಆ ಟೈಮಲ್ಲಿ ಒಳ್ಳೆಯ ಭೌತಿಕ ಆಶೀರ್ವಾದಗಳಿರುವವರು. ಅವರು ನಮ್ಮ ಈ ಒಂದು ಸೇವೆಯ ಮನೋಭಾವವನ್ನು ಕಂಡು ಅವರ ಮನೆಗಳಿಗೆ ನಮ್ಮನ್ನು ಕುಟುಂಬವಾಗಿ ಕರೆಸ್ಕೊಳ್ಳೋದು, ಅವರ ಮನೆಯಲ್ಲಿ ಬೈಬಲ್ ಸ್ಟಡಿ ತೆಗೆಸ್ಕೊಳ್ಳೋದು, ಆಮೇಲೆ ಅವರು ನಮಗೆ ಸಣ್ಣ ಸೇವೆಯಲ್ಲಿ ಕಾಣಿಕೆಯಾಗಿ ನಮಗೆ ಕೊಟ್ಟು, ಅಲ್ಲಿರುವಂಥ ಮೆಥೋಡಿಸ್ಟ್ ಸಭೆಯನ್ನು ಅದು 100ಕ್ಕೆ 100 ಸಾರಿ ನಾವು ಹೊಗಳಬೇಕಾಗುತ್ತೆ. ಅಷ್ಟೊಂದು ಸಹಾಯ, ನಮಗೆ ಬೆಂಬಲ. ಅಲ್ಲಿ ನಮ್ಮ ಪರಿಚಯ ಆದ ನಂತರ ನಮಗೆ ಅನುಕೂಲಗಳು ಬಂತು. ಪ್ರತಿ 3 ವರ್ಷ ಆದಮೇಲೆ ನಾನು ನಮ್ಮ ಹೆಡ್ ಕ್ವಾರ್ಟರ್ಸಿಗೆ ಫೋನ್ ಮಾಡಿ ಕೇಳಿದೆ, ಹೇಗೆ ಈಗ ನಾನು 3 ವರ್ಷ ಆಯ್ತು ಇಲ್ಲಿ ಬಂದು, ಈಗ ನನಗೆ ಎಲ್ಲಿಗಾದರೂ ಟ್ರಾನ್ಸ್ಫರ್ ಮಾಡ್ತೀರಾ ಅಥವಾ ನಾವು ಇಲ್ಲೇ ಇರಬೇಕಾ ಅಂತ ಕೇಳಿದಾಗ ನಮ್ಮ ಟಿ ಜೋಸಫ್ ಅವರು ಪ್ರೆಸಿಡೆಂಟ್ ಆಗಿದ್ದರು. ಅವ್ರು ಹೇಳಿದರು, ನಿಮ್ಮನ್ನು ಎಲ್ಲಿಗೂ ಬದಲು ಮಾಡುವ ವಿಚಾರನೇ ಇಲ್ಲ, ನಿಮ್ಮನ್ನು ನಾರ್ತ್ ಕರ್ನಾಟಕ ಮೊಟ್ಟ ಮೊದಲು ನಾವು ಕಳಿಸಿದ್ದೇವೆ, ನೀವು ಅಲ್ಲೇ ಸೇವೆ ಮುಂದುವರಿಸ್ಬೇಕಂತೇಳಿ ಅವ್ರು ನಮಗೆ ಅಪ್ಪಣೆ ಕೊಟ್ಟಾಗ ನನ್ನ ಮನಸ್ಸೊಳಗಡೆ ಒಂದು ದಾಹ ಉಂಟಾಯಿತು. 3 ವರ್ಷ ನಾನು ಇಲ್ಲಿ ಸೇವೆ ಮಾಡಿದೆ. ಆ 3 ವರ್ಷದ ಸೇವೆ ಹೇಗಿತ್ತು ಅಂತ ಹೇಳಿದ್ರೆ, ಮನೆಗೆ ಹೋಗೋದು, ಬಸ್ ಸ್ಟ್ಯಾಂಡ್ಗಳಲ್ಲಿ ಹೋಗೋದು, ಸಂತೆ ಮೈದಾನಗಳಲ್ಲಿ ಹೋಗೋದು, ಮನೆಗಳನ್ನ ಸದಿಸೋದು. ಅಷ್ಟೊತ್ತಿಗೆ ಹೆಚ್ಚು ಕಡಿಮೆ ನಮ್ಮ 3 ವರ್ಷ ಅನ್ನೋಷ್ಟೊತ್ತಿಗೆ ನಮ್ಮ ಸಭೆಗೆ ಹೆಚ್ಚು ಕಡಿಮೆ ಒಂದು 80 ಜನ ವಿಶ್ವಾಸಿಗಳು ರೆಗ್ಯುಲರ್ ಆಗಿ ಆರಾಧನೆಗೆ ಬರುವಷ್ಟರ ಮಟ್ಟಿಗೆ ಬೆಳೆದು ಬಿಡ್ತು. ಸೊ 3 ವರ್ಷ ಆದಮೇಲೆ ನಮಗೆ ಮತ್ತೆ ಅಲ್ಲಿ ಕಂಟಿನ್ಯೂಷನ್ ಅನ್ನುವಂಥ ಒಂದು ಅನುಭವ ಕೊಟ್ಟಾಗ ನಾನು ಅಂದ್ಕೊಂಡೆ, ಒಂದು ರಿವೈವಲ್ ಮೀಟಿಂಗನ್ನು ಈ ಬೀದರ್ ಪಟ್ಟಣದಲ್ಲಿ ನಾನು ಮಾಡಬೇಕು ಅಂತೇಳಿ 2003ರಲ್ಲಿ ಮೊಟ್ಟ ಮೊದಲನೇ ಒಂದು ಕನ್ವೆನ್ಷನ್ ನಾನು ಸಂಘಟನೆ ಮಾಡಿದೆ. ಆ ಕನ್ವೆನ್ಷನ್ ಮುಖಾಂತರ ತುಂಬ ಜನರು ಆಶೀರ್ವಾದ ಹೊಂದಿದರು ಮತ್ತು ನಮ್ಮ ಸಭೆ ಕೂಡ ಆ ಬೀದರ್ ಪಟ್ಟಣದಲ್ಲಿ ತುಂಬ ಪರಿಚಯವಾಯಿತು. ತುಂಬ ದೂರದಿಂದ ಜನಗಳಿಗೆ ಪರಿಚಯವಾಯಿತು. ಆ ದಿನಗಳಲ್ಲಿ ನಾನು ಜನರನ್ನು ಸ್ಪಂದಿಸಿ ಆ ಒಂದು ಕೂಟವನ್ನು ಮಾಡಿದರೆ ನಾವು ಕೂಡ ಆ ಕೂಟದ ಮುಖಾಂತರ ಒಂದು ದೊಡ್ಡ ಆಶೀರ್ವಾದ ಪಡೆದು ಜನಗಳಿಗೆ, ತುಂಬ ಜನರಿಗೆ ಬಿಡುಗಡೆ ಆಯಿತು. ಸೊ ಹಾಗೆ ಅಲ್ಲಿಂದ ನಮಗೆ ಒಂದು ದೊಡ್ಡ ಆಶೀರ್ವಾದನೇ ಬಂತು. 2003ರಿಂದ 2013ರವರೆಗೂ ಬೀದರ್ನ ಸೇವೆ ಅಂತ ಹೇಳಿದರೆ ತುಂಬ ಸಂತೋಷ. ಈಗಲೂ ಬೀದರ್ ಪಟ್ಟಣದನ್ನು ನೆನೆಸ್ಕೊಳ್ಳುವಾಗ ತುಂಬ ಸಂತೋಷ. ಅಲ್ಲಿನ ಜನ ಈಗಲೂ ಮರೆತಿಲ್ಲ, ನಮ್ಮನ್ನು ಆವಾಗವಾಗ ಕಾಲ್ ಮಾಡ್ತಾ ಇದ್ದಾರೆ, ಅವರು ನಮ್ಮೊಟ್ಟಿಗೆ ಮಾತನಾಡಿಸ್ತಾರೆ. 2013ರ ನಂತರ ನಮಗೆ 13ರಲ್ಲಿ ಟ್ರಾನ್ಸ್ಫರ್ ವಿಷಯ ಹೆಡ್ ಕ್ವಾರ್ಟರ್ಸ್ನಿಂದ ತೀರ್ಮಾನವಾಯಿತು. ಹೊಸ ಸಮಿತಿ ಬಂತು, ಹೊಸ ಅಧ್ಯಕ್ಷರು ಬಂದರು. ಸೊ ಅದರಿಂದ 2013ರಲ್ಲಿ ನಮಗೆ ಅಲ್ಲಿಂದ ಮೈಸೂರು ಡಿಸ್ಟಿಕ್ಕು, ಮೈಸೂರಿನ ಕಲ್ಯಾಣಗಿರಿ ಅನ್ನತಕ್ಕಂತಹ ಸ್ಥಳದಲ್ಲಿರುವ IPC ಚರ್ಚಿಗೆ ನಮಗೆ ಟ್ರಾನ್ಸ್ಫರ್ ಆಯಿತು. ಫಸ್ಟ್ ಈಗ ಫಸ್ಟಲ್ಲಿ ಸೇವೆ ಮಾಡಿದ್ರಲ್ಲ, ಬೈಬಲ್ ಕಾಲೇಜ್ ಆದ ನಂತರ ಅದೇನಾಯಿತು ಫಸ್ಟ್? ಅದು ಈಗ ಬೇರೆ ನಮ್ಮ ಸೇವಕರು ಅಲ್ಲಿಗೆ ಆ ದಿನಗಳಲ್ಲಿ ಬೇರೆಯವ್ರನ್ನ ಕಳಿಸಿ ಅಲ್ಲಿ ಸೇವೆ ಅದು ಮುಂದುವರಿತಾ ಇದೆ. ಈಗ ಹೇಗಿದೆ ಮೈಸೂರಿನಲ್ಲಿ? ಮೈಸೂರಿನಲ್ಲಿ ನಾನು 3 ವರ್ಷ ಇದ್ದೆ. 2013ರಲ್ಲಿ ಬಂದು 3 ವರ್ಷ ಅಲ್ಲಿದ್ದೆ. 3 ವರ್ಷ ದೇವ್ರ ಕೃಪೆಯಿಂದ ಮೈಸೂರಲ್ಲಿ ತುಂಬ ಒಳ್ಳೆಯ ಸೇವೆ ಆಯಿತು.
ಹೆಚ್ಚು ಕಡಿಮೆ ಅಲ್ಲಿ ಸಭೆ ನಾನು ಚಾರ್ಜ್ ತೊಗೊಳ್ಳುವಾಗ ಒಂದು 70-80 ಜನ ವಿಶ್ವಾಸಿಗಳಿದ್ದರು. ನಾನು ಅಲ್ಲಿಂದ ಬರುವಷ್ಟರೊಳಗಾಗಿ ಹೆಚ್ಚು ಕಡಿಮೆ ಒಂದು 90 ಜನ ವಿಶ್ವಾಸಿಗಳು ಅನೇಕರನ್ನ ದೀಕ್ಷಾಸ್ನಾನ ಮಾಡಲಿಕ್ಕೆ ಸಾಧ್ಯವಾಯಿತು. ಮೈಸೂರು ಕಲ್ಯಾಣಗಿರಿ ಚರ್ಚಿನ ಬಿಟ್ಟು ಒಂದು 20-15 ಕಿಲೋಮೀಟರ್ ದೂರದಲ್ಲಿ 3 ಕಡೆ ಔಟ್ ಸ್ಟೇಷನ್ ಸ್ಟಾರ್ಟ್ ಮಾಡಿ ಅಲ್ಲಿ ಒಂದು ಮನೆಯಲ್ಲಿ ಒಬ್ಬರು ರೋಗ ಸ್ವಸ್ಥತೆ ಬಂದದರಿಂದ ಅವರಿಗೆ ವಾಕ್ಯ ಹೇಳ್ತಾ ಆ ಮನೆಯಲ್ಲಿ ಪ್ರೇಯರ್ ಮಾಡ್ತಾ ಅಲ್ಲಿನೂ ಕೂಡ ಒಂದು 3 ಔಟ್ ಸ್ಟೇಷನನ್ನು ಸ್ಟಾರ್ಟ್ ಮಾಡಲಿಕ್ಕೂ ಅಲ್ಲಿಂದ ನಾನು 3 ವರ್ಷ ನಮ್ಮ IPC ಹೆಡ್ ಕ್ವಾರ್ಟರ್ ಕಲ್ಯಾಣಗಿರಿ ಮುಖ್ಯ ಚರ್ಚ್ ನಮ್ಮ ಮೈಸೂರು ಡಿಸ್ಟಿಕ್ಕಿಗೆ ಅದು ಮೂಲತಃ ಸಭೆ ದೊಡ್ಡ ಸಭೆಯಲ್ಲಿ 3 ವರ್ಷ ಸೇವೆ ಮಾಡಲಿಕ್ಕಾಯಿತು. ಅದಾದ ನಂತರ ಅಲ್ಲಿಂದ 3 ವರ್ಷ ಆದಮೇಲೆ 16ರಲ್ಲಿ ನಮಗೆ ಮತ್ತೆ ಭದ್ರಾವತಿ ಎಂಬ ಸಭೆಗೆ ನಮಗೆ ಟ್ರಾನ್ಸ್ಫರ್ ಆಯಿತು. ಸೊ ಭದ್ರಾವತಿಯಲ್ಲಿ 3 ವರ್ಷ ಸೇವೆ ಆಯಿತು. ಭದ್ರಾವತಿಯಲ್ಲಿ ಕೂಡ ಒಳ್ಳೆಯ ಸೇವೆಯನ್ನು ಮಾಡಿ ಅನೇಕ ಹಳ್ಳಿಗಳನ್ನು ಸಂಧಿಸಲಿಕ್ಕೆ ಭದ್ರಾವತಿ ಶಿವಮೊಗ್ಗ ಡಿಸ್ಟಿಕ್ಕಿಗೆ ಸಂಬಂಧಪಟ್ಟದ್ದು. ಶಿವಮೊಗ್ಗ ಡಿಸ್ಟಿಕ್ನಲ್ಲಿ ಅದು ಕೂಡ ಒಂದು ಮುಖ್ಯ ಸಭೆನೇ, ನಮ್ಮ ಶಿವಮೊಗ್ಗ ಡಿಸ್ಟಿಕ್ಕಿಗೆ ಒಂದು ಮುಖ್ಯ ಸಭೆನೇ. ಆ ಸಭೆಯಲ್ಲೂ ಕೂಡ ಉತ್ತಮವಾದ ಸೇವೆ ಮಾಡಲಿಕ್ಕಾಯಿತು. ಅಲ್ಲಿ ಕೂಡ ಕೆಲವ್ರನ್ನ ದೀಕ್ಷಾಸ್ನಾನದ ಕಡೆಗೆ ನಡೆಸೋದಕ್ಕೂ ಅನೇಕ ಗ್ರಾಮಗಳನ್ನು ಸುತ್ತಿ ಅಲ್ಲಿರುವಂಥ ಜನಗಳಿಗೆ ಸುವಾರ್ತೆ ಹೇಳುವುದಕ್ಕೂ ದೇವರು ಸಹಾಯ ಅವಕಾಶವನ್ನು ಮಾಡಿಕೊಟ್ಟ. ಕಳೆದ ವರ್ಷ ಸಾಗರ್ಗೆ ಟ್ರಾನ್ಸ್ಫರ್ ಆಗಿ ಬಂದಿದ್ದೇವೆ. ಈಗ ಟ್ರಾನ್ಸ್ಫರ್ ಆಗಿ ಬಂದ ನಂತರ ಕೆಲವು ನಮ್ಮ ವಿಶ್ವಾಸಿಗಳಿರುವ ಬೇರೆ ಬೇರೆ ಹಳ್ಳಿ ಕಡೆಗಳಿಗೆ ದೂರದಿಂದ ಬರ್ತಾರೆ ವಿಶ್ವಾಸಿಗಳು. ಸೊ ಅವರ ಹಳ್ಳಿಗಳಿಗೆ ಅವರ ಮನೆಗೆ ಸಂಧಿಸಲಿಕ್ಕೆ ಹೋಗುವಾಗ ಅವರ ಮುಖಾಂತರ ಅವರ ಪರಿಚಿತರಾಗಿರುವ ಕೆಲವು ವ್ಯಕ್ತಿಗಳನ್ನೆಲ್ಲ ಸಂಧಿಸಿ ಸುವಾರ್ತೆಯನ್ನು ಹೇಳ್ತಾ ಇದ್ದೇನೆ. ಈಗ ನನ್ನ ಒಂದು ಬಯಕೆ ಏನಂತ ಹೇಳಿದರೆ ಸಾಗರ ಪಟ್ಟಣದಲ್ಲಿ ಒಂದು 3 ಔಟ್ ಸ್ಟೇಷನ್ ಆದರೂ ವಿಶ್ವಾಸಿಗಳು ದೂರದಿಂದ ಬರುವ ಸ್ಥಳದಲ್ಲಿ ಆರಂಭ ಮಾಡಬೇಕೆನ್ನೋ ಬಯಕೆಯಲ್ಲಿ, ಪ್ರಾರ್ಥನೆಯಲ್ಲಿ, ಸೇವೆಯಲ್ಲಿ, ಒಂದು ದೇವರ ಆಶ್ರಯದಲ್ಲಿ ಮುಂದುವರಿತಾ ಇದ್ದೇನೆ. ತಮಗೆ ಎಷ್ಟು ಜನ ಮಕ್ಕಳು? ನನಗೆ 4 ಜನ ಮಕ್ಕಳು. ದೊಡ್ಡ ಮಗನು ಈಗ BBA ಏವಿಯೇಷನ್ ಓದ್ತಾ ಇದ್ದಾನೆ, ಬೆಂಗಳೂರಿನಲ್ಲಿ ಕೋಶಿಸ್ ಬೈಬಲ್ ಇನ್ಸ್ಟಿಟ್ಯೂಟ್ನಲ್ಲಿ ಓದ್ತಾ ಇದ್ದಾನೆ. 2ನೇ ಮಗನು SSLC ಇದ್ದಾನೆ. ಅವನೀಗ ಭದ್ರಾವತಿಯಲ್ಲಿ ನಾವು ಟ್ರಾನ್ಸ್ಫರ್ ಆಗಿ ಈ ಕಡೆ ಬರುವಾಗ ತುಂಬ ತೊಂದರೆಗಳಾಯಿತು. ನಮ್ಮ ಮಕ್ಕಳಿಗೆ ಅಡ್ಮಿಷನ್ ಸಿಗೋದು ಮತ್ತು ಅಡ್ಮಿಷನ್ನು ಸಿಗಲಾರದಿರುವಂಥ ಅನುಭವಗಳು ಸ್ವಲ್ಪ ಆಗಿ ಕೊನೆಗೆ ನಾವು ತೀರ್ಮಾನ ಮಾಡಿ ಅಲ್ಲೇ ಅವನು ಓದಿದ ಅದೇ ಶಾಲೆಯಲ್ಲಿ ಭದ್ರಾವತಿಯಲ್ಲಿ ಅವನನ್ನು ಬಿಟ್ಟಿವಿ. ಅಲ್ಲಿ ನಮ್ಮ ರಿಲೇಷನ್ ಒಬ್ಬರು ಆಂಟಿ ಇದ್ದಾರೆ, ಅವರು ಹೇಳ್ಕೊಂಡ್ರು, ನಿಮ್ಮ ಮಗನನ್ನು ನಮ್ಮ ಮನೇಲಿ ಬಿಡಿ, ಪರವಾಗಿಲ್ಲ, ನಾವು ನೋಡ್ಕೊಳ್ತೇವೆ, ಅವರಿಗೆ ನಾವು ಇಟ್ಕೊಂಡು ಓದಿಸ್ತೇವೆ ಅಂತ ಹೇಳಿದ್ರಿಂದ ಅವನ್ನ ಅಲ್ಲೇ ಬಿಟ್ಟಿದ್ದೇವೆ. 3 ಮತ್ತು 4ನೇ ಮಗು ಅಂತ ಹೇಳಿದ್ರೆ ಅವರು ಟ್ವಿನ್ಸ್ ಮಕ್ಕಳು, ಅವಳಿ ಜವಳಿ ಮಕ್ಕಳು, ಸಲೋಮೋನ್ ಸ್ಟೀಫನ್ ಅಂತ. ಅವರಿಬ್ಬರು ನಮ್ಮ ಜೊತೆಲಿ ಸಾಗರದಲ್ಲಿದ್ದಾರೆ. ಈಗ 4ನೇ ಕ್ಲಾಸ್ ಓದ್ತಾರೆ. ಹತ್ತಿರದಲ್ಲಿ ಒಂದು ಶಾಲೆ ಸೆಂಟ್ ಜೋಸೆಫ್ ಬೆತ್ತನಿ ಅಂತ ಒಂದು ಶಾಲೆ ಇದೆ, ಆ ಶಾಲೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ. ಹೇಳಿದ್ರಿ, ಆದರೂ ಕೂಡ ನಿಮ್ಮ ಮಿಸ್ಸಸ್, ನಿಮ್ಮ ಪತ್ನಿ ನಿಮ್ಮ ಸೇವೆಯಲ್ಲಿ ಹೇಗಿದ್ದಾರೆ? ನನ್ನ ಹೆಂಡತಿ ನನಗೆ ಅವರು ಸಪೋರ್ಟಿವ್ ಆಗಿ ನಿಂತಿರುವುದರಿಂದನೇ ನನ್ನ ಸೇವೆ ಓಡ್ತಾ ಇದೆ. ತುಂಬ ಆಸಕ್ತಿ, ಎಲ್ಲ ಸಮಯ ಅವರು ಸೇವೆಗೆ ಸಿದ್ಧ. ಅವರ ಕೆಲಸಗಳಾಗಿರ್ಬೋದು, ಮನೆ ಕುಟುಂಬದ ಜವಾಬ್ದಾರಿಗಳಾಗಿರ್ಬೋದು, ಮಕ್ಕಳ ಬಗ್ಗೆ ಇದಿರ್ಬೋದು, ನಾನು ಎಲ್ಲಿಗಾದರೂ ಸೇವೆಗೆ ಇವತ್ತು ಹೋಗೋದಿದೆ, ಪ್ರಾರ್ಥನೆಗೆ ಹೋಗೋದಿದೆ, ವಿಸಿಟಿಂಗ್ ಹೋಗೋದಿದೆ, ಬೈಬಲ್ ಸ್ಟಡಿಗೆ ಹೋಗೋದಿದೆ, ಅಥವಾ ಆರಾಧನೆಗೆ ಹೋಗೋದಿದೆ, ಅಥವಾ ಕುಟುಂಬ ಪ್ರಾರ್ಥನೆಗೆ ಹೋಗೋದಿದೆ ಅಂತ ಹೇಳಿದ್ರೆ ನನ್ನಕ್ಕಿಂತಲೂ 10 ನಿಮಿಷ ಮುಂಚಿತವಾಗಿಯೇ ಸಿದ್ಧರಾಗಿ ನನ್ನ ಜೊತೆಯಲ್ಲಿ ಈವರೆಗೂ ನಾನು ಮದುವೆ ಮಾಡಿಕೊಂಡ ಅಂದಿನಿಂದ ಈವರೆಗೂ ನನ್ನ ಜೊತೆಯಲ್ಲಿ ಒಂದು ದೊಡ್ಡ ಬೆಂಬಲವಾಗಿ ನಾನು ನಿಂತಿದ್ದೆ. ನಿಮ್ಮ ಜೊತೆಯಲ್ಲಿ ಸೇವೆಗೆಲ್ಲ ಬರ್ತಾರೆ ಎಲ್ಲ ಕಡೆ. ನಾನು ಮಿಸ್ಸಸ್ ನನ್ನ ಹೆಂಡತಿ ಜೊತೆಯಲ್ಲಿ ಇಲ್ಲದೆ ನಾನು ಸೇವೆಗೆ ಹೊರಗಡೆ ಹೋಗಲ್ಲ. ನನ್ನ ಕುಟುಂಬ ಜೀವಿತಕ್ಕೆ ಪ್ರವೇಶ ಮಾಡಿದ ಅಂದಿನಿಂದ ನನ್ನ ಒಂದು ಹವ್ಯಾಸ, ನಾನು ಒಬ್ಬಂಟಿಗನಾಗಿ ಮನೆ ಸಂಧಿಸಲಿಕ್ಕೂ ಹೊರಗಡೆ ಬಹಿರಂಗ ಸೇವೆಗೆಲ್ಲ ಹೋಗ್ತೇವೆ, ಆದರೆ ಒಂದು ಮನೆ ಸಂದರ್ಶನೆ, ಒಂದು ಸ್ವಾರ್ಥೀಕರಣ, ಈಗ ಸೇವೆ ಎಲ್ಲಿಗೋ ಕರೀತಾರೆ, ಸೇವೆಗೆ ಸ್ವಾರ್ಥ ಸಾರಲಿಕ್ಕೆ, ಪ್ರಸಂಗ ಹೇಳಲಿಕ್ಕೆಲ್ಲ ಕಲಿಯುವಾಗ ನಾನು ಒಬ್ಬನೇ ಹೋಗ್ತೇನೆ. ಆದರೆ ನಾನು ಇರುವ ಸ್ಥಳಗಳಲ್ಲಿ ಸೇವೆಗೆ ಹೋಗಬೇಕಾದ್ರೆ ನನ್ನ ಹೆಂಡತಿ ಜೊತೆಯಲ್ಲಿ ನಾವು ಸೇವೆಗೆ ಹೋಗುತ್ತೇವೆ. ಈ ಸೇವೆ ಸಮಯದಲ್ಲಿ ನಿಮಗೆ ಕೆಲವು ಕಹಿ ಅನುಭವ ಆಗಿರ್ಬೋದು? ತುಂಬ ಕಹಿ ಅನುಭವಗಳು ಒಳಗಡೆಯಿಂದನೂ ಬರ್ತದೆ, ಹೊರಗಡೆಯಿಂದನೂ ಬರ್ತದೆ. ನಾವು ತೆಗೆದುಕೊಂಡಿರುವಂಥ ಚಾರ್ಜ್ ತಗೊಂಡಿರುವಂಥ ಸಭೆಯಿಂದನೂ ಬರುತ್ತದೆ, ಸಭೆಯ ಹೊರಗಡೆಯಿಂದನೂ ಬರುತ್ತದೆ, ಅನ್ಯ ಜನಾಂಗದವರಿಂದನೂ ಬರುತ್ತದೆ, ಕ್ರೈಸ್ತರಿಂದಲೂ ಬರುತ್ತದೆ, ಇನ್ನು ಕೆಲವು ಸಾರಿ ಸೇವಕರುಗಳಿಂದಲೂ, ಜೊತೆಯಲ್ಲಿ ಸುತ್ತಮುತ್ತ ಬೇರೆ ಬೇರೆ ಡಿನಾಮಿನೇಷನಲ್ಲಿ ಸೇವೆ ಮಾಡತಕ್ಕಂಥ ಸೇವಕರಿಂದಲೂ ನಮಗೆ ಸಮಸ್ಯೆಗಳು ಬರ್ತವೆ. ಇವೆಲ್ಲವನ್ನು ದೇವರ ಆಶ್ರಯದಲ್ಲಿ ಪ್ರಾರ್ಥಿಸಿ ಉತ್ತರ ಕೊಡಬೇಕಾದವರಿಗೆ ಉತ್ತರ ಕೊಡುವುದು, ಸುಮ್ಮನೆ ಮೌನವಾಗಿರಬೇಕಾದ ಸ್ಥಳದಲ್ಲಿ ಮೌನವಾಗಿ ಕಾಪಾಡಿಕೊಳ್ಳೋದು, ದೇವರ ಮೇಲೆ ಆಶ್ರಯ ಹಾಕಿಕೊಂಡು ಸಿಹಿ ಕಹಿ ಎಲ್ಲ ಸಮ್ಮಿಶ್ರವಾದಂಥದ್ದೇ ದೇವರ ಸೇವೆ ಅನ್ನುವ ಭಾವದಿಂದ ಪ್ರಾರ್ಥಿಸಿ ಭಕ್ತಿಯಿಂದ
ಮುಂದೆ ಸೇವೆ ನಡೆಸ್ಕೊಂಡು ಏನಾದ್ರು ಬಂದಿದ್ದೀನಿ. ಹಿಂಸೆಗೆ ಒಳಗಾಗಿದ್ದೀರಿ ನೀವು? ನಾನು ಒಂದು ಬಾರಿ ಜೈಲಿಗೆ ಹೋಗ್ಬೇಕಾಗಿ ಬಂತು, ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾಗಿ ಬಂತು. ಸುವಾರ್ತೆ ಒಂದು ಕುಟುಂಬದಲ್ಲಿ ಪ್ರಾರ್ಥನೆ ನಡೆಯುವಾಗ ಎಲ್ಲ ಸೇರಿಕೊಂಡು ಬಂದು ಅಟ್ಯಾಕ್ ಮಾಡಿ ನಮ್ಮನ್ನು ಸುಮಾರು ಬೆಳಿಗ್ಗೆ ಸಾಯಂಕಾಲ 9 ಗಂಟೆಗೆ ಪೊಲೀಸ್ ಸ್ಟೇಷನ್ಗೆ ಹೋದಂಥ ನಾವು ಬೆಳಿಗ್ಗೆ 4 ಗಂಟೆವರೆಗೂ ಪೊಲೀಸ್ ಸ್ಟೇಷನಲ್ಲಿ ಇರಬೇಕು. ಕ್ರೈಸ್ತ ವಿರೋಧಿಗಳು ನಿಮ್ಮನ್ನು ಕ್ರೈಸ್ತ ವಿರೋಧಿಗಳು ನಮ್ಮನ್ನು ಅಟ್ಯಾಕ್ ಮಾಡಿದ್ದಾರೆ. ನನ್ನ ಜೀವಿತದಲ್ಲಿ ಅದೊಂದು ದೊಡ್ಡ ಅನುಭವವು, ನನಗೆ ಒಂದು ದೊಡ್ಡ ಧೈರ್ಯವು, ಸೇವೆಗೆ ಒಂದು ದೊಡ್ಡ ಒಂದು ಅನುಭವ, ನನಗೆ ಅದೊಂದು ದೊಡ್ಡ ಎಕ್ಸ್ಪೀರಿಯನ್ಸ್. ಅದು ಭದ್ರಾವತಿಗೆ ಸ್ಟಾರ್ಟಿಂಗ್ನಲ್ಲಿ ನನ್ನ ಸೇವೆಗೆ ಬಂದಾಗ ಭದ್ರಾವತಿಯಲ್ಲಿರುವಾಗ ಭಾಳ ಉಪದ್ರವ ನಮ್ಮನ್ನು. ಆದರೆ ದೇವರ ದಯೆಯಿಂದ ನಮ್ಮ ಮೈ ಮೇಲೆ ಯಾರು ಹೊಡೆಯುವುದಾಗಲಿ ಪೆಟ್ಟು ಮಾಡಿ ನಾವು ಬೇಗ ಓಡಿ ಹೋಗಿ ಪೊಲೀಸ್ ಸ್ಟೇಷನ್ ಹತ್ರದಿಂದ ನಾವು ಹೋಗಿ ಬೇಗನೆ ನಮ್ಮ ಪೊಲೀಸ್ ಸ್ಟೇಷನ್ ಒಳಗಡೆ ಅಧಿಕಾರಿಗಳ ಹತ್ರ ನಾವು ಓದೋದರಿಂದಲೂ ಮತ್ತು ನಾವು ಸ್ವಲ್ಪ ಸೇವೆಯ ನಮ್ಮ ಸಮವಸ್ತ್ರಗಳು ಸೇವಕರನ್ನು ಭಾವದಿಂದ ಇರೋದ್ರಿಂದ ನಮ್ಮನ್ನು ಅವರು ಇರಲಿಲ್ಲ. ಆದರೆ ನಮ್ಮ ಜೊತೆಯಲ್ಲಿದ್ದಂಥ ವಿಶ್ವಾಸಿಗಳಿಗೆ, ನಮ್ಮ ಜೊತೆಯಲ್ಲಿ ಆರಾಧನೆ ಮಾಡುವಂಥ ವಿಶ್ವಾಸಿಗಳಿಗೆ ಅವರು ಹೊರಗಡೆ ಸಿಕ್ಕಿಬಿಟ್ರು. ಅವ್ರ ಕೈಯಲ್ಲಿ ಅವರು ತುಂಬ ಹೊಡೆಯೋದು, ಅವ್ರನ್ನ ಕಾಲಲ್ಲಿ ಹಾಕಿ ತುಳಿಯೋದು, ಕೆಳಗೆ ಹಾಕಿ ಬೀಳಿಸುವುದು, ಅವರ ಕೈಲಿರುವಂಥ ಆ ಬೈಬಲನ್ನು ಎಳೆಯೋದೆಲ್ಲ ಮಾಡಿ ತುಂಬ ಹಿಂಸೆ ಕೊಟ್ಟರು. ಅದು ನಮ್ಮ ಕಣ್ಣು ಮುಂದೆ ಕಣ್ಣಾರೆ ನಾವು ನೋಡಿದೆವು. ನಮ್ಮ ಕಿಟಕಿಯಿಂದ, ಆ ಪೊಲೀಸ್ ಸ್ಟೇಷನ್ನ ಕಿಟಕಿಯಿಂದ ನಾವು ನೋಡ್ತಾ ತುಂಬ ಹಿಂಸೆ ಪಡಿಸಿದ್ರು. ಆದರೂ ಕೂಡ ಅವರು ಹೇಗೋ ತಪ್ಪಿಸಿಕೊಂಡು ಓಡಿ ಬಂದು, ಕೆಲವರು ಪೊಲೀಸ್ ಸ್ಟೇಷನ್ ಒಳಗಡೆ ಬಂದರು, ಕೆಲವರು ತಪ್ಪಿಸ್ಕೊಂಡು ಹಿಂತಿರುಗಿ ತಮ್ಮ ಮನೆಗೆ ಹೋಗ್ಬಿಟ್ರು, ಓಡಿ ಹೋಗಿ ಎಸ್ಕೇಪ್ ಆದರು. ಮತ್ತು ಊರಿನ ಕೆಲವು ಹಿರಿಯರು ಈ ಸುದ್ದಿ, ನಾವು ಹೀಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೇವೆ, ಅಟ್ಯಾಕ್ ಮಾಡಿದ್ದಾರೆ ಅನ್ನೋಂಥ ಸುದ್ದಿ ಬೇಗ ಇತರರಿಗೆ ಗೊತ್ತಾಯಿತು. ಕ್ರೈಸ್ತ ಒಕ್ಕೂಟ ಮತ್ತು ಕ್ರೈಸ್ತ ನಮ್ಮ ಹಿತಚಿಂತಕರುಗಳು ನಾವಿರುವ ಪೊಲೀಸ್ ಸ್ಟೇಷನ್ಗೆ ಬೇಗನೆ ಬಂದು ನಮಗೆ ಬಹಳ ಪ್ರೋತ್ಸಾಹ, ಸಂತೈಸುವ ಕೊಟ್ಟು ಅಧಿಕಾರಿಗಳೊಂದಿಗೆ ಮಾತನಾಡಿ ನಮ್ಮನ್ನು ಅಲ್ಲಿಂದ ಬಿಡಿಸಿ ಮನೆಗೆ ಸೇರಿಸಿದರು. ಹೊಸ ಈ ತನಕ ಸೇವೆ ಮಾಡಿದೆ. ಮುಂದಿನ ಏನು ನಿಮ್ಮ ಯೋಚನೆ ಸೇವೆಯಲ್ಲಿ? ನಮ್ಮ ಮುಂದಿನ ಈ ದಿವಸಗಳು ಕರ್ತನ ಸೇವೆಯಲ್ಲಿರುವಂಥ ಒಂದು ಬಯಕೆ ಏನಂತ ಹೇಳಿದರೆ, ಇನ್ನೂ ಈ ದಿನಗಳ ಇಲ್ಲಿಯವರೆಗೆ ಎಷ್ಟು ಸೇವೆಯನ್ನು ಮಾಡಿದೆವೋ ಇದಕ್ಕಿಂತಲೂ ಉತ್ತಮವಾದ ರೀತಿಯಲ್ಲಿ, ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡಬೇಕು. ನಮಗೊಂದು ಬಯಕೆ ಇದೆ. ನಮ್ಮ ದೇವರ ಬರೋಣ ಯಾವಾಗಂಬುದು ಯಾರಿಗೂ ಗೊತ್ತಿಲ್ಲ. ನಮ್ಮ ಆಯುಸ್ಸಿನ ಕೊನೆ ಯಾವಾಗಂಬುದಾಗಿ ನಮಗೆ ಯಾರಿಗೂ ಗೊತ್ತಿಲ್ಲ. ಆದರೂ ಜೀವಿಸಿರುವ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ದರ್ಶನ, ಒಂದು ಬಯಕೆ ಇರುತ್ತದೆ. ಅದು ನಮ್ಮ ಆಯುಸ್ಸಿನ ದಿನ ಮುಗಿಯೋದ್ರೊಳಗಡೆ ಅದು ಸಂಭವಿಸ್ತದೋ ಇಲ್ಲವೋ ನಮಗೆ ಗೊತ್ತಿಲ್ಲ, ಅಥವಾ ಕರ್ತನ ಬರುವೊಳಗೆ ಅದು ಆಗುತ್ತದೋ ಇಲ್ಲೋ ಎಂಬುದು ಗೊತ್ತಿಲ್ಲ. ಆದರೆ ಭರವಸೆ ಇದೆ, ನಂಬಿಕೆ ಇದೆ, ಸೇವೆ ಮಾಡ್ತಾ ಇದ್ದೇವೆ. ದೇವರು ಆಯುಷು ಕೊಟ್ಟು ದಿನ ಇಟ್ಟರೆ ಕರ್ತನ ಬರೋಣ ತಡವಾದರೆ ಸ್ವಂತವಾಗಿ ನಾವು ಒಂದು ಹಳ್ಳಿಯಲ್ಲಿ ಸುವಾರ್ತೆ ಯಾರು ಹೇಳದೇ ಇರುವಂಥ ಹಳ್ಳಿ ಪಟ್ಟಣಗಳ ಕಡೆಗೆ ಹೋಗಿ ಜನಜೀವಿತಗಳನ್ನ ಸ್ಪಂದಿಸಿ ಕರ್ತನ ಸೇವೆಯಲ್ಲಿ ಕರ್ತನ ಸೇವೆಯನ್ನು ಮಾಡಿ ಒಂದು ಆಲಯವನ್ನು ಕಟ್ಟಿ ಕರ್ತನ ಸೇವೆಯನ್ನು ಮಾಡಬೇಕು. ಮತ್ತು ನಮ್ಮ ಒಂದು ಬಯಕೆ ಸಹಾಯವಿಲ್ಲದೆ ಇರುವಂತಹ ನಿರ್ಜನ, ಒಂದು ಅನುಕೂಲವಿಲ್ಲದೆ ಇರುವಂತಹ ವ್ಯಕ್ತಿ ಜೀವಿತಗಳು, ಅವರಿಗೆ ಏನಾದರೂ ಸಣ್ಣ ಸಹಾಯ ಮಾಡುವಂಥದ್ದು, ಇಂಥ ಕಾರ್ಯಗಳನ್ನೆಲ್ಲ ಮಾಡಿ ಒಂದು ಸಂಘ ಕಟ್ಟಬೇಕನ್ನುವಂಥದ್ದು ನಮ್ಮ ದರ್ಶನ, ನಂಬಿಕೆ ಮತ್ತು ವಿಶ್ವಾಸ, ಪ್ರಾರ್ಥನೆ. ಖಂಡಿತ. ಫಸ್ಟ್ ಈ ತನಕ ನಿಮ್ಮ ಸೇವೆ ಮೂಲಕ ಬೇರೆ ಕಡೆಯಲ್ಲಿ ನೀವು ಅಂದರೆ ಕೆಲವು ಹೇಳಿದ್ರಿ, ಅಂದರೆ ಈ ನಿಮ್ಮ ಕೈ ಕೆಳಗೆ ಸೇವೆ ಪ್ರಾರಂಭ ಮಾಡಿದ್ರ? ನಾವು ನಮ್ಮ ಕೈ ಕೆಳಗೆ ಸಂಸ್ಥೆಯಿಂದಲೇ ಆಗ್ತದೆ, ನಮ್ಮ ಸಂಸ್ಥೆಯಿಂದನೇ ಆಗ್ತಾ ಇದೆ. ನಾವು ಸೇವೆ ಮಾಡಿ ಬೆಳೆಯುವಂಥ ಸ್ಥಳಕ್ಕೆ ನಮ್ಮ ಸಂಸ್ಥೆಯವರು ಅಪಾಯಿಂಟ್ಮೆಂಟ್ ಮಾಡಿ ಬೇರೆ ಸೇವಕರನ್ನಲ್ಲಿ ಕಳಿಸ್ತಾರೆ. ಈಗ ನನಗೆ ಒಂದು ಜವಾಬ್ದಾರಿಕೆಯನ್ನು ಕೊಟ್ಟಿದ್ದಾರೆ ಸೇವೆಯ ವಿಷಯದಲ್ಲಿ. ಬೆಲ್ಗಾಂ ಡಿಸ್ಟಿಕ್ಕಿಗೆ ಯರಗಟ್ಟಿ ಪ್ರಾಂತ್ಯಕ್ಕೆ ನಾನು ಒಂದು ಸೇವೆಯನ್ನು ಕೊಟ್ಟಿದ್ದಾರೆ. ಈಗ ನಮ್ಮ ಜೊತೆಯಲ್ಲಿ ಸೇವೆಗಾಗಿ ಒಂದು 10 ಜನ ಸೇವಕರಿದ್ದಾರೆ. 10 ಹಳ್ಳಿಗಳಲ್ಲಿ ಅವರು ಸೇವೆ ಮಾಡ್ತಾ ಇದ್ದಾರೆ. ಕೆಲವರು 3 ಹಳ್ಳಿಯಲ್ಲಿ ಮಾಡ್ತಾರೆ, ಕೆಲವರು ಒಂದೇ ಹಳ್ಳಿ, ಕೆಲವರು ಅವರು ಇರುವಂಥ ಹಳ್ಳಿನಲ್ಲಿ. ಒಟ್ಟು 10 ಜನ ನಮ್ಮ ಜೊತೆಯಲ್ಲಿ ಸೇವಕರಿದ್ದಾರೆ. ಹಾಗಾದರೆ ಈ ತನಕ ದೀರ್ಘಕಾಲ ನೀವು ಸೇವೆ ಮಾಡ್ತಾ ತುಂಬ ಅನುಭವಗಳಿಂದ ಸೇವೆ ಮಾಡಿ ಅನುಭವ ಆಗಿದೆ, ಅನುಭವ ಆಗಿದೆ. ಆದರೆ ಇನ್ನೂ ಕೂಡ ನಿಮ್ಮ ಆಸಕ್ತಿ ಕಡಿಮೆ ಆಗಿಲ್ಲ. ಯಾವಾಗಲೂ ಕರ್ತನಿಗೋಸ್ಕರ ಸಿದ್ಧ ಭಾವದಲ್ಲಿದ್ದೇನೆ. ಈಗ ಕರ್ತನ ಸೇವೆಯಲ್ಲಿ ಮುಂದೆ ಇನ್ನೂ ಮಾಡಿದ್ದೆಲ್ಲ ಕಡಿಮೆ, ಇನ್ನೂ ಮಾಡಬೇಕಾದ್ರು ಭಾಳ ಇದೆ ಎಂಬುದೇ ನಮ್ಮ ಮನಸ್ಸೊಳಗಡೆ ಇರುವಂಥದ್ದು. ದೇವರ ಸ್ತೋತ್ರ. ಹಾಗಾದರೆ ಖಂಡಿತವಾಗಿ ದೇವರು ಈ ತನಕ ನಿಮ್ಮನ್ನು ನಡೆಸ್ತಾನೆ. ನಿಮ್ಮ ದರ್ಶನ ಕೂಡ ದೇವರು ಎಲ್ಲ ನೆರವೇರಿಸಲಿ ಅನ್ನುವ ಪ್ರಾರ್ಥನೆ. ಹೌದೌದು. ಯಾಕಂದರೆ ಕರ್ತನ ಸೇವೆ ಅಂದರೆ ಅದು ಲೋಕದ ರೀತಿಯಲ್ಲ, ಅಲ್ಲ. ಅಂದರೆ ನಮ್ಮ ಕೊನೆ ಉಸಿರಿರೋ ತನಕ ಮಾಡುವಂಥ ಸೇವೆ. ಲೋಕದ ಸೇವೆಯಲ್ಲಿ ಲೋಕದ ಕೆಲಸಗಳೇ ರಿಟೈರ್ಮೆಂಟ್ ಇದೆ. ಹೌದು. ಅದಕ್ಕೆ ರಿಟೈರ್ಮೆಂಟ್ ನಂತರ ಏನಾದರೂ ಸರ್ಕಾರದಿಂದ ದುಡಿದದ್ದು
ಫಲ ಸಿಗುತ್ತೆ. ಅದು ಇದರಲ್ಲಿ ಫಲ ದೇವರೇ ಕೊಡುವುದು. ಹೌದು, ಅದು ಅಂದರೆ ಆ ವೀಕ್ಷಣೆ, ಆ ಒಂದು ಚಿಂತಾ, ಅಂದರೆ ಆ ಒಂದು ಆಲೋಚನೆ ಒಳಗಡೆ ಇದ್ದರೆ ಮಾತ್ರನೇ ಈ ಸೇವೆಯಲ್ಲಿ ನಮ್ಮನ್ನು ತೊಡಗಿಸ್ಲಿಕ್ಕೆ ಸಾಧ್ಯ. ಕರ್ತನ ಸೇವೆ ಮಾಡಲಿಕ್ಕೆ ಆವಾಗನೇ ನಮಗೆ ಒಂದು ಸಮ್ಮತಿ, ಸಂತೋಷ, ಉತ್ಸಾಹ ಬರುವುದು. ಅಯ್ಯೋ ನಾನು ಈಗ ಇಲ್ಲಿ ಮಾಡಿದೆ, ನನಗೆ ಏನೂ ಸಿಗ್ತಾ ಇಲ್ಲ, ಮತ್ತೆ ಇನ್ಯಾನು ಇದನ್ನು ಮಾಡಬೇಕು ಅನ್ನೋದು ಬಂದರೆ ನಮ್ಮ ದರ್ಶನವು, ನಮ್ಮ ಸೇವೆಯ ಮನೋಭಾವವು ಕುಂದಿ ಹೋಗುತ್ತದೆ. ನಮಗೆ ನಿತ್ಯತೆಯಲ್ಲಿ ಇದೆ ಅನ್ನುವುದಲ್ಲ, ಎಲ್ಲದರದ ಪ್ರತಿಫಲ. ಈಗ ಹೊಂದಿಕೊಂಡದ್ದು ಏನೂ ಇಲ್ಲ, ಇನ್ನೇನೇ ಇದ್ದರೂ ಸಿಗುವಂಥದ್ದು ಎಲ್ಲ ನಿತ್ಯತೆಯಲ್ಲಿ ಇದೆ ಅನ್ನುವುದು ಖಚಿತ ಇರುವುದರಿಂದ ಈ ಸೇವೆಯಲ್ಲಿ ತುಂಬ ಹುರಿದುಂಬಿಸಿ ನಮ್ಮನ್ನು ನಡೆಸುತ್ತಾ ಇದೆ. ಫಸ್ಟ್ ನಮ್ಮ ಆಸ್ತರ ಟಿ ವಿಯಲ್ಲಿ ಈ ಸುವಾರ್ತಿಕ ಕಾರ್ಯಕ್ರಮದಲ್ಲಿ ಬಂದು ನಿಮ್ಮ ಉತ್ತಮವಾದ ಸಾಕ್ಷಿ ಹೇಳಿದ್ದೀರಿ. ಯಾವ ರೀತಿ ನೀವು ರಕ್ಷಣೆ ಬಂದಿರಿ, ಯಾವ ರೀತಿ ನಿಮ್ಮ ಸುವಾರ್ಥ ಸೇವೆ ಪ್ರಾರಂಭ ಮಾಡಿದ್ರಿ, ಏನೆಲ್ಲ ಕರ್ತನ ಸೇವೆ ಮಾಡಿದ್ರೆ ನಮ್ಮ ಜನರಿಗೆ ನೀವು ತಿಳಿಸಿದ್ದೀರಿ. ಖಂಡಿತವಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ನಿಮ್ಮ ಸೇವೆಯನ್ನು ಕೂಡ ವಿಸ್ತರಿಸಲಿ. ನಿಮ್ಮ ಇಡೀ ಕುಟುಂಬ, ನಿಮ್ಮ ಮಕ್ಕಳು ಕೂಡ ಮುಂದಿನ ದಿನಗಳು ನಿಮ್ಮ ಕರ್ತನ ಸೇವೆಗಾಗಿ ನಿಲ್ಲಿ ಅಂತ ನಮ್ಮ ಪ್ರಾರ್ಥನೆ ಆಗಿದೆ. ನಿಮ್ಮ ಎಲ್ಲ ಅವಶ್ಯಕತೆ ಕರ್ತನ ಸಂಧಿಸಲಿ, ನಿಮ್ಮ ಎಲ್ಲ ಹೃದಯದ ಬಯಕನ್ನು ದೇವರು ತೀರಿಸಲಿ. ಆತನ ಬರೋಣದ ಒಳಗಾಗಿ ನಿಮ್ಮ ಏನೆಲ್ಲ ಈ ಒಳಗೆ ಹೃದಯದಲ್ಲಿ ನಿಮ್ಮ ದೇವರಿಗಾಗಿ ಮಾಡಬೇಕಂತ ಒಂದು ಚಿಂತನೆ ಇದೆ, ದೇವರು ಅದನ್ನು ಪೂರೈಸಲಿ ನಮ್ಮ ಬಯಕೆ ಆಗಿದೆ, ಆಸೆ ಆಗಿದೆ, ನಮ್ಮ ಪ್ರಾರ್ಥನೆ ಕೂಡ ಆಗಿದೆ. ಫಸ್ಟೇ ಈ ಆಸ್ತರ ಟಿ ವಿಯಲ್ಲಿ ಸುವಾರ್ತೆ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ, ನಿಮಗೆ ಒಂದೇ ನಾನು ಹೇಳ್ತೇನೆ. ನಾವು ಕೂಡ ಹೀಗೆ ಒಂದು ಸಮಯ ಅವಕಾಶ, ಯಾರಿಗೂ ಗೊತ್ತಿಲ್ಲದೆ ನಾವು ಮರೆಯಲ್ಲಿ ನಿಂತುಕೊಂಡು ಸೇವೆ ಮಾಡುತ್ತಿರುವಂಥ ನಮ್ಮನ್ನು ಹೊರಗೆ ತಂದು ಜನರ ಮುಂದೆ ನಮ್ಮ ಸೇವೆ ಗೊತ್ತಾಗಲಿ, ನಮ್ಮ ಸೇವೆ ವಿಷಯಗಳು, ನಾವು ಯಾರು ಎಂಬುದನ್ನು ಜನರಿಗೆ ಗೊತ್ತಾಗಲಿ ಅನ್ನುವುದಕ್ಕೆ ಒಂದು ಮಾರ್ಗವನ್ನು ಹುಟ್ಟಿಸಿ ನಮ್ಮನ್ನು ಕರೆದು ಈ ಆಸರೆಯ ಟಿ ವಿಯ ಮುಖಾಂತರ ನಮ್ಮ ಸೇವೆಯನ್ನು ಬಹಿರಂಗ ಸ್ಥಳಕ್ಕೆ, ವ್ಯಕ್ತಿಗಳಿಗೆ ತಲುಪಿಸಲಿಕ್ಕೆ ನೀವು ಮನಸ್ಸು ಮಾಡಿದಿರಿ. ನಿಮಗೂ ಕೂಡ ತುಂಬ ಕ್ರಿಸ್ತನಲ್ಲಿರುವ ವಂದನೆ, ಧನ್ಯವಾದಗಳನ್ನು ಖಂಡಿತ. ಇದು ನಮ್ಮ ಪಾಸ್ಟರ್ ಸುನಿಲ್ ಜಾನ್ ಡಿಸೋಜಾ ದೇವರವರಿಗೆ ಕೊಟ್ಟ ಒಂದು ಸೇವೆ, ದೊಡ್ಡ ಸೇವೆ. ಯಾಕಂದರೆ ಈ ಸೇವೆ ಅಂದರೆ ಅನೇಕ ಹಳ್ಳಿಗಳಲ್ಲಿ ಎಲೆಮರೆ ಕಾಯಿ ಅಂತ ಅನೇಕ ಅವರನ್ನು ಲೋಕಕ್ಕೆ ಪರಿಚಯಪಡಿಸುವುದಕ್ಕಾಗಿ ದೇವರೊಂದು ಇದು ದೊಡ್ಡ ಸೇವೆ, ಈ ಒಂದು ಸೇವೆ ದೇವರು ಕೊಟ್ಟಿದ್ದಾರೆ. ಇವತ್ತು ಹಾಗೆ ಯಾರನ್ನ ಹೊರಗಡೆ ತರಲಿಕ್ಕೆ ಜನರು ಬಯಸುವುದಿಲ್ಲ, ಆದರೆ ಸುನಿಲ್ ಡಿಸೋಜಾ ಅವರ ಮುಖಾಂತರವಾಗಿ ನಡೆಯುತ್ತಿರುವ ಈ ಆಸರೆ ಟಿವಿಯ ದೇವರ ಕಾರ್ಯ ದೇವರು ತನ್ನ ಹೇಗೂ ತಾನೆ ಮಾಡ್ತಾನೆ. ನಾವು ಯಾರನ್ನು ಮುಚ್ಚಿಟ್ರು ಕೂಡ ದೇವರು ಹೊರಗೆ ಹಾಕ್ಲಿಕ್ಕೆ ದೇವರಿಗೆ ಅಸಾಧ್ಯವಾದ ಯಾವುದು. ಖಂಡಿತ ದೇವರು ನಿಮ್ಮನ್ನು ಆಶೀರ್ವಾದ. ಫಸ್ಟೇ ನಮ್ಮ ಮೊದಲೇ ಬಂದಕ್ಕೆ ತಿರುಗಾವತ್ತು ನಿಮ್ಮನ್ನು ಬಂದ ಹೇಳ್ತಾ ಇದ್ದೇನೆ. ಪ್ರಿಯ ಆಸರೆ ಟಿ ವೀಕ್ಷಕರೇ, ಈಗ ಸಾಗರದ ಸೇವೆ ಮಾಡುವಂಥ ಪಾಸ್ಟರ್ ಫಿಲಿಪ್ ಡ್ಯಾನಿಯಲ್ ಅವರ ಸಾಕ್ಷಿಯನ್ನು ಕೇಳಿದ್ದೀರಿ. ಅವರ ಸೇವೆಗೆ ಹೇಗೆ ಬಂದರು, ಯಾವ ರೀತಿ ಸೇವೆ ಮಾಡ್ತಾ ಇದ್ದಾರೆ ಅಂತ ನೀವು ಕೇಳಿದ್ದೀರಿ. ಅವರಿಗಾಗಿ, ಅವರ ಸೇವೆಗಾಗಿ, ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿರಿ. ಅವರ ದರ್ಶನಗಳು ದೇವರ ಮುಂದಿನ ದಿನಗಳಲ್ಲಿ ಪರಿಪೂರ್ಣವಾಗಿ ನೆರವೇರಿಸೋದಕ್ಕಾಗಿ ಅವರಿಗಾಗಿ ಪ್ರಾರ್ಥನೆ ಮಾಡಿ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇನೆ. ಇಷ್ಟ ತನಕ ಈ ಆಸ್ತರ ಟಿ ವಿಯಲ್ಲಿ ಸುವಾರ್ತಿಕ ಕಾರ್ಯಕ್ರಮ ನೋಡ್ತಾ ಇದ್ದೀರಿ. ದೇವರು ನಿಮ್ಮನ್ನು ಕೂಡ ಆಶೀರ್ವಾದ ಮಾಡಲಿ. ನೀವು ಕೂಡ ಕರ್ತನಿಗಾಗಿ ನಾವು ಸಿದ್ಧರಾಗುವುದಾದರೆ ಒಂದು ದಿನ ಈ ಲೋಕದಲ್ಲಿ ಖಂಡಿತವಾಗಿ ನಮಗೆ ಸಿಕ್ಕುವುದಿಲ್ಲ ಅಂತ ನಮ್ಗೆ ಗೊತ್ತಿಲ್ಲ, ಆದರೆ ಖಂಡಿತವಾಗಿ ಪರಲೋಕದಲ್ಲಿ ನಮಗಾಗಿ ದೇವರು ದೊಡ್ಡದೊಂದು ಬಹುಮಾನ ಅಥವಾ ಸನ್ಮಾನವನ್ನು ಇಟ್ಟಿದ್ದಾನೆ. ಅದಕ್ಕಾಗಿ ನೀವು ಕೂಡ ದೇವರಿಗಾಗಿ ಸಿದ್ಧರಾಗಿರಿ. ಕರ್ತನ ಬರೋಣ ಅತಿ ಶೀಘ್ರವಾಗಿದೆ. ನಿಮ್ಮನ್ನು ಕೂಡ ಈ ತನಕ ಆಸ್ತರ ಟಿ ವಿಯಲ್ಲಿ ಕಾರ್ಯಕ್ರಮ ವೀಕ್ಷಿಸ್ತಿದ್ರಿ, ನಿಮ್ಮನ್ನು ಕೂಡ ನಾವು ವಂದಿಸ್ತಿದ್ರಿ. ಮುಂದಿನ ಇನ್ನೊಂದು ಸುವಾರ್ತಿ ಕಾರ್ಯಕ್ರಮ ಬರುವ ತನಕ ಆಸ್ತರ ಟಿ ವಿಯನ್ನು ವೀಕ್ಷಿಸ್ತೀರಿ. ವಂದನೆಗಳು.